ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಚತುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ पूर्णानन्दाव्ययो यो गुरुर्परमश्चिन्तयेतं महान्तं जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकोऽहं सत्यं परं धीमहि यस्याकटाक्षमात्रेण ब्रह्मरुद्रेन्द्रपूर्वकाः सुरास्वीयपदान्यापुः सा लक्ष्मीर्मे प्रसीदतु बुद्धिर्बलं यशोधैर्यं निर्भयत्वमरोगताः अजाड्यं वाक्पटुत्वञ्च हनुमत्स्मरणात् भवेत् भवति यदनुभावादेडमूकोऽपि वाग्मी जडमतिरपजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमनुपेतमपेतकृत्यं द्वैपायनो विरहकातुराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा यस्य वाक्कामधेनुर्नः कामितार्थान् प्रयच्छति सेवे तं जययोगीन्द्रं कामवाणच्चिदं सदा श्रीसत्यवरदुग्धाब्देः उत्थिता जगती तले सुधा श्रीसत्यधर्माख्या पावये स्मरतः सतः सत्यकामार्णवोद्भूतः सत्यधर्माब्धिसम्भूतः चिन्तामणिजृम्भितः सत्यसङ्कल्पकल्पद्रुः कल्पयेत् कामधुं मम सत्यकामार्णवोद्भूतः श्रीमत्सत्येश्च सद्गुरुः सतां चिन्तामणिरिव चिन्तार्थप्रदो भुवि सत्याविघ्नकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् समाश्रयेत् गुरुं भक्त्या महाविश्वासपूर्वकं निक्षिपेत् सर्वभारांश्च गुरो श्रीपादपङ्कजे सत्यात्मतीर्थस्वामी श्रीपादगुरुभ्यो नमः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः बुधैरपि सुदुर्बोधे ग्रन्थे मम साहसं तत्पारयन्तु निपुणाः गुरुपादरजक्कणाः हरिः ओं स्वस्तिस्तु अशेषसन्मङ्गलानि भवन्तु सम्यक् श्लोकैकश्रवणपठनमात्रेण कथावक्तुश्च श्रोतॄणां निखिलकलिपुतकल्मषावनोदनपटुतरे धर्माद्यखिलपुरुषार्थसाधनीभूते श्रीमद्भागवते महापुराणे अद्यकथाप्रसक्ते सति किञ्चित् पूर्वप्रसक्तप्रमेयानुवादः हरिः ओं ಹಿಂದೆ ನಿನ್ನೆ ದಿನ ಆ ಭಗವಂತನ ಮಹಾಮಹಿಮೆಯುಳ್ಳಂತಹ ಯದುವಿನ ವಂಶದಲ್ಲಿ ಬಂದಂತಹ ಅನೇಕ ರಾಜರು ಆ ರಾಜರು ಮಾಡಿದಂತಹ ದಿವ್ಯ ಮಹಿಮೆಗಳು ಅದರಿಂದ ಭಗವಂತನ ಭಕ್ತಿಗೆ ಅನುಕೂಲವಾಗುವಂತಹ ರಾಜರ ಕಥೆಗಳು ರಾಜರ ಹೆಸರುಗಳು ಅದೆಲ್ಲವನ್ನು ಕೂಡ ತಿಳಿದ್ವಿ. ಆ ಯದುವಂಶದಲ್ಲಿ ಬಂದಂತಹ ರಂತಿದೇವ ಇರಬಹುದು, ಅಜಮೀಡ ಇರಬಹುದು, ಮತ್ತು ದೇವಕ ಇರಬಹುದು, ಆ ಪಾಂಡುರಾಜನ ಮಕ್ಕಳು ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ, ಆಮೇಲೆ ಧೃತರಾಷ್ಟ್ರ, ಅವನಿಂದ ದುರ್ಯೋಧನಾದಿಗಳು, ಹೀಗೆ ಅನೇಕ ರಾಜರುಗಳು ಅವರ ಮಹಿಮೆಗಳೆಲ್ಲವನ್ನೂ ಕೂಡ ತಿಳಿದು ಶೂರರಾಜನಿಂದ ಹುಟ್ಟಿದಂತಹ ವಸುದೇವ, ಅದೇ ಶೂರರಾಜನ ಇನ್ನೊಬ್ಬ ಮಗನಾದಂತಹ ಅಂದರೆ ವೈಶ್ಯ ಜಾತಿಯಲ್ಲಿ ಹುಟ್ಟಿದವನೇ ನಂದಗೋಪ, ಯಶೋಧ. ಅದಾದ ಮೇಲೆ ಅವರ ಮಹಿಮೆಗಳನ್ನೆಲ್ಲವನ್ನು ಕೂಡ ತಿಳಿದ ಮೇಲೆ ಕೃಷ್ಣನ ಅವತಾರಕ್ಕೆ ಕಾರಣವಾದಂತಹ ಪರೀಕ್ಷಿತ ರಾಜನ ಪ್ರಾರ್ಥನೆ, ಎಷ್ಟೋ ಉಪಕಾರಗಳನ್ನು ಮಾಡಿದಂತಹ ಭಗವಂತನ ಮಹಿಮೆಯನ್ನು ಸಂಕ್ಷೇಪವಾಗಿ ನಾನು
ಕೇಳೋದಕ್ಕೆ ಸಾಧ್ಯ ಇಲ್ಲ, ವಿಸ್ತಾರವಾಗಿ ಕೇಳಬೇಕು. ಹುಟ್ಟಿದಾಗಿನಿಂದ ಹಿಡಿದು ನಾನು ಇಲ್ಲಿಯ ತನಕ ಭಗವಂತನ ಅನುಗ್ರಹ ಬಹಳಷ್ಟಿದೆ. ಅದೆಲ್ಲವನ್ನು ಸ್ಮರಣೆ ಮಾಡಿ ಅಂತಹ ಭಗವಂತನ ಜಗದ್ವಿಶಿಷ್ಟನಾದಂತಹ ಆ ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ವಿಸ್ತಾರವಾಗಿ ನನಗೆ ಹೇಳಬೇಕು ಅಂತ ಪರೀಕ್ಷಿತ ರಾಜರು ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿಯಾಗಿ ಶುಕಾಚಾರ್ಯರು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ದೇವತೆಗಳು ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮದೇವರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ, ಭೂಭಾರ ಹರಣಕ್ಕಾಗಿ ನೀನು ಅವತಾರವನ್ನು ಮಾಡಬೇಕು ಅಂತ. ಆವಾಗ ಭಗವಂತ ಬ್ರಹ್ಮದೇವರಿಗೆ ಹೇಳಿದಂತಹ ಮಾತನ್ನು ಬ್ರಹ್ಮದೇವರು ತನ್ನ ಎಲ್ಲ ದೇವತೆಗಳಿಗೆ ಭಗವಂತನ ಮಾತು ಇದು ಅಂತ ಹೇಳ್ತಾನೆ. ಆನಕದುಂದಿಬಿಯಲ್ಲಿ ಭಗವಂತ ಅವತಾರ ಮಾಡ್ತಾನೆ. ಹಾಗಾಗಿ ಆ ಭಗವಂತನ ಸೇವೆಗಾಗಿ ನೀವೆಲ್ಲರೂ ಕೂಡ ಅವತಾರವನ್ನು ಮಾಡಿರಿ ಅಂತ ಬ್ರಹ್ಮದೇವರ ಆಜ್ಞೆ ಆಗಿದೆ. ಅದರಂತೆ ಅನೇಕ ದೇವತೆಗಳು ಕೂಡ ಅಲ್ಲಿ ಅವತಾರವನ್ನು ಮಾಡಿದ್ದಾರೆ. ವಸುದೇವ, ದೇವಕಿ, ನಂದಗೋಪ, ಯಶೋಧ ಇವರೆಲ್ಲರೂ ಕೂಡ ಆ ಭಗವಂತನ ಸೇವೆಗಾಗಿ ಅವತಾರವನ್ನು ಮಾಡಿದ್ದಾರೆ. ಆ ವಸುದೇವ ದೇವಕಿಯನ್ನು ಮದುವೆ ಮಾಡಿಕೊಟ್ಟು ಕಂಸ ಬಹಳ ಖುಷಿಯಿಂದ ಕರೆದುಕೊಂಡು ಹೋಗಬೇಕಾದ್ರೆ ಆಕಾಶವಾಣಿ ಆಗಿದೆ. ಆಕಾಶವಾಣಿ ಆದಾಗ ಅವಳಿಂದ ಹುಟ್ಟುವಂತಹ 8ನೇ ಗರ್ಭ ನಿನಗೆ ಮೃತ್ಯು ಆಗಲಿದೆ ಅಂತನ್ನುವಂತಹ ಆಕಾಶವಾಣಿ ಆಗಿದೆ. ತಕ್ಷಣವೇ ಅವನು ಆ ದೇವಕಿಯನ್ನು ಕೊಲ್ಲೋದಕ್ಕೆ ಅಂತ ಹೋಗಿದ್ದಾನೆ. ಆವಾಗ ವಸುದೇವ ಅನೇಕ ರೀತಿಯಾದಂತಹ ಮಾತುಗಳನ್ನು ಹೇಳಿ ಹುಟ್ಟಿದ್ದಾನೆ ಅಂತಂದ ಮೇಲೆ ಅವನಿಗೆ ಸಾಯೋದು ಅಂತ ಅನ್ನೋದು ನಿಶ್ಚಿತವಾಗಿ ಬರ್ತಾನೆ. ಯಾರೂ ಕೂಡ ಹಾಗೆ ಬರೋದಿಲ್ಲ. ಇವಳ ಗರ್ಭದಿಂದ ನಿನಗೆ ಮೃತ್ಯು ಅಂತ ಅನ್ನೋದಿದೆ ಹೊರತು ಇವಳಿಂದ ಅಲ್ಲ. ಹಾಗಾಗಿ ಇವಳನ್ನು ಬಿಡು ಅಂತ ಅನೇಕ ವಿಧವಾದಂಥ ಉಪದೇಶಗಳನ್ನು ಮಾಡಿದ್ದಾನೆ. ಅದಾದ ಮೇಲೆ ಮೊದಲನೇ ಮಗನನ್ನು ಕೀರ್ತಿವಂತ ಅಂತನ್ನುವಂತಹ ಮೊದಲನೇ ಮಗನನ್ನು ಕೊಟ್ಟು ಸಂಹಾರವನ್ನು ಕೂಡ ಮಾಡಿದ್ದಾನೆ ಆ ಕಂಸ. ಇಲ್ಲಿ ಆ ಭಗವಂತ ಅವತಾರ ಮಾಡ್ತೀನಿ ಅಂತ ಯಾಕೆ ಹೇಳಬೇಕಾಗಿತ್ತು? ನಾನು ಅವತಾರ ಮಾಡ್ತೀನಿ ಅಂತ ಯಾಕೆ ಹೇಳಬೇಕಾಗಿತ್ತು? ಹೇಗಿದ್ದರು ಭೂಮಿಯಲ್ಲಿ ಪರಶುರಾಮ ದೇವರಿದ್ದರು, ಅವಾಗಿನ್ನೂ ಪರಶುರಾಮ ದೇವರಿದ್ದರು. ಆ ಪರಶುರಾಮ ದೇವ್ರ ಕಡೆನೇ ಈ ಭೂಭಾರ ಹರಣವನ್ನು ಮಾಡಿಸ್ಬೋದಾಗಿತ್ತು. ಅವರು ಇನ್ನೂ ಸುಲಭವಾಗಿ ಎಲ್ಲರ ದುಷ್ಟ ಕ್ಷತ್ರಿಯಗಳ ಸಂಹಾರ ಮಾಡೋರ ಜೊತೆಗೆ ಈ ದೈತ್ಯರನ್ನು ಕೂಡ ರಾಕ್ಷಸರನ್ನು ಕೂಡ ಸಂಹಾರ ಮಾಡ್ತಿದ್ರು. ಆ ಪರಶುರಾಮ ದೇವರಿಗೆ ಹೇಳಿಬಿಟ್ಟಿದ್ರೆ ಆಗ್ತಿತ್ತಲ್ಲ. ಅಥವಾ ಕೃಷ್ಣ ಅವತಾರಕ್ಕೂ ಮುಂಚೆನೇ ಭೀಮಸೇನ ದೇವರ ಅವತಾರ ಮಾಡಾಗಿತ್ತು. ಭೀಮಸೇನ ದೇವರು ನನ್ನ ಶಿಷ್ಯ ಅವತಾರ ಮಾಡಿದ್ದಾರೆ, ಆ ಭೀಮಸೇನ ದೇವ್ರ ಕಡೆಯಿಂದನೇ ನಾ ಸಂಹಾರ ಮಾಡಿಸ್ತೀನಿ ಅಂತ ಹೇಳ್ಬೋದಾಗಿತ್ತು ಭಗವಂತನಿಗೆ. ಸಂಹಾರ ಮಾಡೋದೇ ನಿಜ ಅಂತಂದಮೇಲೆ ಅವನಿಗೇನದು ಆಟ ಆಡ್ದಂಗೆ ಭಗವಂತನಿಗೆ. ಹಾಗೆ ಸಂಹಾರ ಮಾಡಿಸ್ಬೋದಾಗಿತ್ತಲ್ಲ. ಅಥವಾ ಭೀಮಸೇನ ದೇವರು ಬೇಡ, ವೇದವ್ಯಾಸ ದೇವ್ರ ರೂಪಿಯಿಂದನೇ ಭಗವಂತ ಇನ್ನೊಂದು ಅವತಾರ ಇದೆ, ಆ ವೇದವ್ಯಾಸ ದೇವ್ರ ರೂಪಿಯಿಂದ ಹೇಳ್ಬೋದಾಗಿತ್ತಲ್ಲ. ಅವರಿಗೂ ಕೂಡ ನೀವು ಹೆಂಗಿದ್ರು ಜ್ಞಾನವನ್ನು ಮಾಡ್ತಾ ಇದ್ದೀರಿ, ಅದೇ ರೀತಿಯೂ ಕೂಡ ಸಂಹಾರವನ್ನು ಕೂಡ ಮಾಡಿಬಿಡ್ರಿ ಅಂತ ವೇದವ್ಯಾಸ ದೇವರಿಗೆ ಹೇಳ್ಬೋದಾಗಿತ್ತಲ್ಲ. ಆದರೂ ಭಗವಂತನ ಈ ಕೃಷ್ಣಾವತಾರ ಯಾಕೆ ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಹೌದು, ಆ ಪರಶುರಾಮ ಅವತಾರದಿಂದ ಅಥವಾ ವೇದವ್ಯಾಸ ದೇವರ ಅವತಾರದಿಂದ ಸಂಹಾರ ಮಾಡಿಸ್ಬೋದಾಗಿತ್ತು. ಆದರೆ ವೇದವ್ಯಾಸ ದೇವರು ಅವರು ಹುಟ್ಟಿದ ತಕ್ಷಣ ಎಲ್ಲ ವೇದಗಳನ್ನು ವಿಭಾಗ ಮಾಡಿ ಭಗವಂತನ ಜ್ಞಾನಕಾರ್ಯ ತತ್ವಜ್ಞಾನವನ್ನು ಮಾಡೋದಕ್ಕಾಗಿ ಅಂತಲೇ ಅವತಾರ ಮಾಡಿದ್ದವರು. ಎಲ್ಲ ವೇದ ವಿಭಾಗ ಮಾಡಿದ್ರು, ಆಮೇಲೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ರು, ಭಾಗವತವನ್ನು ರಚನೆ ಮಾಡಿದ್ರು ಮತ್ತು ಉಪದೇಶವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಅವರು ಜ್ಞಾನಿಗಳು, ಅವರು ಜ್ಞಾನವಂತರು ಅಂತ ಅನ್ನೋದು ಗೊತ್ತಾಗ ಹೋಗಿತ್ತು. ಅವರು ಬಹಳ ಭಗವಂತನ ಅವತಾರ ಅಂತ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿ ಹೋಗಿತ್ತು. ಇನ್ನು ಪರಶುರಾಮದೇವರು ಅವರು ಎಲ್ಲ ದುಷ್ಟರಾದಂತಹ ಕ್ಷತ್ರಿಯರನ್ನು ನಾಶ ಮಾಡಿ ಆಗಿ ಹೋಗಿದೆ. ಅವರು ಭಗವಂತನ ರೂಪ ಅಂತ ಅನ್ನೋದು ಗೊತ್ತಾಗಿ ಹೋಗಿತ್ತು. ಈಗ ಇದ್ದಂತಹ ಈ ದೈತ್ಯರು ರಾಕ್ಷಸರು ಅವ್ರಿಗೆ ಏನಾಗಿದೆ ಅಂತಂದರೆ ವೇದವ್ಯಾಸ ದೇವರು ಅಂತನ್ನುವಂತಹ ಜ್ಞಾನ ಅವ್ರಿಗೆ ಬಂದು ಹೋಗ್ಬಿಟ್ಟಿದೆ. ವೇದವ್ಯಾಸ ದೇವರು ಇವರು ಭಗವಂತನ ರೂಪ ಅಂತನೋದು ಬಂದೋಗಿದೆ.
ಅಷ್ಟೇ ಅಲ್ಲ, ಈ ಪರಶುರಾಮ ದೇವರು ಕೂಡ ಭಗವಂತನ ಅವತಾರ ಅಂತ ಅನ್ನೋದು ಗೊತ್ತಾಗೋಗ್ಬಿಟ್ಟಿದೆ. ಭಗವಂತನಲ್ಲಿ ಆ ವೇದವ್ಯಾಸರು ಮಾಡಿದಂತಹ ಜ್ಞಾನದಿಂದ ಭಗವಂತನಲ್ಲಿ ದ್ವೇಷ ಅಂತ ಅನ್ನೋದು ಬೆಳೀತಾನೆ ಇಲ್ಲ ಅವರಲ್ಲಿ. ಸ್ವಲ್ಪ ವೇದವ್ಯಾಸರು ಹೇಳಿದಂತಹ ಮಾತುಗಳು ಅವ್ರ ಕಿವಿಗೆ ಬಿದ್ದು ಹಾಗಾದರೆ ಭಗವಂತ ಇವನು ಕ್ರೀಡಾದಿಗುಣ ವಿಶಿಷ್ಟನಾಗಿದ್ದಾನೆ ಅಂತ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಇದೆಲ್ಲವನ್ನ ಅವರಿಂದ ತಪ್ಪಾಗಿ ತಿಳಿಸ್ಬೇಕಾಗಿದೆ. ಆ ದೈತ್ಯರಿಂದ ಇವನು ಭಗವಂತ ಅಲ್ಲ, ಏನೋ ಮನುಷ್ಯ ರೂಪದಿಂದ ತಾಳಿ ಅವನು ಎಲ್ಲರನ್ನು ಕೊಲ್ತಾ ಇದ್ದಾನೆ, ಸಂಹಾರ ಮಾಡ್ತಾ ಇದ್ದಾನೆ, ಮತ್ತೆಲ್ಲ ರಾಕ್ಷಸನ್ನು ಕೊಲ್ತಾ ಇದ್ದಾನೆ ಅವನು ಅಂತ ಹೀಗೆ ತಪ್ಪಾಗಿ ತಿಳ್ಕೊಬೇಕಾಗಿದೆ. ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಒಂದು ರೂಪ ಬೇಕು. ಆ ರೂಪವೇ ಕೃಷ್ಣ ಅವತಾರ, ಬೇರೆ ಯಾವುದೂ ಅಲ್ಲ. ಭಗವಂತ ಸತ್ವ ರಜಸ್ ತಮೋ ಗುಣ ಅಂತಂದು 3 ಗುಣಗಳಿದೆ. ಹೇಗೆ ಸತ್ವಗುಣದಿಂದ ಹೇಗೆ ಸೃಷ್ಟಿಯನ್ನು ಮಾಡ್ತಾನೋ, ಸಾತ್ವಿಕವಾದಂತಹ ಸೃಷ್ಟಿಯನ್ನು ಮಾಡ್ತಾನೋ, ರಾಜಸ ಸೃಷ್ಟಿಯನ್ನು ರಜೋಗುಣದಿಂದ ತಮೋಗುಣದಿಂದ ತಮಸ್ಸಿಗೆ ಯೋಗ್ಯವಾದಂತಹ ಸೃಷ್ಟಿಯನ್ನು ಮಾಡ್ತಾನೋ, ಹಾಗೆ ಭಗವಂತನು ತನಗೆ ಕ್ರೀಡಾವಿಷ್ಟನಾದಂತಹ ರೂಪಗಳಲ್ಲಿ ಈ ವೇದವ್ಯಾಸರ ರೂಪ ಇರ್ಬೋದು, ಅಥವಾ ಹೈಗ್ರೀ ರೂಪ ಇರ್ಬೋದು, ದತ್ತಾತ್ರೇಯ, ಕಪಿಲ, ಇವುಗಳನ್ನು ಸತ್ವಗುಣಗಳಿಂದ ಮಾಡ್ತಾನೆ. ಅಂದರೆ ಉಪದೇಶಕ್ಕಾಗಿ ಅಂತಲೇ ಈ ಅವತಾರಗಳನ್ನು ಮಾಡಿದ್ದಾರೆ. ಇನ್ನು ರಾಜಸ ಗುಣದಿಂದ ಪರಶುರಾಮ, ರಾಮ ಈ ಅವತಾರವನ್ನು ಮಾಡಿ ಕ್ಷತ್ರಿಯರನ್ನು ಸಂಹಾರ ಮಾಡೋದು, ಮತ್ತು ಅವರನ್ನು ದುಷ್ಟರಾದಂತಹ ರಾಜರುಗಳನ್ನು ಸಂಹಾರ ಮಾಡೋದು. ಇದು ರಾಮನ ಅವತಾರ ಆಗಿ ರಾವಣ, ಕುಂಭಕರ್ಣ ಇತ್ಯಾದಿ ದೈತ್ಯರನ್ನು ಸಂಹಾರ ಮಾಡಿದ್ದು ಆಯಿತು. ಇನ್ನು ತಮೋಗುಣ, ಆ ತಮೋಗುಣದಿಂದ ಭಗವಂತ ಏನು ಮಾಡ್ತಾನೆ ಅಂತಂದರೆ ಆ ದೈತ್ಯರಲ್ಲಿ ದ್ವೇಷ ಅಂತ ಅನ್ನೋದನ್ನು ಹುಟ್ಟಿಸ್ತಾನೆ. ಇವನು ಭಗವಂತ ಅಲ್ಲ, ಇವನು ಯಾರೋ ಸಾಮಾನ್ಯ ಮನುಷ್ಯ ಅಂತನ್ನುವಂತೆ ತಿಳಿಯುವಂತೆ ಮಾಡಿ ಅವರನ್ನು ಸಂಹಾರ ಮಾಡ್ತಾನೆ. ಅಂದರೆ ತನ್ನಲ್ಲಿ ದ್ವೇಷ ಬರೋ ಹಾಗೆ ಮಾಡೋದು ಮತ್ತು ವಾಯುದೇವರಲ್ಲಿ ದ್ವೇಷ ಬರೋ ಹಾಗೆ ಮಾಡೋದು, ಇದು ತಮೋಗುಣ ಕಾರ್ಯವಾದಂತಹ ಈ ಕೃಷ್ಣ ಮೊದಲಾದಂತಹ ಅವತಾರಗಳು. ಇದರಲ್ಲೂ ಕೂಡ ಕೃಷ್ಣ ಪೂರ್ಣವಾಗಿ ಭಗವಂತವನ್ನ ಇಲ್ಲ, ಕೃಷ್ಣನ ಕೇಶ ಒಂದೇ ಒಂದು ಕೃಷ್ಣ ಕೇಶ, ಆ ಕೇಶದಿಂದ ಕೃಷ್ಣ ಅವತಾರ ಮಾಡಿದ್ದಾನೆ. ಅವತಾರ ಮಾಡಿ ಎಲ್ಲ ಕಾರ್ಯಗಳನ್ನು ಭೂಭಾರಹರಣವನ್ನು ಮಾಡಿದ್ದಾನೆ. ಅವನಿಗೆ ಪೂರ್ಣ ಅವನೇ ಅವತಾರ ಮಾಡಬೇಕು ಅಂತಿಲ್ಲ, ಅವನ ಒಂದು ಕೇಶ ಸಾಕು ಎಲ್ಲವನ್ನು ಸಂಹಾರ ಮಾಡೋದಕ್ಕೆ, ದುಷ್ಟರನ್ನು ಸಂಹಾರ ಮಾಡೋದಕ್ಕೆ, ಶಿಷ್ಟರನ್ನು ರಕ್ಷಣೆ ಮಾಡೋದಕ್ಕೆ. ಒಂದು ಕೃಷ್ಣನ ಒಂದು ಕೂದಲು, ಕಪ್ಪು ಕೂದಲು, ಅದೇ ಸಾಕು ಅಂತ ಇಲ್ಲಿ ನಾವು ಆ ಭಗವಂತನ ಮಹಿಮೆಯನ್ನು ತಿಳಿಯಬಹುದು. ಅದಾದ ಮೇಲೆ ಕಂಸ 1ನೇ ಮಗುವನ್ನು ಸಂಹಾರ ಮಾಡಿದ ತಕ್ಷಣ ಎಲ್ಲ ತನ್ನ ಭೃತ್ಯರನ್ನು ಒಂದು ಕಡೆ ಕೂಡಿಸ್ತಾನಂತೆ. ಮೊದಲು ಪ್ರಲಂಬ, ಬಕ, ಚಾಣೂರ, ತೃಣಾವರ್ತ, ಮಹಾಶನ, ವೃಶ್ಚಿಕ, ಅರಿಷ್ಟ, ವಿವಿಧ, ಪೂತನ, ಕೇಶಿ, ಧೇನುಕ ಎಲ್ಲ ದೈತ್ಯರನ್ನು ಒಂದು ಕಡೆ ಕರೆದು ಹೇಳ್ತಾನೆ. ಎಲ್ಲರೂ ಅನುಚರರನ್ನೇ ಕರೆದು ಕೂಡಿಸ್ತಾನಂತೆ. ಹೀಗೆ ನನಗೆ ಮೃತ್ಯು ಇದೆ ಅಂತ ಹೇಳಿದ್ದಾರೆ, ಹಾಗಾಗಿ ನೀವೆಲ್ಲರೂ ಕೂಡ ಅದಕ್ಕೆ ಸಿದ್ಧರಾಗಿ ಹೋಗಬೇಕು ಅಂತ. ಎಲ್ಲೆಲ್ಲಿ ಬಾಲಕರು ಅಂತ ಹುಡ್ತಾರೋ ಅಥವಾ ಭಗವಂತನ ಅನುಯಾಯಿಗಳು ಎಲ್ಲರೂ ಕೂಡ ಅವತಾರ ಮಾಡ್ತಾ ಇದ್ದಾರೆ ಅಂತ ನಾರದರು ಹೇಳಿದ್ರು. ನಾರದರು 1ನೇ ಮಗುವನ್ನು ಸಂಹಾರ ಮಾಡುವಂತಹ ನಿಮಿತ್ತದಿಂದ ಅವರೆಲ್ಲರೂ ಕೂಡ ದೇವತೆಗಳು, ನೀವೆಲ್ಲರೂ ದೈತ್ಯರು, ನಿಮ್ಮನ್ನು ಸಂಹಾರ ಮಾಡಿಸೋದಕ್ಕೆ ಅಂತಲೇ ಭಗವಂತ ಬೇರೆ ಬೇರೆ ಕಡೆ ಅವತಾರ ಮಾಡಿಸಿದ್ದಾನೆ, ಬೇರೆ ಬೇರೆ ದೇವತೆಗಳನ್ನು. ಹಾಗಾಗಿ ನೀನು ಭಾಳ ಹುಷಾರಿಂದ ಇರು ಅಂತ. ಯಾಕೆ ನಾರದರು ಹಾಗೆ ಹೇಳಿದ್ರು? ಆ 1ನೇ ಮಗು ಕಂಸನಿಂದ ಸಂಹಾರ ಆಗಬೇಕಾಗಿತ್ತು. ಆ ಕಂಸ ಏನಾದರೂ ಸಂಹಾರ ಮಾಡದೆ ಹಾಗೆ ಬಿಟ್ಟಿದ್ರೆ ಆ ಮಗು ಹಾಗೆ ಉಳಿದಿತ್ತು. ಆ ಮಗು ಹಾಗೆ ಉಳಿಬಾರ್ದಾಗಿದೆ. ಮೊದಲು 6 ಮಕ್ಕಳನ್ನ ಅವನು ಸಂಹಾರ ಮಾಡಲೇಬೇಕಾಗಿದೆ. ಅದಕ್ಕೋಸ್ಕರ ನಾರದರು ಬಂದು ಆ ಭಗವಂತನ ಸೇವೆ ಅಂತ ಅವರು ಒಂದು ತಿಳಿದು ಹಾಗೆ ಹೇಳಿದ್ದು ಅಂತ ಅನ್ನೋದನ್ನು ಹೇಳ್ತಾರೆ. ಈ ಕಾಲನೇಮಿ ಅವನು ಬೇರೆ ಯಾರೂ ಅಲ್ಲ, ಮಹಾ ದೈತ್ಯರಲ್ಲಿ ಅವನು 2ನೇದವನೋ 3ನೇದವನೋ ಇದ್ದಾನೆ. ಕಲಿ ಫಸ್ಟು, ಆಮೇಲೆ ಕಾಲನೇಮಿ, ವಿಪ್ರಚಿತ್ತಿ, ಹೀಗೆ ಆ ಕಲಿಗಳ ತಾರತಮ್ಯ. ಅದರಲ್ಲಿ ಈ ಕಾಲನೇಮಿ ಬರ್ತಾನೆ. ಈ ಕಾಲನೇಮಿ ಸಮುದ್ರ ಮಥನದ ಸಂದರ್ಭದಲ್ಲಿ ಎಲ್ಲ ದೈತ್ಯರ ಯುದ್ಧ ಎಲ್ಲವೂ ಕೂಡ ಆಗತ್ತೆ. ಅದಾದ ಮೇಲೆ ಈ ಕಾಲನೇಮಿಯು ಕೂಡ ಯುದ್ಧದಲ್ಲಿ ಸೋತಿರ್ತಾನೆ.
ಸೋತು ಮತ್ತೆ ಹೇಗೋ ಆ ಶುಕ್ರಾಚಾರ್ಯರ ಅನುಗ್ರಹದಿಂದ ಮತ್ತೆ ಬದುಕಿ ಬಂದಿರ್ತಾನೆ ನೀವು ಈ ಕಾಲನೇಮಿ. ಆ ಕಾಲನೇಮಿಯೇ ಈ ಕಂಸನಾಗಿ ಬಂದಿದ್ದಾನೆ ಅಂತ ಅನ್ನೋದನ್ನು ಕಂಸನೇ ತನ್ನ ಭೃತ್ಯರಿಗೆಲ್ಲರಿಗೂ ಕೂಡ ಹೇಳ್ತಾನೆ. ಇದೆಲ್ಲವನ್ನು ನಾನು ನಾರದರಿಂದ ತಿಳಿದೆ ನಾನು ಅಂತ ಕಂಸ ತನ್ನ ಮಹಿಮೆಯನ್ನು ತಾನೇ ಹೇಳ್ಕೊತಾನೆ. ಅದಾದ ಮೇಲೆ ಎಲ್ಲ ಅಸುರ ರಾಜರನ್ನು ಕರೆಸಿ ಅವರಿಗೆ ಹೇಳ್ತಾನೆ, ಎಲ್ಲೆಲ್ಲಿ ದೇವತೆಗಳು ಎಲ್ಲರೂ ಕೂಡ ಅವತಾರ ಮಾಡ್ತಾ ಇದ್ದಾರಂತೆ, ಅವರೆಲ್ಲರಿಗೂ ಕೂಡ ಶಿಕ್ಷೆ ಕೊಡೋದಕ್ಕೆ, ತೊಂದರೆ ಕೊಡೋದಕ್ಕೆ ನೀವು ಸಿದ್ಧರಾಗಿರ್ರಿ ಅಂತಂದು ಹೇಳ್ತಾನೆ. ಹೇಳಿದ ಮೇಲೆ ಇಷ್ಟು ಮಾತಾದ ಮೇಲೆ ಮತ್ತೆ ಎಲ್ಲ 6 ಜನ ಮಕ್ಕಳನ್ನು ಅವನು ಸಂಹಾರ ಮಾಡ್ತಾನೆ. ಕ್ರಮವಾಗಿ ಕೀರ್ತಿವಂತ, ಸುಷೇಣ, ಭದ್ರಸೇನ ಹೀಗೆ 6 ಜನ ಮಕ್ಕಳನ್ನು ಸಂಹಾರ ಮಾಡ್ತಾನೆ. 6 ಜನ ಮಕ್ಕಳನ್ನು ಯಾಕೆ ಸಂಹಾರ ಮಾಡಬೇಕಾಗಿತ್ತು? ಹತೇಶು ಷಟ್ಸು ಬಾಲೇಶು ದೇವಕ್ಯ ಔಗ್ರಸೇನಿನ ಸಪ್ತಮೋ ವೈಷ್ಣವಂ ಧಾಮ ಯಮನಂತಂ ಪ್ರಚಕ್ಷತೆ. 7ನೇ ಗರ್ಭ ಅದು ಇನ್ನೂ ಬರಬೇಕು. ಆ ಸಮಯದಲ್ಲಿ 6 ಮಕ್ಕಳನ್ನು ಯಾಕೆ ಸಂಹಾರ ಮಾಡದ ಅವನು ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಈ 6 ಜನ ಮಕ್ಕಳು ಏನು ಮಾಡಿದರು ಅಂತಂದರೆ, ಅವರು ಮರೀಚಿ ಋಷಿಗಳ ಮಕ್ಕಳು. ಮೊದಲು ಮರೀಚಿ ಋಷಿಗಳ ಮಕ್ಕಳಾಗಿದ್ದಾಗ ದೇವಲ ಋಷಿಗಳನ್ನು ನೋಡಿ ಅಪಹಾಸ್ಯ ಮಾಡಿರ್ತಾರೆ ಈ 6 ಜನ ಮಕ್ಕಳು. ಏನಂತ, ಅವರು ಬಹಳ ಖುಷರಾಗಿರ್ತಾರೆ ಅವರು ದೇವಲ ಋಷಿಗಳು. ಅದನ್ನು ನೋಡಿ ನೀವು ಕಾಮಜ್ವರದಿಂದ ಪೀಡಿತರಾಗಿದ್ದೀರಿ, ಹಾಗಾಗಿ ಇಷ್ಟು ಖುಷರಾಗಿದ್ದೀರಿ ನೀವು ಅಂತೇಳಿ ಅವರಿಗೆ ಅಪಹಾಸ್ಯ ಮಾಡ್ತಾರೆ. ಅವರು ಕಾಮಜ್ವರದಿಂದ ಪೀಡಿತರಾಗಿರೋದಿಲ್ಲ, ಭಗವಂತನ ತಪಸ್ಸನ್ನು ಮಾಡಿ ಮಾಡಿ ಅಷ್ಟು ಖುಷರಾಗಿರ್ತಾರೆ ಅವರು. ಅದನ್ನು ನೋಡಿ ಇವರು ಅಪಹಾಸ್ಯ ಮಾಡ್ತಾರೆ ಮರೀಚಿ ಋಷಿಗಳ ಮಕ್ಕಳು. ಅಪಹಾಸ್ಯ ಮಾಡಿದಾಗ ಅವಾಗ ಅವರಿಗೆ ದೇವಲ ಋಷಿಗಳು ಶಾಪ ಕೊಡ್ತಾರೆ, ನೀವು ದೈತ್ಯರ ಮಕ್ಕಳಾಗಿ ಅಸುರರ ಯೋನಿಯಲ್ಲಿ ಹುಟ್ಟ್ರಿ ಅಂತಂದು. ಅವಾಗ ಅವರ ಶಾಪಕ್ಕೆ ಅನುಗುಣವಾಗಿ ಈ ಕಾಲನೇಮಿಯ ಮಕ್ಕಳಾಗಿ ಇವರು ಹುಟ್ಟುತ್ತಾರೆ. ಸ್ವರ, ಉದ್ಗೀತ, ಪರಿಶ್ವಂಗ, ಪತಂಗ, ಕ್ಷುದ್ರವೃತ್, ಗೃಣಿ ಅಂತನ್ನುವಂತಹ ಕಾಲನೇಮಿಯ 6 ಜನ ಮಕ್ಕಳಾಗಿ ಅಲ್ಲಿ ಹುಟ್ಟುತ್ತಾರೆ. ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರೆ ಅಲ್ಲಿ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿದರು. ಅಸುರರ ಸ್ವಭಾವ, ನಮಗೆ ಅವಧ್ಯತ್ವ ಅಂತನ್ನುವಂತಹ ವರ ಬೇಕು, ನಾವು ಯಾವುದೇ ರೀತಿಯಿಂದನೂ ಸಾಯಬಾರದು ಅಂತಂದು ಅವರು ತಪಸ್ಸನ್ನು ಮಾಡ್ತಾರೆ. ಸರಿ ಆಯಿತು ಅಂಥೇಳಿ ಬ್ರಹ್ಮದೇವರು ವರವನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಅವಾಗ ಪಾತಾಳದಲ್ಲಿ ಕುಳಿತು ತಪಸ್ಸನ್ನು ಮಾಡಿರ್ತಾರೆ. ಆಮೇಲೆ ಅಲ್ಲೊಂದು ಗರ್ಭಗೃಹವನ್ನು ಮಾಡಿಕೊಂಡು ಅಲ್ಲಿ ತಪಸ್ಸನ್ನು ಮಾಡಿದ್ದಕ್ಕೆ ಅವರಿಗೆ ಷಡ್ಗರ್ಭರು ಅಂತ ಅವರನ್ನು ಕರಿತಾ ಇರ್ತಾರೆ. ಅವಾಗ ಹಿರಣ್ಯಕಶಿಪುವಿನ ಕಾಲ, ಆ ಹಿರಣ್ಯಕಶಿಪುವಿನ ಕಾಲದಲ್ಲಿ ಇವರು ತಪಸ್ಸನ್ನು ಮಾಡಿದ್ದು ಆ ಹಿರಣ್ಯಕಶಿಪುವಿಗೆ ಗೊತ್ತಾಗತ್ತೆ. ಹಿರಣ್ಯಕಶಿಪು ಅವನು ಸ್ವರ್ಗಲೋಕದಲ್ಲಿ ಇರ್ತಾನೆ, ನೀವು ನನ್ನ ಲೋಕದಲ್ಲಿದ್ದು ನನ್ನ ಕಾಲದಲ್ಲಿದ್ದು ನನ್ನನ್ನು ಬಿಟ್ಟು ಆ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿದಿರಿ ಅಂತೇಳಿ, ಯಾವ ಬ್ರಹ್ಮದೇವರನ್ನು ಕುರಿತು ನೀವು ಏನನ್ನು ತಪಸ್ಸು ಮಾಡಿರಿ, ಅವಧ್ಯತ್ವವನ್ನು ಪಡಿಬೇಕು ಅಂತ ಮಾಡಿದಿರಿ, ನಿಮ್ಮ ತಂದೆಯಿಂದಲೇ ಮರಣ ಆಗಲಿ ಅಂತನ್ನುವಂಥ ಶಾಪವನ್ನು ಹಿರಣ್ಯಕಶಿಪು ಕೊಡ್ತಾನೆ. ಅಲ್ಲ, ಅವನು ಹಿರಣ್ಯಕಶಿಪು ನೋಡ್ರಿ, ತಾನು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಅವನು ಅವಧ್ಯತ್ವವನ್ನು ಪಡೆದಿದ್ದಾನೆ. ಪಡೆದ ಅಂತಹ ವ್ಯಕ್ತಿ ತನ್ನ ಗುರುಗಳಾದಂತಹ ಬ್ರಹ್ಮದೇವರನ್ನು ಕುರಿತು ಇನ್ನೊಬ್ಬರು ತಪಸ್ಸು ಮಾಡಬಾರ್ದು ಅಂತನ್ನುವಂತಹ ದುಷ್ಟಬುದ್ಧಿ ಅವನಿಗೆ ಬಂದೋಗಿತ್ತು. ಅಷ್ಟೇ ಅಲ್ಲ, ಹೇಳ್ತಾನೆ, ನನ್ನನ್ನೇ ಕುರಿತು ನೀವು ತಪಸ್ಸು ಮಾಡಬೇಕಾಗಿತ್ತು, ಆ ಬ್ರಹ್ಮನನ್ನು ಅಲ್ಲ ಅಂತಂದು ಇಷ್ಟು ಘೋರವಾದಂತಹ ಮಾತುಗಳನ್ನು ಹೇಳ್ತಾನೆ. ಶಾಪವನ್ನು ಕೂಡ ಕೊಡ್ತಾನೆ. ಕೊಟ್ಟ ಮೇಲೆ ಹಿರಣ್ಯಕಶಿಪು ಶಾಪವನ್ನೇನು ಭಗವಂತ ಅದನ್ನು ಸರಿ ಮಾಡಲೇಬೇಕು ಅಂತನ್ನುವಂಥ ನಿಯಮ ಇರಲಿಲ್ಲ. ಹಾಗಿದ್ರೂ ಕೂಡ ಯಾಕೆ ಮಾಡ್ದ? ಅವರನ್ನು ಕಾಲನೇಮಿಯ ಅವತಾರ ಅಂತಹ ಈ ಕಂಸ, ಆ ಕಂಸನ ಮುಖಾಂತರ ಈ 6 ಜನರನ್ನು ಯಾಕೆ ಸಂಹಾರ ಮಾಡಿಸ್ದ ಅಂತಂದರೆ, ತಪಸ್ಸು ಮಾಡಿದ ಅವನು ಕೂಡ ತಪಸ್ಸನ್ನು ಮಾಡಿದ, 1000 ವರ್ಷಗಳ ಕಾಲ ತಪಸ್ಸು ಮಾಡಿದ. ಆ ತಪಸ್ಸಿನ ಮಹಿಮೆ ವ್ಯರ್ಥ ಆಗಬಾರ್ದು. ಅದನ್ನು ತೋರಿಸೋದಕ್ಕೆ ಅವನಿಗೆ ಶಾಪ ಕೊಟ್ಟಿದ್ದನ್ನು ವ್ಯರ್ಥ ಮಾಡಬಾರ್ದು ಅಂತ ಅನ್ನುವಂತಹ ಕಾರಣದಿಂದ ಇಲ್ಲಿ ಕಂಸನಿಂದ ಸಂಹಾರ ಮಾಡಿಸ್ದ.
ಹಾಗಾದರೆ ಬ್ರಹ್ಮದೇವರ ವರ ಅದನ್ನು ಸುಳ್ಳು ಮಾಡೋದನ್ನ? ಬ್ರಹ್ಮದೇವರ ವರವನ್ನು ಕೂಡ ಸುಳ್ಳು ಮಾಡಿಲ್ಲ. ಆ ಭಗವಂತ ಯೋಗಮಾಯ ದುರ್ಗಾದೇವಿಯನ್ನು ಕರೆದು ಹೇಳ್ತಾನೆ, ಹೀಗೆ ಬ್ರಹ್ಮದೇವರ ವರವನ್ನು ಕೂಡ ಸರಿ ಮಾಡಬೇಕು, ಮತ್ತು ಆ ಹಿರಣ್ಯಕಶಿಪುವಿನ ಶಾಪವನ್ನು ಕೂಡ ಸರಿ ಮಾಡಬೇಕು. ಹಾಗಾದರೆ ಏನು ಮಾಡಬೇಕು? ಒಂದು 6 ಜನರನ್ನು ಒಂದು ಗುಹೆಯಲ್ಲಿ ಮಲಗಿಸ್ತಾಳಂತೆ ಆ ಯೋಗಮಾಯ ದುರ್ಗಾದೇವಿ. ಮಲಗಿಸಿ ಹೇಳ್ತಾಳೆ, ಭಗವಂತನೇ ಹೇಳ್ತಾಳಂತೆ ಆ ದುರ್ಗಾದೇವಿಗೆ. ಮಲಗಿಸೋದಷ್ಟೇ ಅಲ್ಲ, ಮಲಗಿಸಿ ಅವರಲ್ಲಿರುವಂತಹ ಯಾವಾಗಲೂ ಕೂಡ ದೇಹ ನಾಶ ಹೊರತು ಜೀವನ ನಾಶ ಇರೋದಿಲ್ಲ, ಜೀವನ ಸ್ವರೂಪ ನಾಶ ಇರೋದಿಲ್ಲ. ಅವರನ್ನು ಮಲಗಿಸಿ ಅಲ್ಲಿರುವಂತಹ ದೇಹವನ್ನು ತಂದು ಈ ಜೀವನ ಅಂದರೆ ಕುಂತಿ ಗರ್ಭದಲ್ಲಿ ಒಂದೊಂದನ್ನೇ ಹಾಕ್ತಾ ಇರ್ತಾಳೆ ದುರ್ಗಾದೇವಿ. ಹೀಗೆ ಮಾಡೋದರಿಂದ ಇಲ್ಲಿ ಕಂಸ ಅವನು ಸಾಯಿಸ್ತಾನೆ. ಸಾಯಿಸಿದ ತಕ್ಷಣ ಜೀವನನ್ನು ಮೊದಲನೇ ದೇಹದ ಸ್ವರೂಪದಲ್ಲಿ ತೊಗೊಂಡೋಗಿ ಇಡ್ತಾರೆ. ಹೀಗೆ ಮಾಡೋದರಿಂದ ಆ ಬ್ರಹ್ಮದೇವರ ವರವೂ ಕೂಡ ಸತ್ಯ ಮಾಡ್ತಾನೆ. ಆ ಹಿರಣ್ಯಕಶಿಪುವಿನ ಶಾಪ ಅದನ್ನು ಕೂಡ ಭಗವಂತ ಸತ್ಯ ಮಾಡಿದ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾನೆ. ಅಲ್ಲಿ ಇನ್ನೊಂದು ತಿಳ್ಕೊಬೋದು, ಅವನು ಶಾಪ ಕೊಟ್ಟಿದ್ದೇನಂತ, ನಿಮ್ಮ ತಂದೆಯಿಂದಲೇ ಮೃತನಾಗಲಿ ಅಂತ. ಇದೇ ಜನ್ಮದ ತಂದೆ ಅಂತೇನು ಹೇಳಿಲ್ಲಲ್ಲ. ಅಲ್ಲಿ ಜೀವನಿಗೆ ಬೇಕಾದಷ್ಟು ತಂದೆ ತಾಯಿಗಳಿರ್ತಾರೆ. ಹಾಗಾಗಿ ಆ ಕಾಲನೇಮಿಯ ಸ್ವರೂಪ ಈ ಕಂಸನಾಗಿ ಅವತಾರ ಮಾಡಿದ್ದಾನೆ. ಅವನು ತಂದೆ ಅಂತ ಅಷ್ಟೇ ಹೇಳಿದ್ದಾನೆ. ಆ ತಂದೆ ಯಾರಾದರೂ ಆಗ್ಬೋದು, ಆದರೆ ಕಂಸನೇ ಇಲ್ಲಿ ಕಾಲನೇಮಿಯ ಅವತಾರ. ಅದನ್ನು ತಿಳಿದು ಆ ಕಂಸನಿಂದ ಸಂಹಾರ ಮಾಡಿಸಿದ್ದಾನೆ ಭಗವಂತ ಅಂತ ಅನ್ನೋದನ್ನು ಇಲ್ಲಿ ತಿಳಿಯಬಹುದು. ಅದಾದ ಮೇಲೆ ಅವರು ಮಲಗಿ ಎದ್ದರಂತೆ ಅವರು ಆ ಕಡೆ ಷಡ್ಗರ್ಭರು ಮಲಗಿ ಎದ್ದಿದ್ದಾರೆ. ಅದಾದ ಮೇಲೆ ಭಗವಂತ ಶುಕ್ಲಕೇಶನನ್ನು ಮೊದಲು ನೀನು ಅವತಾರವನ್ನು ಮಾಡು ಅಂತ ಹೇಳಿ ಕಳಿಸಿದ್ದಾನೆ. ಶುಕ್ಲಕೇಶದ ಆವೇಶ ಶೇಷದೇವರ ಅವತಾರ ಅಲ್ಲಿ ಪೂರ್ಣವಾಗಿ ಸನ್ನಿಹಿತನಾಗಿದ್ದಾನೆ. ಮತ್ತೆ ದುರ್ಗಾದೇವಿಯನ್ನು ಕರೆದು ಹೇಳ್ತಾನೆ, ನೀನು ಹೋಗು, ಈ ಗರ್ಭದಲ್ಲೂ ಇರಬೇಕು, ಈ ಗರ್ಭದಲ್ಲೂ ಇರಬೇಕು, ಹಾಗೆ ಅವನನ್ನು ಗರ್ಭದಿಂದ ಗರ್ಭಕ್ಕೆ ಸಂಕರ್ಷಣೆ ಮಾಡಬೇಕು ನೀನು ಅಂತ ಹೇಳಿ ಆ ದುರ್ಗಾದೇವಿಗೆ ಆಜ್ಞೆ ಮಾಡ್ತಾನೆ. ಆಜ್ಞೆ ಮಾಡೋದಷ್ಟೇ ಅಲ್ಲ, ಮುಂದೆ ನೀನು ಯಶೋದೆಯಲ್ಲಿ ನೀನು ಹುಟ್ಟಬೇಕು, ವಸುದೇವ ನಿನ್ನನ್ನು ಅಲ್ಲಿಂದ ತಗೊಂಡು ಅಲ್ಲಿಗೆ ಬರ್ತಾನೆ, ಆ ಕಂಸ ಇದ್ದಲ್ಲಿ ಬರ್ತಾನೆ ಅಂತ ಇಷ್ಟೆಲ್ಲವನ್ನೂ ಕೂಡ ಹೇಳ್ತಾನೆ. ಈ ಜನ್ಮದಲ್ಲಿ ನೀನು ದುರ್ಗಾರೂಪಿಯಾಗಿ ನೀನು ಅನೇಕ ಹೆಸರುಗಳಿಂದ ಪ್ರಸಿದ್ಧಳಾಗ್ತಿ. ಹಾಗಾಗಿ ನೀನು ಅಲ್ಲಿ ಅವತಾರವನ್ನು ಮಾಡಬೇಕು. ಮತ್ತು ನಾಮಗಳು ಕೂಡ ಭಗವಂತನೇ ಹೇಳ್ತಾನೆ. ಮೊದಲೇ ದುರ್ಗೇತಿ ಭದ್ರಕಾಳೀತಿ ವಿಜಯ ವೈಷ್ಣವೀತಿ ಚ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣೀಶಾನ ಶಾರದೆ ತ್ಯಂಬಿಕೇತಿ ಚ ಅಂತನ್ನುವಂತಹ ಹೆಸರುಗಳಿಂದ ನೀನು ಪ್ರಸಿದ್ಧಿ ಆಗ್ತಿ, ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದ್ತೀಯ ಅಂತ ಹೇಳಿ ಆ ದುರ್ಗಾದೇವಿ ಭಗವಂತ ಆಜ್ಞೆಯನ್ನು ಮಾಡಿದ್ದಾನೆ. ಅದೇ ರೀತಿಯಾಗಿ ಈ ಕಡೆ ರೋಹಿಣಿ ದೇವಿ ಗರ್ಭವನ್ನು ಧಾರಣೆ ಮಾಡಿದ್ದಾಳೆ, ದೇವಕಿಯು ಕೂಡ ಗರ್ಭವನ್ನು ಧಾರಣೆ ಮಾಡಿದ್ದಾಳೆ. ದೇವಕಿಯ ಗರ್ಭ 3 ತಿಂಗಳಾಯಿತು, ಈ ಕಡೆ ರೋಹಿಣಿ ಗರ್ಭವೂ ಕೂಡ ಸ್ರಾವ ಆಗಿದೆ. ಅದೇ ಸಮಯಕ್ಕೆ ಆ ಗರ್ಭದಿಂದ ಈ ಗರ್ಭಕ್ಕೆ ಅವಳು ತನ್ನ ಶಕ್ತಿಯಿಂದ ಗರ್ಭದಲ್ಲಿರುವಂತಹ ಜೀವನನ್ನು ಇಲ್ಲಿ ಸೇರಿಸಿದ್ದಾಳೆ. ಗರ್ಭ ಸಂಕರ್ಷಣ ತಮ್ಮೈ ಭ್ರೂಯು ಸಂಕರ್ಷಣ ಭುವಿ. ಆ ಗರ್ಭದಿಂದ ಗರ್ಭಕ್ಕೆ ಅವನು ಸಂಕರ್ಷಿತನಾಗಿದ್ದಕ್ಕೆ ಅವನಿಗೆ ಸಂಕರ್ಷಣ ಅಂತನ್ನುವಂತಹ ಹೆಸರು ಕೂಡ ಬರುತ್ತೆ. ಅದಾದ ಮೇಲೆ ಭಗವಂತ ಹೇಳಿದ ಹಾಗೆ ದುರ್ಗಾದೇವಿ ಮಾಡಿದ್ದಾಳೆ. ಈ ಕಡೆ ರೋಹಿಣಿಯ ಗರ್ಭವೂ ಕೂಡ ಸ್ರಾವ ಆಗಿದೆ. ಆ ಸ್ರಾವ ಆದಾಗ ಅವಳ ಸ್ವಪ್ನದಲ್ಲಿ ಆ ದುರ್ಗಾದೇವಿ ಬಂದು ಹೇಳ್ತಾಳೆ, ನಿನ್ನ ಗರ್ಭ ಸ್ರಾವ ಆಗಿದೆ ಅಂತ ನೀನು ದುಃಖ ಪಡಬೇಡ, ಅದೇ ಜಾಗದಲ್ಲಿ ಇನ್ನೊಂದು ಗರ್ಭ ಬೆಳೀತಾ ಇದೆ ಅಂತ ಹೇಳಿ ಆ ರೋಹಿಣಿಗೆ ಹೇಳಿ ಹೋಗ್ತಾಳೆ. ಈ ಕಡೆ ಕಂಸ ಮೊದಲಾದ ಎಲ್ಲ ಭೃತ್ಯರು ಕೂಡ ಕಂಸನ ಕಾಟಕ್ಕೆ ದೇವಕಿ ಗರ್ಭಸ್ರಾವ ಆಯಿತು ಅಂತ 7ನೇ ಗರ್ಭಸ್ರಾವ ಆಯಿತು ಅಂತ ತಿಳಿತಾರೆ. ಅಹೋ ವಿಶ್ರಂಸಿತೋ ಗರ್ಭ ಇತಿ ಲೋಕ ವಿಚಕ್ಷು. ಗರ್ಭಸ್ರಾವ ಆಯಿತು ಅಂತ ಎಲ್ಲರೂ ಕೂಡ ತಿಳಿದ್ರು. ಆದರೆ ವಸ್ತುತಃ ಗರ್ಭಸ್ರಾವ ಆಗಿರೋದಿಲ್ಲ, ಗರ್ಭ ಇಲ್ಲೇ ಬೆಳೀತಾ ಇರುತ್ತೆ ಅಂತ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳಿಯಬಹುದು. ಅದಾದ ಮೇಲೆ ಭಗವಂತ
ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ವಸುದೇವನ ಮುಖಾಂತರ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ ಭಗವಂತ. ಅವನಿಗೆ ಯಾವುದೇ ರೀತಿಯಾದಂತಹ ಶುಕ್ಲ ಶೋಣಿತ ಸಂಬಂಧಗಳಿಲ್ಲ. ಆದರೂ ಕೂಡ ಮನುಷ್ಯ ರೂಪದಲ್ಲಿ ಅವತಾರವನ್ನು ಮಾಡಿ ಭಗವಂತನ ಲೀಲೆಗಳನ್ನು ತೋರಿಸೋದಕ್ಕಾಗಿ ಅವನು ಅವತಾರ ಮಾಡಿದ್ದೇ ಹೊರತು ಅವನಿಗೆ ಯಾವುದೇ ರೀತಿಯಾದಂತಹ ಶುಕ್ಲ ಶೋಣಿತ ಸಂಬಂಧ ಇಲ್ಲ ಅಂತನ್ನೋದನ್ನು ನಾವು ಮೇಲಿಂದ ಮೇಲೆ ತಿಳಿಯಬೇಕು. ಅದಾದ ಮೇಲೆ ಆ ವಸುದೇವನ ಮುಖಾಂತರ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ್ದೇ ತಡ. ಎಂದೂ ಇಲ್ಲದಂತಹ ಕಾಂತಿ ಆ ದೇವಕಿಯ ಮುಖದಲ್ಲಿ ಕಾಣಿಸ್ತಾ ಇದೆ. ಒಂದು ಸಲ ಕಂಸ ಎಲ್ಲ ತನ್ನ ರಾಜ್ಯದಲ್ಲಿ ಹೇಗಿದ್ದಾರೆ ಏನು ಎತ್ತ ಎಲ್ಲ ಈ ವಸುದೇವ ದೇವಕಿ ಎಲ್ಲರನ್ನೂ ನೋಡೋದಕ್ಕೆ ಅಂತ ಬರ್ತಾನೆ. ಯಾವ ಕಾರಾಗೃಹದಲ್ಲಿ ಬೆಳಕಿರೋದಿಲ್ಲ. ಆದರೆ ಕೃಷ್ಣ ಪ್ರವೇಶ ಮಾಡಿದಾಗ, ಅವಳ ಗರ್ಭವನ್ನು ಪ್ರವೇಶ ಮಾಡಿದಾಗ ಆ ಇಡೀ ಕೋಣೆಯೆಲ್ಲ ಬೆಳಕಾಗಬೇಕು. ಅಷ್ಟು ಇದು ಕಾಂತಿ ಅವಳ ದೇಹದಲ್ಲಿ ಬಂದಿದೆ. ಅದನ್ನು ನೋಡಿ ಆ ಕಂಸನಿಗೂ ಕೂಡ ಗೊತ್ತಾಗಿದೆ. ತಾಂ ವೀಕ್ಷೆ ಕಂಸ ಪ್ರಭಯಾಜಿತಂಬರಾಂ ವಿರೋಚಯಂತೀಂ ಭವನಂ ಶುಚಿಸ್ಮಿತಾಂ. ಯಾವಾಗ ಅಷ್ಟು ಕಾಂತಿಯುಕ್ತಳಾದಂತಹ ಕುಂತಿಯನ್ನು ದೇವಕಿಯನ್ನು ನೋಡಿದ ತಕ್ಷಣ ಅವನಿಗೆ ಗೊತ್ತಾಯಿತು, ಇವಳಲ್ಲಿ 8ನೇ ಗರ್ಭ ಪ್ರವೇಶ ಮಾಡಿದೆ. ಅವನು ಸಾಕ್ಷಾತ್ ಭಗವಂತ ನನ್ನ ಸಂಹಾರ ಮಾಡೋದಕ್ಕೆ ಅವಳಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತ ಅನ್ನೋದು ಆ ಕಂಸನಿಗೆ ಗೊತ್ತಾಯಿತು. ತಕ್ಷಣ ಸಂಹಾರ ಮಾಡೋದಕ್ಕೆ ಅಂತ ಹೊರಟಾಗ ಅವನಿಗೆ ಬೇಡ, ಗರ್ಭಿಣಿಯಾದಂತಹ ಸ್ತ್ರೀಯನ್ನು ಸಂಹಾರ ಮಾಡೋದು ಬೇಡ, ಇಷ್ಟಾಗಿ ಅವಳು ನನ್ನ ತಂಗಿ, ಆ ತಂಗಿಯನ್ನು ಸಂಹಾರ ಮಾಡೋದು ಬೇಡ ಅಂತನ್ನುವಂತಹ ಬುದ್ಧಿಯೂ ಕೂಡ ಬಂದಿದೆ. ಗರ್ಭಿಣಿ ಸ್ತ್ರೀಯರನ್ನು ಸಂಹಾರ ಮಾಡಿದರೆ ದೊಡ್ಡ ಅಪವಾದ ಬರುತ್ತೆ, ಅಂತಹ ಕಳಂಕ ನನಗೆ ಬರೋದು ಬೇಡ ಅಂತನ್ನುವಂತಹ ವಿಚಾರದಿಂದ ಕಂಸ ಆಯಿತು, ಇನ್ನೊಂದು ಸ್ವಲ್ಪ ದಿವಸ ತಾನೆ, ಸ್ವಲ್ಪ ದಿವಸ ಕಳೆದ ಮೇಲೆ ಅಲ್ಲಿ ಪ್ರಸವ ಆಗುತ್ತೆ. ಆ ಪ್ರಸವ ಆದ ತಕ್ಷಣ ಆ ಮಗುವನ್ನು ಸಂಹಾರ ಮಾಡಬಹುದು ಅಂತ ಹೇಳಿ ಯಾವಾಗಲೂ ಕೂಡ ಕೂತಾಗ ನಿಂತಾಗ ಓಡಾಡ್ತಾ ಇರ್ಬೇಕಾದ್ರೆ ಆ ಕೃಷ್ಣ ಯಾವಾಗ ಹುಡ್ತಾನೆ, ಅವನು ಯಾವಾಗ ಹುಡ್ತಾನೆ, ದೇವಕಿ ಯಾವಾಗ ಪ್ರಸವ ಮಾಡ್ತಾಳೆ ಅಂತ ಕಾಯ್ತಾ ಇದ್ದ. ಆಸೀನ ಸಂವಿಶಾನ್ ತಿಷ್ಟನ್ ಭುಂಜಾನ ಪರ್ಯಟನ್ ಪಿಬನ್ ಚಿಂತೆಯಾನೋ ಋಷಿಕೇಶ ಅಪಶ್ಯ ತನ್ಮಯಂ ಜಗತ. ಯಾವಾಗಲೂ ಕೂಡ ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಓಡಾಡ್ತಾ ಅವನು ಇರ್ತಾನೆ. ಅಷ್ಟು ಭಯಭೀತನಾಗಿ ಇದ್ದಾನೆ. ಒಂದು ಕಡೆ ಭಯ, ಒಂದು ಕಡೆ ಕಾಯ್ತಾ ಇದ್ದಾನೆ. ಆ ಕಂಸ ಕಾಯೋದು ಅಷ್ಟೇ ಅಲ್ಲ, ಕಂಸನ ಭೃತ್ಯರೂ ಕೂಡ ಇವಳಿಗೆ ಯಾವಾಗ ಪ್ರಸವ ಆಗುತ್ತೋ ಅದನ್ನು ನಾ ಹೋಗಿ ಕಂಸನಿಗೆ ಹೇಳಬೇಕು ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ. ಗರ್ಭದಲ್ಲಿ ಪ್ರವೇಶ ಮಾಡಿದಂತಹ ಭಗವಂತನನ್ನು ಬ್ರಹ್ಮದೇವರು ಮತ್ತು ರುದ್ರದೇವರು ಇವರೇ ಮೊದಲಾದಂತಹ ದೇವತೆಗಳು ಅಲ್ಲಿ ಬಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಬ್ರಹ್ಮ ಭವರ್ಷ ತತ್ರೇತ್ಯ ಮುನುವೀರ್ ನಾರದಾದಿಭಿ. ಎಲ್ಲ ದೇವತೆಗಳು, ಎಲ್ಲ ಅನುಚರರು, ಗಂಧರ್ವರು, ಯಕ್ಷರರು, ಕಿನ್ನರರು ಆ ಭಗವಂತನನ್ನು ಸ್ತೋತ್ರ ಮಾಡೋದಕ್ಕೆ ಬಂದಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಅಂತ ಅಷ್ಟೇ ಹೇಳಿದರೆ ಸಾಕಾಗಿತ್ತು. ಬ್ರಹ್ಮದೇವರು, ರುದ್ರದೇವರು ಅಂತ ಪ್ರತ್ಯೇಕ ರುದ್ರದೇವರ ಹೆಸರುಗಳನ್ನು ಯಾಕೆ ತಗೊಂಡು ಹೇಳಿದ್ರು ಅಂತಂದರೆ ಅದಕ್ಕೆ ಸತ್ಯಧರ್ಮರು ಹೇಳ್ತಾರೆ, ನೋಡಪ್ಪ ರುದ್ರ, ಯಾವ ಭೃಗು ಋಷಿ ಭಗವಂತನ ಎದೆಗೆ ಒದ್ದು ಆ ಭಗವಂತನ ಸರ್ವೋತ್ತಮತ್ವವನ್ನು ಭಗವಂತನ ಒದ್ದು ಹೋದ್ನ ಅಂತಹ ಭೃಗು ಇಲ್ಲಿ ಹೆಂಗಿದೆ ನೋಡೋನು. ಆ ಭೃಗು ಆ ಭಗವಂತನ ಅವತಾರಕ್ಕೆ ಕಾಯ್ತಾ ಇದ್ದ ನೋಡೋನು ಅಂತ ಅದನ್ನು ತೋರಿಸೋದಕ್ಕೋ ಏನು ಅಂತೇಳಿ ರುದ್ರದೇವರ ಹೆಸರನ್ನು ಪ್ರತ್ಯೇಕ ಹೇಳಿದ್ರು ಅಂತ ಅನ್ನೋದನ್ನು ಇಲ್ಲಿ ತಿಳಿಸೋದಕ್ಕೆ ಹೇಳಿದ್ರು ಅಂತ ಸತ್ಯಧರ್ಮರು ಹೇಳ್ತಾರೆ. ಅದಾದ ಮೇಲೆ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಆ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ದೇವತೆಗಳು ಸೇರಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ. ಇಲ್ಲಿ ಶ್ಲೋಕದಲ್ಲಿ ಅನೇಕ ಸತ್ಯ ಶಬ್ದಗಳು ಇದೆ.
ಹಾಗಾದರೆ ಎಲ್ಲ ಸತ್ಯ ಶಬ್ದಕ್ಕೂ ಒಂದೇ ಅರ್ಥನಾ, ಅಥವಾ ಇಷ್ಟು ಸತ್ಯ ಶಬ್ದಗಳಿದೆ ಆದ್ದರಿಂದ ಪೌನರುಕ್ತಿ ಅಂತ ಅನ್ನೋದು ಬರುತ್ತದಲ್ಲ ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಟ್ಟು ಸತ್ಶಬ್ದಂ ಉತ್ತಮ ಬ್ರೂಯಾತ್ ತೀತಿ ಶಬ್ದಂ ಅಂತ ಹೇಳಿ ಅವರು ನಿರ್ಣಯವನ್ನು ಕೊಡ್ತಾರೆ. ಅಂದರೆ ಸತ್ಯವ್ರತ ಅಂತಂದರೆ ಪೂರ್ಣಾನಂದ ಜ್ಞಾನರೂಪನಾದಂತಹ ಸತ್ಯಪರಂ ಪಂಚ ಮಹಾಭೂತಗಳಿಂದ ಭಿನ್ನನಾದಂತಹ ತ್ರಿಸತ್ಯಂ ಎಲ್ಲ ವೇದಗಳಿಂದ ಮುಖ್ಯ ಪ್ರತಿಪಾದ್ಯನಾದಂತಹ ಸತ್ಯಸ್ಯ ಯೋನಿಂ ಅಬಾಧಿತವಾದಂತಹ ಪ್ರಪಂಚಕ್ಕೆ ಮೂಲ ಕಾರಣನಾದಂತಹ ಸತ್ಯೇ ನಿಹಿತಂ ಸತ್ಯವಾದ ಪ್ರಪಂಚದಲ್ಲಿ ನಿಯಾಮಕನಾಗಿರುವಂತಹ ಭಗವಂತ ಸತ್ಯಸ್ಯ ಸತ್ಯಂ ನಿರ್ದುಷ್ಟವಾದ ಆನಂದ ಜ್ಞಾನ ರೂಪರಾದಂತಹ ಮುಕ್ತಿಯೋಗ್ಯರಿಗೆ ಉತ್ತಮವಾದಂತಹ ಆನಂದ ಜ್ಞಾನವನ್ನು ಕೊಡುವಂತಹ ಮತ್ತು ಸತ್ಯನೇತ್ರ ಅಂದರೆ ಸತ್ಯವಾದಂತಹ ಜಗತ್ತಿಗೆ ನೇತಾರನಾದಂತಹ ಸತ್ಯಾತ್ಮಕಂ ನಿಜವಾದಂತಹ ಪ್ರಪಂಚವನ್ನು ಅವನು ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುವಂತಹ ಮತ್ತು ಸಜ್ಜನರನ್ನು ಭಕ್ತರಂತ ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡುವಂತಹ ನಿನಗೆ ನಿನ್ನನ್ನು ಕುರಿತು ವಯಂ ನಾವೆಲ್ಲರೂ ಸೇರಿ ಶರಣಂ ಪ್ರಪನ್ನಾಹ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಅವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಏಕಾಯನೋಸೋ ದ್ವಿಫಲಸ್ತ್ರಿಮೂಲ ಚತುರಸ ಪಂಚ ಶಿಫಷಡಾತ್ಮ ಸಪ್ತತ್ವಗಷ್ಟ ವೀಟಪೋ ನವಾಕ್ಷೋ ದಶಕ್ಷರಿ ದ್ವಿಕಗೋ ಹ್ಯಾದಿವೃಕ್ಷ. ಈ ಶ್ಲೋಕದಿಂದ ಭಾರೀ ಅದ್ಭುತವಾದಂತಹ ವರ್ಣನೆ. ಭಗವಂತನ ಮಹಿಮೆಯನ್ನು ಎಷ್ಟು ವಿಚಿತ್ರವಾಗಿ ಹೇಳಿದರೂ ಕಡಿಮೆ, ಎಷ್ಟು ಹೇಳಿದರೂ ಕೂಡ ಕಡಿಮೆ ಅಂತಹ ಭಗವಂತನ ಮಹಿಮೆಯನ್ನು ಈ ಶ್ಲೋಕದಲ್ಲಿ ಭಾರೀ ತಿಳಿಸಿದ್ದಾರೆ. ನಿನ್ನ ವಶದಲ್ಲಿರುವಂತಹ ಈ ಪ್ರಾಣಿ ಪ್ರಪಂಚ ಅದು ಒಂದು ಅದ್ಭುತವಾದಂತಹ ಆಲದ ಮರದಂತಿದೆ. ಏಕಾಯನ ಅದಕ್ಕೆ ಒಂದು ಬೇರು, ಮೂಲ ಪ್ರಕೃತಿ ದ್ವಿಫಲ ಎರಡು ಹಣ್ಣುಗಳು ಯಾವುದು ಅಂತಂದರೆ ಪ್ರವೃತ್ತ ಕರ್ಮ ಮತ್ತು ನಿವೃತ್ತ ಕರ್ಮ ಅಂತನ್ನುವಂತಹ ಎರಡು ಫಲಗಳು. ತ್ರಿಮೂಲ ಮೂರು ಸಣ್ಣ ಬೇರುಗಳು, ಸತ್ವ ರಜಸ್ತಮೋ ಗುಣಗಳು ಅಂತನ್ನುವಂತಹ ಮೂರು ಬೇರುಗಳು. ಮತ್ತು ಚತುರಸ ನಾಲ್ಕು ರಸಗಳು ಯಾವುದು ಅಂತಂದರೆ ನಾಲ್ಕು ಹಣ್ಣಿನ ರಸಗಳು. ಪ್ರವೃತ್ತ ಕರ್ಮ ಎಂಬಂತಹ ಹಣ್ಣಿನಲ್ಲಿ ಧರ್ಮ ಅರ್ಥ ಕಾಮ ಮೂರು ರಸ, ಮತ್ತು ನಿವೃತ್ತ ಕರ್ಮ ಅಂತನ್ನುವಂತಹ ಹಣ್ಣಿನಲ್ಲಿ ಮೋಕ್ಷ ಎಂಬಂತಹ ಇನ್ನೊಂದು ರಸ ಸೇರಿ ಅದು ನಾಲ್ಕು ರಸಗಳಾಗುತ್ತೆ. ಪಂಚಶಿಪ ಐದು ಬಿಳಲು ಅಂತ ಕರೀತಾರೆ. ಅದು ಯಾವುದು ಅಂತಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೇ 5 ವಿಷಯ ಪದಾರ್ಥಗಳು. ಆಮೇಲೆ ಷಡಾತ್ಮ 6 ಸ್ವಭಾವಗಳು, ಅಸ್ಥಿ ಜಾಯತೆ ವರ್ಧತೆ, ಆಮೇಲೆ ವಿಪರಿಣಯತೆ ಅಪಕ್ಷೀಯತೆ ನಶ್ಯತಿ ಅಂತನ್ನುವಂತಹ 6 ಸ್ವಭಾವಗಳು. ಜಾಯತೆ ಅಂತಂದರೆ ಹುಟ್ಟೋದು, ವರ್ಧತೆ ಅಂದರೆ ಬೆಳೆಯೋದು, ಹೀಗೆ ವಿಪರಿಣಮತೆ ಅಂತಂದರೆ ಕ್ರಮವಾಗಿ ದೇಹವನ್ನು ಹೊಂದೋದು, ಅಪಕ್ಷೀಯತೆ ಅಂತಂದರೆ ಅದು ಕ್ರಮವಾಗಿ ಕ್ಷಯ ಹೊಂದೋದು, ನಶ್ಯತೆ ಅಂತಂದರೆ ಮರಣ ಇವೇ ಮೊದಲಾದವುಗಳು. ಆಮೇಲೆ ಸಪ್ತತ್ವಕ 7 ತೊಗಟೆಗಳು, ತ್ವಕ್ ಚರ್ಮ ಮಾಂಸ ರುಧಿರ ಮಜ್ಜ ಮೇಧ ಅಸ್ಥಿ. ಆಮೇಲೆ ಅಷ್ಟ ವಿಟಪ ಅಂತಂದರೆ 8 ಕೊಂಬೆಗಳು, ದೇವ ಗಂಧರ್ವ ದಾನವ ರಾಕ್ಷಸ ಪಿಶಾಚ ತಿರ್ಯಕ್ ಮನುಷ್ಯ ಮತ್ತು ಸ್ಥಾವರ ಇವೇ ಮೊದಲಾದಂತಹ 8 ಕೊಂಬೆಗಳು. ನವಾಕ್ಷ ಅಂತಂದರೆ 9 ಪೊಟರೆಗಳು, ಅಂದರೆ 2 ಕಣ್ಣು 2 ಕಿವಿ 2 ಮೂಗಿನ ಹೊಳ್ಳೆಗಳು, ಬಾಯಿ ಮಲ ಮೂತ್ರ ದ್ವಾರಗಳು. ಕಾಟಕೋಪನಿಷತ್ತಲ್ಲಿ ಪುರಮೇಕಾದಶ ದ್ವಾರ ಅಂತಂದು ಅಲ್ಲಿ ಹೇಳಿದ್ದಾರೆ. ಹಾಗಾದರೆ ಅಲ್ಲಿ ಇನ್ನೆರಡು ದ್ವಾರಗಳು ಯಾವುದು ಅಂತಂದರೆ ನಾಭಿ ಮತ್ತು ಶಿರಸ್ಸು, ಆ 2 ದ್ವಾರಗಳನ್ನು ಸೇರಿಸಿ ಅಲ್ಲಿ ಕಾಟಕೋಪನಿಷತ್ತಿನಲ್ಲಿ ಹೇಳಿದ್ದಾರೆ. ಇಲ್ಲಿ ಅವೆರಡರಿಂದ ನಮ್ಮ ಗಾಳಿ ಎಷ್ಟು ಹೋಗೋದಿಲ್ಲ ಅಂತ ಅನ್ನೋದಕ್ಕೆ 9 ದ್ವಾರಗಳನ್ನು ನಾವು ತಗೋಬೇಕು. ಅದಾದ ಮೇಲೆ ದಶಚ್ಛದ ಅವು 10 ಎಲೆಗಳು ಯಾವುದು ಅಂತಂದರೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ. 9 ದ್ವಾರಗಳಿಲ್ಲದಂತಹ ಇಂದ್ರಿಯಗಳಿರುವಂತಹ ಸ್ಥಾನಗಳು ಅದೇ ಶರೀರ ಆಗುತ್ತೆ. ಆಮೇಲೆ ದ್ವಿಕಗ 2 ಹಕ್ಕಿಗಳು, ಒಂದು ಪ್ರವೃತ್ತ ಕರ್ಮ ಮಾಡುವಂತಹ ಹಕ್ಕಿ, ಇನ್ನೊಂದು ನಿವೃತ್ತ ಕರ್ಮ ಮಾಡುವಂತಹ ಹಕ್ಕಿ. ಇವೇ ತಾವು ಮಾಡಿದಂತಹ ಕರ್ಮಗಳಿಂದ 4 ರಸಗಳನ್ನು ಉಣ್ಣುತ್ತೆ. ಆದಿ ವೃಕ್ಷ ಅಥವಾ ಆದಿಯಿಂದ ಇರುವಂತಹ ಪ್ರವಾಹವಾದಂತಹ ಅನಾದಿಯಾದಂತಹ ವೃಕ್ಷ, ಈ ವೃಕ್ಷದಿಂದ ಆ ಭಗವಂತನನ್ನು ನಾವು ತಿಳಿಯಬಹುದು ಅಂತನ್ನುವಂತಹ ಉದಾಹರಣೆಯನ್ನು ಇಲ್ಲಿ ಕೊಟ್ಟು ಹೇಳ್ತಾರೆ. ಆಮೇಲೆ ಅನೇಕ ಶ್ಲೋಕಗಳಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಯಾರಿಗೆ ಗರ್ಭದ ತೊಂದರೆಗಳಿರುತ್ತೋ, ಯಾರು ಗರ್ಭ ಧಾರಣೆ ಆಗ್ತಾ ಇರೋದಿಲ್ವೋ
ಅವರು ಈ ಸ್ತುತಿಯನ್ನು ಅವರು ಪಾರಾಯಣ ಮಾಡಿ ತಮ್ಮ ಪತ್ನಿಯರಿಗೆ ಇದನ್ನು ಅಭಿಮಂತ್ರಿಸಿ ನೀರನ್ನು ಕೊಟ್ಟರೆ ಅವರಿಗೆ ವಿಶೇಷವಾಗಿ ಗರ್ಭಧಾರಣೆಯೂ ಕೂಡ ಸುಖವಾಗಿ ಆಗತ್ತೆ ಅಂತ ಅನ್ನೋದನ್ನು ಇದರಿಂದ ತಿಳಿಸ್ತಾರೆ. ಆಮೇಲೆ ಶೃಣ್ವನ್ ಗೃಣನ್ ಸಂಸ್ಮರೆಯಂಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸಿಯಸ್ವಚ್ಚರಣಾರವಿಂದಯೋರಾವಿಷ್ಟ ಚಿತ್ತೋ ನಭವಾಯ ಕಲ್ಪತೆ. ಎಲ್ಲ ಬೇಕಾದಷ್ಟು ಶಬ್ದಗಳಿದೆ. ಆ ಎಲ್ಲ ಶಬ್ದಗಳಿಂದವೂ ಕೂಡ ನಿನ್ನ ಧ್ಯಾನ, ನಿನ್ನ ಶ್ರವಣ ಕೀರ್ತನೆಗಳನ್ನು ಸ್ಮರಣ ಧ್ಯಾನ ಅದನ್ನು ನಮಗೆ ಮಾಡ್ತಾ ಇರಬೇಕು. ಮತ್ತು ಯಾರು ನಿನ್ನ ಪಾದಕಮಗಳಲ್ಲಿ ಮನಸ್ಸನ್ನು ಇಡ್ತಾರೋ ಅವರು ಎಲ್ಲ ಉಪಾಸನೆಗಳನ್ನು ಉಪಾಸಕನೂ ನೀನೇ ಉಪಾಸ್ಯನೂ ನೀನೇ ಅಂತನ್ನುವಂತಹ ಅನುಸಂಧಾನದಿಂದ, ಕೇವಲ ನಾವೆಲ್ಲರೂ ನಿಮಿತ್ತ ಮಾತ್ರ ಅಂತನ್ನುವಂತಹ ಅನುಸಂಧಾನದಿಂದ ಯಾರು ಭಜನೆ ಮಾಡ್ತಾರೋ ಅವರು ಸಂಸಾರ ಭಾಗಿ ಅಂತನ್ನುವಂತೆ ಆಗೋದಿಲ್ಲ, ಸಂಸಾರದಿಂದ ಮುಕ್ತಿಯನ್ನೇ ಹೊಂದ್ತಾರೆ ಅಂತನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾರೆ. ಅದಾದ ಮೇಲೆ ಅನೇಕ ರೂಪಗಳನ್ನು ಮಾಡಿದ್ದಿ. ನಿನಗೆ ತಂದೆ ತಾಯಿಯವರ ಅಪೇಕ್ಷೆಗಳು ಯಾವುದೂ ಕೂಡ ಇಲ್ಲ. ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ಹೀಗೆ ದಶಾವತಾರಗಳನ್ನು ಎಲ್ಲವನ್ನೂ ಕೂಡ ಬೇಕಾದಷ್ಟು ಯುಗಗಳಲ್ಲಿ ಮಾಡಿದ್ದಿ. ಹಾಗೆ ಈಗೂ ಕೂಡ ಅವತಾರವನ್ನು ಮಾಡ್ತಾ ಇದ್ದಿ. ಹಾಗಾಗಿ ನಮಗೆ ಯಾವುದೇ ರೀತಿಯಾದಂತಹ ಭಯ ಅಂತನ್ನೋದು ಇಲ್ಲ. ನಿನ್ನಿಂದ ಭೂಮಿಯ ಭಾರ ಅಂತನ್ನೋದು ಅದು ಖಂಡಿತ ಕಡಿಮೆ ಆಗೇ ಆಗತ್ತೆ ಅಂತನ್ನುವಂತಹ ದೃಢವಾದ ವಿಶ್ವಾಸ ಇದ್ದೇ ಇದೆ. ಅಂತಹ ನಿನಗೆ ನಮಸ್ಕಾರ. ಇಷ್ಟೆಲ್ಲ ಆದ ಮೇಲೆ ಆ ತಾಯಿಯಾದಂತಹ ದೇವಕಿಗೂ ಕೂಡ ಹೇಳ್ತಾರೆ, ಯಾವುದೇ ರೀತಿಯಾದಂತಹ ಕಂಸನಿಂದ ನೀನು ಹೆದರ್ಕೋಬೇಡ. ಆ ಕಂಸ ನಿನಗೆ ತೊಂದರೆ ಕೊಡ್ತಾನೆ ಅಂತಾಗಲಿ ಅಥವಾ ಕಂಸನನ್ನು ಸಂಹಾರ ಮಾಡ್ತಾನೆ ಅಂತಾಗಲಿ ಇದು ಯಾವ ಭಯವನ್ನು ನೀನು ಮಾಡಬೇಡ. ಯಾಕೆ ಅಂತಂದರೆ ನಿನ್ನಲ್ಲಿ ಹುಡ್ತಾ ಇರೋದು ಸಾಕ್ಷಾತ್ ಭಗವಂತ. ಆ ಭಗವಂತ ಹುಟ್ಟಿದ ಮೇಲೆ ಕಂಸನನ್ನು ಸಂಹಾರ ಮಾಡ್ತಾನೆ, ಎಲ್ಲ ದುಷ್ಟ ಕ್ಷತ್ರಿಯರನ್ನು ಕೂಡ ರಾಜರನ್ನು ಕೂಡ ಸಂಹಾರ ಮಾಡ್ತಾನೆ ಅಂತ ಇದೆಲ್ಲವನ್ನು ಕೂಡ ಹೇಳಿದ್ದಾರೆ. ಹೇಳಿದ ಮೇಲೆ ಆ ಭಗವಂತ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಅದಾದ ಮೇಲೆ ಭಗವಂತ ಅವತಾರ ಮಾಡೋದಕ್ಕೆ ಪರಮಶೋಭನವಾದಂತಹ ಕಾಲ ಅಲ್ಲಿ ಒದಗಿ ಬಂದಿದೆ. ಶ್ರಾವಣ ಬಹುಳ ಅಷ್ಟಮಿ. ಆ ಅಷ್ಟಮಿ ದಿವಸ ಚಂದ್ರೋದಯ ಕಾಲ. ಎಲ್ಲ ಶುಭವಾದಂತಹ ಲಕ್ಷಣಗಳು, ಗ್ರಹಗಳು, ನಕ್ಷತ್ರಗಳು ಎಲ್ಲವೂ ಕೂಡ ಶುಭ ಗ್ರಹದಲ್ಲಿ ಶುಭ ಸ್ಥಾನದಲ್ಲಿ ಇದ್ದಾರಂತೆ. ಭಗವಂತನ ಆಜ್ಞೆ ಅಂತ ತಿಳಿದು ಯಾರೋ ಉತ್ತಮರು ಜ್ಞಾನಿಗಳು ಅವತಾರ ಮಾಡಬೇಕಾದ್ರೆ ಅವ್ರನ್ನೇ ಭಗವಂತನ ಆಜ್ಞೆ ಅಂತೇಳಿ ಅವರಿಗೆ ಯೋಗ್ಯವಾದಂತಹ ಸ್ಥಾನದಲ್ಲಿ ನಾವೆಲ್ಲ ಇರ್ತೀವಿ. ಹಾಗಾಗಿ ಸಾಕ್ಷಾತ್ ಭಗವಂತನೇ ಅವತಾರ ಮಾಡ್ತಾ ಇದ್ದಾನೆ. ಅವತಾರವನ್ನು ಮಾಡಬೇಕಾದ್ರೆ ನಾನು ಇದು ನಾವೆಲ್ಲ ಅವನಿಗೆ ಅವನ ಸೇವೆ ಅಂತ ಹೇಳಿ ಉಚ್ಚವಾದಂತಹ ಸ್ಥಾನದಲ್ಲಿ ಇದ್ದರೆ ಅದು ನಮ್ಮ ಸೇವೆ ಅಂತ ಆಗತ್ತೆ ಅಂತ ಹೇಳಿ ಎಲ್ಲವೂ ಕೂಡ ಅಲ್ಲಿ ಇದ್ದಾರೆ. ಅಥ ಸರ್ವಗುಣೋಪೇತಃ ಕಾಲ ಪರಮಶೋಭನಃ ಯರೇವ ಜನಜನ್ಮಾಕ್ಷಃ ಶಾಂತಕ್ಷ ಗ್ರಹತಾರಕಾಃ. ಎಲ್ಲ ನಕ್ಷತ್ರಗಳು ಆಮೇಲೆ ಎಲ್ಲ ಗ್ರಹಗಳೆಲ್ಲವೂ ಕೂಡ ಉಚ್ಚಸ್ಥಾನ ನೀಚಸ್ಥಾನ ಅಂತೆಲ್ಲ ಇರ್ತದೆ. ಹಾಗೆ ಅದರಲ್ಲೂ ಕೂಡ ಏಕಾದಶ ಸ್ಥಾನ ಅದು ಪರಮ ಉಚ್ಚಸ್ಥಾನ, ಶ್ರೇಷ್ಠವಾದಂತಹ ಸ್ಥಾನ. ಯಾರಿಗಾದರೂ 1-2-3 ಗ್ರಹಗಳು ಅವರಿಗೆ ಏಕಾದಶ ಸ್ಥಾನದಲ್ಲಿ ಇತ್ತು ಅಂತಂದರೆ ಅವರು ಭಾರೀ ಉತ್ತಮವಾದಂತಹ ಲಕ್ಷಣದಿಂದ ಕೂಡಿದೆ ಅಂತ ಎಲ್ಲ ಜ್ಯೋತಿಷಿಗಳೆಲ್ಲ ಹೇಳ್ತಾರೆ. ಹಾಗೆ ಎಲ್ಲ ಗ್ರಹಗಳು ಕೂಡ ಏಕಾದಶ ಸ್ಥಾನದಲ್ಲಿ ಇದ್ದಾವಂತೆ. ಯಾಕೆ ಇದನ್ನು ಭಗವಂತನ ಸೇವಾ, ಆ ಭಗವಂತನ ಆಜ್ಞೆ ಅಂತೇಳಿ ನಾವು ಮಾಡ್ತಾ ಇರ್ತೀವಿ. ಭಗವಂತನೇ ಹುಡ್ತಾ ಇರಬೇಕಾದ್ರೆ ಅವನಿಗೇನಿದೆ ಅಪೇಕ್ಷೆ ಇಲ್ಲ. ಈ ಕಾಲದಲ್ಲಿ ಅವತಾರ ಮಾಡಬೇಕು ಅಂತನ್ನುವಂಥ ಅಪೇಕ್ಷೆ ಅವನಿಗೇನಿಲ್ಲ. ಆದರೆ ನಮ್ಮ ಸೇವಾ, ನಮ್ಮ ಭಾಗ್ಯ ಇದು. ಭಗವಂತ ಅವತಾರ ಮಾಡಬೇಕಾದ್ರೆ ನಾವೆಲ್ಲವೂ ಕೂಡ ಈ ಕಾಲದಲ್ಲಿ ಇರಬೇಕು ಅಂತಂದು ಹೇಳ್ತಾ ಇದ್ದಾರೆ. ಮತ್ತು ಜೋರಾಗಿ ಮಳೆ ಬಂದರೆ ಅವೆಲ್ಲ ಅಪಶಕುನ ಅಂತ ಅಂತಾರೆ. ಆದರೆ ಮಳೆ ಜೋರಾಗಿ ಬರ್ತಾ ಇಲ್ಲ ಅಂತ, ಸಣ್ಣ ಹನಿ ಮಳೆ ಬರ್ತಾ ಇದ್ದಂತೆ. ಮತ್ತು ಜೋರಾಗಿ ಗುಡುಗು ಮಿಂಚು ಇದು ಯಾವುದೂ ಕೂಡ ಇಲ್ಲ. ಸಣ್ಣದಾಗಿ ಮೋಡಗಳು ಕೂಡ ಸಣ್ಣದಾಗಿ ಇದೆ. ಮಂದ ಮಂದ ಮನುಗರ್ಜತಿ ಮೇಘ ಮಂದಂ ಮಂದಂ ಜಲಧಾರಾಹ. ಆ ಸಣ್ಣದಾಗಿ ತುಂತುರು ಮಳೆ ಹನಿಯಂತೆ ಮಳೆ ಬರ್ತಾ ಇದೆ. ನಿಶೀತೆ ತಮೋದ್ಭೂತೆ ಜಾಯಮಾನೆ ಜನಾರ್ದನೆ ದೇವಸ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ ಆವಿರಾಸೀತ್ ಯಥಾ ಪ್ರಾಚ್ಯಾಂ ದಿಶೀಂದ್ರಿವ ಪುಷ್ಕಲಃ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾದ್ವಿಜಾಯುಧಂ ಶ್ರೀವತ್ಸಲಕ್ಷ್ಯಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧಸೌಭಗಂ ಮಹಾರವೈಡೂರ್ಯ ಕಿರೀಟಕುಂಡಲ ದ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ
ಉದ್ದಾಮ ಕಾಂಚಂಗದಲ ಕಂಕಣಾದಿವಿ ವಿರೋಚಮಾನಂ ವಸುದೇವ ಐಕ್ಷತ. ಸುಂದರವಾದಂತಹ ಪರಮಶೋಭನವಾದಂತಹ ರಾತ್ರಿಯ ಕಾಲ. ಆ ಕಾಲದಲ್ಲಿ ರೋಹಿಣಿ ನಕ್ಷತ್ರ ಇರುವಂತಹ ಸಮಯದಲ್ಲಿ ಆ ಭಗವಂತ ಅವತಾರವನ್ನು ಮಾಡಿದ್ದಾನೆ. ಶ್ರಾವಣ ಬಹುಳ ಅಷ್ಟಮಿ ದಿನ ಭಗವಂತ ಅವತಾರ ಮಾಡಿದ್ದಾನೆ. ಅವತಾರ ಮಾಡಿದಾಗ ಮಕ್ಕಳು ಹೇಗೆ ಏನೂ ದಿಗಂಬರರಾಗಿ ಅವತಾರ ಮಾಡ್ತಾರೋ ಹಾಗೆ ಅವತಾರ ಮಾಡಲಿಲ್ಲ ಭಗವಂತ. ಎಲ್ಲ ಲಕ್ಷಣಗಳಿಂದ ಆ ವಜ್ರ ವೈಡೂರ್ಯ 4 ಹಸ್ತಗಳು ಎಲ್ಲವನ್ನು ಕೂಡ ಧಾರಣೆ ಮಾಡಿ ಅವನು ಅವತಾರವನ್ನು ಮಾಡಿದ್ದಾನೆ. ಶ್ರೀಯೋತ್ಸಲಕ್ಷ್ಮಂ ಆ ಕೌಸ್ತುಭ ಮಣಿ. ಆಮೇಲೆ ಭಗವಂತ ಪೀತಾಂಬರಧಾರಿಯಾಗಿ ಅವತಾರವನ್ನು ಮಾಡಿದ್ದಾನೆ. ಅವತಾರವನ್ನು ಮಾಡಿದಾಗ ಯಾವುದೇ ಮಕ್ಕಳು ಅವತಾರವನ್ನು ಮಾಡಿದಾಗ ತಂದೆ ನೋಡುವಂತಹ ಒಂದು ಕಾಲ ಅಂತಿರುತ್ತೆ. ಇಲ್ಲಿ ಭಗವಂತನೇ ಅವತಾರ ಮಾಡಿದ್ದಾನೆ, ಹಾಗಾಗಿ ಅಲ್ಯಾವುದೂ ಇಲ್ಲ. ಆದರೆ ಆ ಎಲ್ಲ ಕಾಲ ಸಮಯೋಚಿತವಾದಂತಹ ಯೋಗ್ಯವಾದಂತಹ ಕಾಲದಲ್ಲೇ ಆ ವಸುದೇವ ತನ್ನ ತಂದೆಯಾದಂತಹ ವಸುದೇವ ಅವನು ಅಲ್ಲಿ ನೋಡಿದ್ದಾನೆ. ವಸುದೇವ ನೋಡಿದ ತಕ್ಷಣ ಸ್ತೋತ್ರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅದ್ಭುತ ಬಾಲಕ ಅಂತಂದರೆ ಇಲ್ಲಿ ಯಾರು ಬಾಲಕನಾಗಿದ್ದಾನೋ ಅಂದರೆ ಬ್ರಹ್ಮದೇವರು ಯಾರಿಗೆ ಬಾಲಕನಾಗಿದ್ದಾನೋ ಅಂತಹ ಭಗವಂತ ಇಲ್ಲಿ ಅವತಾರವನ್ನು ಮಾಡಿದ್ದಾನೆ. ಅಥವಾ ಬಾಲಕ ಅಂತ ಬಾಲ ಅಂತಂದರೆ ಕೂದಲು ಅಂತನ್ನುವಂತಹ ಅರ್ಥನೂ ಇದೆ. ಯಾವ ಕೃಷ್ಣನ ಕೇಶ ಇಲ್ಲಿ ಅವತಾರ ಮಾಡಿದ್ದಾನೋ ಅಂತಹ ಭಗವಂತ ಅಂತ ಹೇಳಿ ಬಾಲಕ ಅಂತನ್ನುವಂತಹ ಶಬ್ದಕ್ಕೆ ಹೇಳಿದ್ದಾರೆ. ಅಂಬುಜೇಕ್ಷಣ, ಯಾರು ಕಣ್ಣು ಕಮಲದಂತೆ ಇದೆಯೋ ಅಂತಹ ಅಂಬುಜೇಕ್ಷಣ ಇಲ್ಲಿ ಅವತಾರವನ್ನು ಮಾಡಿದ್ದಾನೆ ಅಂತನ್ನುವಂತಹ ಅನೇಕ ಅರ್ಥಗಳನ್ನು ನಾವು ಇಲ್ಲಿ ತಿಳಿಯಬಹುದು. ಅದಾದ ಮೇಲೆ ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರಃ ಕೇವಲಾನುಭವಾನಂದ ಸ್ವರೂಪ ಸರ್ವಬುದ್ಧಿದೃಕ ಭಗವಂತನನ್ನು ವಸುದೇವ ಸ್ತೋತ್ರ ಮಾಡ್ತಾ ಇದ್ದಾನೆ. ಏನಂತ? ವಿದಿತೋಸಿ ಭವಾನ್ ಸಾಕ್ಷಾತ್. ಈ ಭವಾನ್ ಅಂತನ್ನೋದಕ್ಕೆ ಅನೇಕ ಅರ್ಥಗಳಿದೆ. ಯಮಕ ಭಾರತದ ಕೊನೆಗೆ ಶ್ರೀಮದಾಚಾರ್ಯರು ಶ್ಲೋಕ ಮಾಡ್ತಾರೆ. ಭಾಬಾ 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 ಭಾಬಾ. ಏನು ಈ ಶ್ಲೋಕಕ್ಕೆ ಅರ್ಥ ಏನು ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಆದರೆ ಈ ಶ್ಲೋಕಕ್ಕೆ ಹೃಷಿಕೇಶ ತೀರ್ಥರು ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಭಾ ಔದಾರ್ಯ, ಭಾ ನಿಕಟ ಭಾವೆ, ಭಾ ಪ್ರಕಾಶೆ ಅಂತನ್ನುವಂತಹ ಅಂತನ್ನುವಂತಹ ಶಬ್ದಕ್ಕೆ ಬೇಕಾದಷ್ಟು ಧಾತುಗಳಿದೆ. ಆ ಧಾತುಗಳಿಂದ ನೀವು ಭಗವಂತನನ್ನು ತಿಳಿಯಬಹುದು ಅಂತನ್ನುವಂತೆ ಋಷಿಕೇಶ ತೀರ್ಥರು ತಿಳಿಸಿದ್ದಾರೆ. ಆ ಋಷಿಕೇಶ ತೀರ್ಥರ ಅವರೇನು ತಿಳಿಸಿದ್ದಾರೋ ಧಾತುಗಳನ್ನು, ಆ ಎಲ್ಲ ಧಾತುಗಳನ್ನು ಅದರಲ್ಲಿ ಸಂಗ್ರಹ ಮಾಡಿ ಸತ್ಯಧರ್ಮರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಅದನ್ನು ವಿವರಣೆ ಮಾಡಿಲ್ಲ. ಅಷ್ಟೆಲ್ಲ ಧಾತುಗಳು ಕೂಡ ಈ ಅಂತನ್ನುವಂತಹ ಶಬ್ದಕ್ಕೆ ಇದೆ, ಭವ ಅಂತನ್ನುವಂತಹ ಶಬ್ದಕ್ಕೆ ಇದೆ ಅಂತನ್ನೋದನ್ನು ಅವರು ತಿಳಿಸಿದ್ದಾರೆ. ಹಾಗೆ ಅವರು ತಿಳಿಸಿದ ಮೇಲೆ ಬಾ ಪ್ರಕಾಶೆ, ನೀನು ಪ್ರಕಾಶನಾಗಿದ್ದಿ. ಬಾ ಔದಾರ್ಯ, ನೀನು ಕ್ರೀಡಾ ವಿಶಿಷ್ಟನಾಗಿ ಔದಾರ್ಯ ರೂಪನಾಗಿದ್ದಿ ಅಂತನ್ನುವಂತಹ ಅರ್ಥಗಳನ್ನು ವಸುದೇವ ಚಿಂತನೆ ಮಾಡಿದ ಅಂತನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದು. ದೊಡ್ಡ ಸ್ವಾಮಿಗಳವರ ಚಾತುರ್ಮಾಸ್ಯ 1992 ಇರಬಹುದೇನೋ, ಬೆಂಗಳೂರಲ್ಲಿ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಪ್ರವಚನ ಮಾಡುವಂತಹ ಸಂದರ್ಭ, ಬೇರೆ ಯಾವ ಪದ್ಯಗಳು ಇಲ್ಲಂತೆ. ವಿದಿತೋಸಿ ಭವಾನ್ ಸಾಕ್ಷಾತ್, ಇಷ್ಟಕ್ಕೆ ಇಡೀ ಏನೇನೋ ಧಾತುಗಳಿದೆಯೋ ಎಲ್ಲದನ್ನು ಸಮನ್ವಯ ಮಾಡಿ ಇಷ್ಟೆಲ್ಲ ಅರ್ಥವನ್ನು ಅವರು ತಿಳಿಸಿದ್ದಾರೆ. ಇದರಲ್ಲಿ ಪೂರ್ಣವಾದಂತಹ ಭಾಗವತವನ್ನು ದೊಡ್ಡ ಸ್ವಾಮಿಗಳು ಹೇಳಿದ್ರು ಅಂತ ಅನ್ನೋದನ್ನು ನಾವು ಹಿರಿಯರಿಂದ ಕೇಳಿದ್ವಿ. ಅದನ್ನು ಇಲ್ಲಿ ಸ್ಮರಣೆ ಮಾಡಬಹುದು. ಅದಾದ ಮೇಲೆ ವಸುದೇವ ಸ್ತೋತ್ರ ಮಾಡಿದ ಮೇಲೆ ದೇವಕಿಯು ಕೂಡ ಸ್ತೋತ್ರವನ್ನು ಮಾಡ್ತಾಳೆ. ರೂಪಂ ಎತ್ತತ್ ಪ್ರಾಹುರ್ ಅವ್ಯಕ್ತ ಮಾಧ್ಯಮ ಬ್ರಹ್ಮಜ್ಯೋತಿರ್ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರ ಅಧ್ಯಾತ್ಮ ದೀಪಂ. ಇಡೀ ಜಗತ್ತನ್ನು ಸೃಷ್ಟಿ ಮಾಡುವನು ನೀನು. ಸೃಷ್ಟಿ ಮಾಡೋದಷ್ಟೇ ಅಲ್ಲ, ಅಪ್ರಾಕೃತವಾದಂತಹ ಶರೀರ ನಿನ್ನದು. ಅಂತಹ ನೀನು ಇಲ್ಲಿ ಅವತಾರವನ್ನು ಮಾಡಿದ್ದಿ ಅಂತನ್ನುವಂತಹ ಸ್ತೋತ್ರವನ್ನು ಮಾಡ್ತಾ ಇದ್ದಾಳೆ. ವಿಶ್ವಂ ಯದೇತತ್ ಸ್ವತನೋ ನಿಶಾಂತೆ
ಯಥಾವಕಾಶಂ ಪುರುಷಪರೋ ಭವಾನ್ ಬಿವರ್ತಿ ಸೋಯಂ ಮಮ ಗರ್ಭಜೋಭೂತ್ ಅಹೋ ನೃಲೋಕಸ್ಯ ವಿಡಂಬನಂ ತತ. ಯಾವ ಇಡೀ ಜಗತ್ತನ್ನು ಒಂದು ಸಾಸಿವೆ ಕಾಳಷ್ಟು ತನ್ನ ಉದರದಲ್ಲಿ ಇಟ್ಕೊಂಡ ನೀನು ನನ್ನ ಗರ್ಭದಲ್ಲಿ ಹುಟ್ಟಿದೆಯಾ ನೀನು, ಇದು ಬಹಳ ಆಶ್ಚರ್ಯ. ಇಲ್ಲಿ ವಾದರಾಜರು ಒಂದು ಮಾತನ್ನು ಹೇಳ್ತಾರೆ. ರುಕ್ಮಿಣೀಜಿಯನ್ನು ನೋಡ್ತಾ ಹೋದರೆ ಪ್ರತಿಯೊಂದು ಶ್ಲೋಕಕ್ಕೂ ಅದನ್ನು ರುಕ್ಮಿಣೀಜಿಯನ್ನು ಹೇಳೇ ಹೋಗಬೇಕು ಅನ್ನೋ ಹಾಗಿದೆ. ಆದರೆ ಅದನ್ನು ಹೇಳ್ತಾ ಕೂತ್ರೆ ಇಲ್ಲಿ ಮುಗಿಯೋದಿಲ್ಲ ಅಂತ ಅನ್ನೋದಕ್ಕೆ ಸಂಕ್ಷೇಪವಾಗಿ ತಿಳಿಯೋಣ. ಭಗವಂತ ಏನಾದರೂ ಮಾಮೂಲು ಮನುಷ್ಯರಂತೆ ಅವತಾರವನ್ನು ಮಾಡಿದರೆ ಈ ಹುಟ್ಟಿದ ತಕ್ಷಣ ಎಲ್ಲಿ ಅವನಿಗಿರ್ತಿತ್ತು? ಚತುರ್ಭುಜಗಳು, ಶಂಖ ಚಕ್ರ ಗದಾ ಎಲ್ಲ ಆಯುಧಗಳು, ಮತ್ತು ಪೀತಾಂಬರಧಾರಿಯಾಗಿ ಇವೆಲ್ಲ ಹೊಟ್ಟೆಯಿಂದನೇ ಹುಟ್ಟುತ್ತಾನೆ ಬರಬೇಕಾದ್ರೆ ಆವಾಗ ದೇವಕಿ ಗರ್ಭದಲ್ಲಿರ್ತಿತ್ತು. ಹುಟ್ಟಿದ ತಕ್ಷಣ ಅವಳು ತಕ್ಷಣವೇ ಮರಣ ಹೊಂದಬೇಕಾಗಿತ್ತು. ಹಾಗಾಗದೇನೆ ಇಷ್ಟೆಲ್ಲ ಎಲ್ಲ ಅವಯವಗಳನ್ನು ಧಾರಣೆ ಮಾಡಿಕೊಂಡೇ ಎಲ್ಲ ಆಯುಧಗಳನ್ನು ಧಾರಣೆ ಮಾಡಿಕೊಂಡು ಬಂದಂತಹ ಭಗವಂತ ಇವನು ಮನುಷ್ಯ ಅಲ್ಲ, ಸಾಕ್ಷಾತ್ ಭಗವಂತ ಅಂತ ಅನ್ನೋದನ್ನು ಅಲ್ಲಿ ನಾವು ತಿಳಿಯಬಹುದು. ಶ್ರೀಮದಾಚಾರ್ಯ ಎಲ್ಲೇ ಉದಾಹರಣೆ ಕೊಡೋದಾದರೂ ಯಥಾ ನೃಸಿಂಹ ಕೃತಿರಾವಿರಾಸೀತ್, ಇವನಿಗೆ ಶುಕ್ಲ ಶೋಣಿತ ಸಂಬಂಧಗಳಿಲ್ಲ, ಆ ಭಗವಂತ ಪ್ರಾಕೃತ ಶಿಶು ಅಲ್ಲ, ಅಪ್ರಾಕೃತನೇ ಅವನು ಅಂತನ್ನೋದನ್ನು ಮೇಲಿಂದ ಮೇಲೆ ಇದೇ ಉದಾಹರಣೆ. ನರಸಿಂಹದೇವರು ಹೇಗೆ ಅವತಾರವನ್ನು ಮಾಡಿದ್ರು ಹಾಗೆ ಈ ವಸುದೇವ ದೇವಕಿಗಳು ಒಂದು ಕಂಬ, ಆ ಕಂಬದಿಂದ ಇವರು ಅವತಾರ ಮಾಡಿದರು ಭಗವಂತ ಅಂತನ್ನೋದನ್ನು ಮೇಲಿಂದ ಮೇಲೆ ನಾವು ಇಲ್ಲಿ ತಿಳಿಯಬಹುದು. ಅದಾದ ಮೇಲೆ ಭಗವಂತ ಹೇಳ್ತಾನೆ, ಸ್ತೋತ್ರವನ್ನು ಮಾಡಿದ ಮೇಲೆ ಭಗವಂತ ಹೇಳ್ತಾನೆ, ನಾನು ಅವತಾರ ಮಾಡ್ತಾ ಇರೋದು ನಿಮ್ಮಲ್ಲಿ ಅವತಾರ ಮಾಡ್ತಾ ಇರೋದು 3ನೇ ಸತಿ. ಒಂದನೇದು ನೀನು ಒಂದ್ಸತಿ ಪೃಷ್ಣಿಯಾಗಿದ್ದಿ, ಅವಾಗ ಸ್ವಯಂಭವ ಮನ್ವಂತರದಲ್ಲಿ ಇವರು ಸುತಪ ಅಂತನ್ನುವಂತಹ ಋಷಿಯಾಗಿದ್ದ. ಆವಾಗ ಬ್ರಹ್ಮದೇವರು ಮಕ್ಕಳೇ ಆಗಿರೋದಿಲ್ಲ ನಿಮಗೆ, ಬ್ರಹ್ಮದೇವರನ್ನು ಕುರಿತು ನೀವು ತಪಸ್ಸನ್ನು ಮಾಡ್ತೀರಿ. ತಪಸ್ಸನ್ನು ಮಾಡಿದಾಗ ಆವಾಗ ನಿನ್ನಂಥ ಮಗನನ್ನು ಕೊಡು ಅಂತ ಕೇಳ್ತೀರಿ. ನನ್ನಂಥ ಮಕ್ಕಳು ಯಾರೂ ಇಲ್ಲೇ ಇಲ್ಲ, ಮತ್ತು ನಾನೇ ಅಲ್ಲಿ ಅವತಾರವನ್ನು ಮಾಡ್ತೇನೆ. ವರಂ ಮತ್ ಸದೃಶಂ ಸುತಂ, ನನ್ನಂಥ ಮಗನನ್ನು ನೀವು ಅಲ್ಲಿ ಕೇಳ್ತೀರಿ. ನನ್ನಂಥ ಮಗ ಜಗತ್ತಿನಲ್ಲಿ ಯಾರೂ ಇಲ್ಲ, ಹಾಗಾಗಿ ಅಲ್ಲೂ ಕೂಡ ನಾನೇ ಪೃಷ್ಣಿಗರ್ಭನಾಗಿ ಅಲ್ಲಿ ಅವತಾರವನ್ನು ಮಾಡಿದೆ. ಅದಾದ ಮೇಲೆ ನೀವೇ ಮತ್ತೆ ಹಿಂದೆ ಅದಿತಿ ಕಶ್ಯಪರಾಗಿದ್ದಿರಿ. ಅವರಾದಾಗೂ ಕೂಡ ನೀವು ಅನೇಕ ವರ್ಷಗಳನ್ನು ತಪಸ್ಸನ್ನು ಮಾಡಿದಿರಿ. ಆವಾಗ ಬಲಿಚಕ್ರವರ್ತಿಯ ಹತ್ರ ಕಸಿದುಕೊಂಡು ರಾಜ್ಯವನ್ನು ಕಸಿದುಕೊಂಡು ಇಂದ್ರನಿಗೆ ಕೊಡೋದಕ್ಕಾಗಿ ಉಪೇಂದ್ರ ನಾಮಕನಾಗಿ ವಾಮನ ಬಹಳ ಸುಂದರನಾಗಿದ್ದೆ, ಆದ್ದರಿಂದ ವಾಮನ ಅಂತಲೂ ಕೂಡ ಕರೀತಾರೆ. ಅಲ್ಲಿ ವಾಮನತ್ವಾಚ್ಚ ವಾಮನ. ಆ ವಾಮನ ಅಂತಂದರೆ ಕೇವಲ ಸುಂದರ ಅಂತ ಅಷ್ಟೇ ಅಲ್ಲ, ಬಾಲಕ, ಬಹಳ ಅತ್ಯಂತ ಪುಟ್ಟ ಬಾಲಕ. ಆ ಪುಟ್ಟ ಬಾಲಕನಿಗೆ ವಾಮನ ಅಂತ ಕರೀತಾರೆ. ಹಾಗಾಗಿ ಅಲ್ಲಿ ವಾಮನನಾಗಿ ಅವತಾರವನ್ನು ಮಾಡಿದ್ದೇನೆ. ಇದೆಲ್ಲವನ್ನು ತೋರಿಸೋದಕ್ಕೆ ನಾನು ಈಗ ಮತ್ತೇನಾದರೂ ಮನುಷ್ಯನಂತ ಹುಟ್ಟಿದ್ರೆ ಎಲ್ಲಿ ಸಾಮಾನ್ಯ ಮನುಷ್ಯ ಅಂತ ತಿಳಿತೀರೋ, ನಾನು ಮನುಷ್ಯ ಅಲ್ಲ ಅಂತ ಅನ್ನೋದಕ್ಕೆ ನಾನು ಇವೆಲ್ಲ ಹೇಳ್ತಾ ಇದ್ದೀನಿ. ನಿಮಗೆ ಹಿಂದಿನ ಜನ್ಮದ ಸ್ಮರಣೆನೂ ಮಾಡಿಸ್ಬೇಕು. ಸ್ಮರಣೆ ಮಾಡಿಸೋದ್ರ ಜೊತೆಗೆ ನಾನು ಸಾಮಾನ್ಯ ಮನುಷ್ಯ ಅಲ್ಲ, ಅವಾಗ ಹೇಗೆ ಭಗವಂತನಾಗಿ ಅವತಾರ ಮಾಡಿದ್ದು ಈಗ ಅದೇ ರೀತಿಯಾಗಿ ಅವತಾರವನ್ನು ಮಾಡಿದ್ದೇನೆ ಅಂತ ಹೇಳಿ ಆ ಭಗವಂತ ತನ್ನ ಸ್ಮರಣೆಯನ್ನು ತಾನೇ ಕೊಡಿಸ್ತಾನಂತೆ ಅವರಿಬ್ಬರಿಗೆ. ಯುವಾಮಾಂ ಪುತ್ರಭಾವೇನ ಬ್ರಹ್ಮಭಾವೇನ ಚಾಸಕೃತ, ನನ್ನ ಮಗ ಅಂತಂದು ನನ್ನ ಮೇಲೆ ಪ್ರೀತಿ ಮಾಡೋದು ಅವೆಲ್ಲ ಮಾಡಬಾರ್ದು. ನೀವು ನನ್ನನ್ನು ಭಗವಂತ ಅಂತಲೇ ತಿಳಿಬೇಕು. ಅವಾಗವಾಗ ಮೋಹಗೊಂಡು ಮಗ ಅಂತ ತಿಳಿತಿರ್ತೀರಿ, ಮತ್ತೆ ಆ ಮೋಹ ಹೋಗಿ ಭಗವಂತನೇ ಇವನು ಅಂತ ಅನ್ನೋದನ್ನು ತಿಳಿಯೋದಕ್ಕಾಗಿ ನಾನು ಇವೆಲ್ಲವನ್ನು ಕೂಡ ನಿಮಗೆ ಹೇಳ್ತಾ ಇದ್ದೇನೆ ಅಂತ ಅನ್ನೋದನ್ನು ಹೇಳ್ತಾನೆ. ಹೇಳಿದ ಮೇಲೆ ಆವಾಗ ದೇವಕಿ ಮತ್ತೆ ಹೇಳ್ತಾಳಂತೆ, ನೀನು ಹೀಗೆ ಇದ್ದರೆ ಸರಿ ಆಗೋದಿಲ್ಲ, ಮತ್ತು ನೀನು ಮಗುವಂತೆ ಆಗಬೇಕು ಅಂತ ಹೇಳಿ, ಯಾಕೆಂದರೆ ಹೀಗೆ ಇದ್ದರೆ ಆ ಕಂಸ ಬಂದು ಎಲ್ಲಿ ನಿನ್ನನ್ನು ನೋಡಿ ಕೊಂದು ಬಿಡ್ತಾನೋ ಅಂತ ಭಯ. ಇಷ್ಟೋ ತನಕ ಸ್ತೋತ್ರ ಮಾಡಿದ್ಲು. ಸ್ತೋತ್ರ ಮಾಡಿದಂತಹ ದೇವಕಿ ವಸುದೇವ ತಕ್ಷಣ ಭಗವಂತ ತವ ಮಾಯಾ ವಿಮೋಹಿತಾಹ, ಭಗವಂತನ ಮಾಯೆ, ಭಗವಂತನ ಮೋಹ ಅಂತ ಅನ್ನೋದು ಅದು ಹೇಗಿರುತ್ತೆ ಅಂತ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬಹುದು.
ಭಗವಂತ ಮಾಯ ಮಾಡಿದ್ದಾನೆ, ನೀ ಮತ್ತೆ ಶಿಶುವಂತೆ ಆಗು ಅಂತ. ಮತ್ತೆ ಆ ಭಗವಂತ ಸದ್ಯೋ ಬಹುವ ಪ್ರಾಕೃತ ಶಿಶು, ಪ್ರಾಕೃತ ಶಿಶುವಿನಂತೆ ಆ ಭಗವಂತ ಅಲ್ಲಿ ಆಗಿದ್ದಾನೆ. ಆದ ತಕ್ಷಣ ವಸುದೇವನಿಗೆ ಆಜ್ಞೆ ಮಾಡ್ತಾನೆ, ನನ್ನನ್ನು ಇಲ್ಲಿ ಇರಿಸಬೇಡ, ಆ ಯಶೋದ ಹತ್ರ ಕರೆದುಕೊಂಡು ಹೋಗು, ಅಲ್ಲಿರುವಂತಹ ಯೋಗಮಾಯಗಳನ್ನು ನೀನು ಕರೆದುಕೊಂಡು ಬಾ ಅಂತ. ಇಲ್ಲಿ ಒಂದು ತಿಳಿಬೇಕು, ಕೃಷ್ಣ ಹುಟ್ಟುವಂತಹ ಸಮಯದಲ್ಲೇ ದುರ್ಗಾದೇವಿ ಹುಟ್ಟುದಳು ಅಂತಂದು ಶ್ಲೋಕದಲ್ಲೆಲ್ಲ ಇದೆ. ಹಾಗಾದರೆ ಅದೇ ಸಮಯದಲ್ಲೇ ಹುಟ್ಟಿದ್ಲು ಅಂತಂದಾಗ ಕೃಷ್ಣನ ತಂಗಿ ಹೇಗಾಗ್ತಿದ್ಲು ಅವಾಗ? ಅದಕ್ಕೆ ತಿಳ್ಕೋಬೇಕು. ಹರಿವಂಶ ಇದೇ ಮೊದಲಾದಂತಹ ಪುರಾಣಗಳಲ್ಲಿ ಕೃಷ್ಣ ಹುಟ್ಟಿದಂತಹ ಮುಹೂರ್ತ, ಆ ರೋಹಿಣಿ ನಕ್ಷತ್ರ ಕಾಲ, ಅದು ಒಂದು ಸ್ವಲ್ಪ ಮುಗೀತು. ಮುಗಿದ ತಕ್ಷಣ ಆಮೇಲೆ ಯಶೋದಾ ಗರ್ಭದಲ್ಲಿ ದುರ್ಗಾದೇವಿ ಹುಟ್ಟಿದ್ದಾಳೆ ಅಂತ ಅನ್ನೋದನ್ನು ತಿಳಿಯಬಹುದು ಅಂತ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೋಬೇಕು. ಯಾಕಂದರೆ ಹರಿವಂಶಾದಿಗಳಲ್ಲಿ ಅದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತ ಅನ್ನೋದನ್ನು ಹೇಳ್ತಾರೆ. ಒಂದು ಮುಹೂರ್ತ ಕಾಲ ಮಾತ್ರ ಅಷ್ಟಮಿ ತಿಥಿ ಅಂತ ಅನ್ನೋದಿತ್ತು. ಆ ಅಷ್ಟಮಿ ತಿಥಿ ಮುಗೀತು. ಮುಗಿದ ತಕ್ಷಣ ನವಮಿ ತಿಥಿ ಪ್ರಾರಂಭ ಆದ ತಕ್ಷಣ ಯಶೋದೆಗೆ ದುರ್ಗೆ ಅವಳು ಜನ್ಮವನ್ನು ಕೊಟ್ಟಳು ಅಂತ ಅನ್ನೋದನ್ನು ಹರಿವಂಶದ ಪುರಾಣದಲ್ಲಿ ಹೇಳ್ತಾರೆ. ನವಮ್ಯಾಮೇವ ಸಂಜಾತ ಕೃಷ್ಣ ಪಕ್ಷಸ್ಯ ವೈತಿಥವು ಅಂತ ಅನ್ನೋದನ್ನು ಅಲ್ಲಿ ತಿಳಿಸ್ತಾರೆ. ಅದಂತೆ ಏಕಕಾಲದಲ್ಲಿ ಆಗಿಲ್ಲ ಅಂತ ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳಿಯಬಹುದು. ಆಮೇಲೆ ವಸುದೇವನ ಆಜ್ಞೆಯಂತೆ ಭಗವಂತನ ಆಜ್ಞೆಯಂತೆ ವಸುದೇವ ಹೇಳ್ತಾನೆ. ವಸುದೇವ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧನಾಗ್ತಾನೆ. ಅನುಜ್ಞಾಪ್ಯ ಪಿತೃತ್ವೇನ ನಂದಗೋಪ ಗೃಹಂನೆಯ ಅಂತ ಭಗವಂತನ ಆಜ್ಞೆ. ನಂದಗೋಪನ ಪಟ್ಟಣಕ್ಕೆ ನೀನು ಕರೆದುಕೊಂಡು ಹೋಗು ಅಂತ ಹೇಳಿ ಆ ಭಗವಂತನ ಮಾತು ಅದೇ ರೀತಿಯಾಗಿ ಕರೆದುಕೊಂಡು ಹೋಗ್ತಾನೆ. ಸರಿ, ಇಷ್ಟಾದ ಮೇಲೆ ವಸುದೇವ ಕರೆದುಕೊಂಡು ಹೋಗಬೇಕು ಅಂತಂದರೆ ಕೈಯಲ್ಲಿ ಮತ್ತೆ ಎಲ್ಲ ಬೇಡಿಗಳು ಬಂಧನ ಅದೆಲ್ಲವೂ ಕೂಡ ಇತ್ತು. ಆದರೆ ಕೃಷ್ಣ ಯಾವಾಗ ಕೈಯಲ್ಲಿ ಹಿಡ್ಕೊಂಡು ವಸುದೇವ ಹಿಡ್ಕೊಂಡ ತಕ್ಷಣ ಕೈಯಲ್ಲಿರುವ ಬಂಧನ ಮತ್ತು ದ್ವಾರಕ್ಕೆ ಹಾಕಿರುವಂತಹ ಬಂಧನ ಎಲ್ಲವೂ ಕೂಡ ಕಳಚಿ ಬಿದ್ದಿದೆ. ಕಳಚಿ ಬಿದ್ದ ತಕ್ಷಣ ಭಗವಂತನನ್ನು ಕರೆದುಕೊಂಡು ಹೋಗೋದಕ್ಕೆ ಅವನು ಸಿದ್ಧರಾಗಿದ್ದಾನೆ. ಸಿದ್ಧನಾದಾಗ ತುಂತುರು ಮಳೆ ಹನಿ ಬೀಳ್ತಾ ಇದೆ. ಮಳೆ ಹನಿ ಬೀಳಬೇಕಾದ್ರೆ ದೇವರಿಗೆ ಮಳೆ ಹನಿ ಬೀಳಬಾರ್ದಂತೆ. ಅದಕ್ಕೆ ದೇವತೆಗಳ ಉತ್ಸವದಲ್ಲಿ ತಿರುಪತಿಯಲ್ಲಿರಬಹುದು ಅಥವಾ ಮತ್ತೊಂದು ಕಡೆ ಇರಬಹುದು, ದೇವರ ಉತ್ಸವಕ್ಕೆ ಮಳೆ ಬೀಳಬಾರ್ದು ಅಂತ ಹೇಳಿ ಹಿಂದೆನೇ ಛತ್ರಿಯನ್ನು ಹಿಡ್ಕೊಂಡು ದೊಡ್ಡದಾದಂತಹ ಛತ್ರಿಯನ್ನು ಹಿಡ್ಕೊಂಡು ಹೋಗೋದೆಲ್ಲ ನೋಡ್ತೀವಿ. ಯಾಕೆ ಅಂತಂದರೆ ಭಗವಂತನ ಪ್ರತಿಮೆಗೆ ಯಾವುದೇ ರೀತಿಯಾದಂತಹ ಮಳೆ ಹನಿ ಬೀಳಬಾರ್ದು ಅಂತ ಅನ್ನೋದಕ್ಕೆ ಛತ್ರಿಯನ್ನು ತೊಗೊಂಡು ಹೋಗ್ಬೇಕು. ಮತ್ತು ಇಲ್ಲೇ ಛತ್ರಿಯಾಗಿ ಬಂದರು ಅಂತಂದರೆ ಶೇಷದೇವರು ಮುಂದೆ ನಾನು ನಿನ್ನ ಅಣ್ಣನಾಗಿ ಹುಟ್ಟಿದ್ದೀನಿ ಅಂತಂದಮೇಲೆ ನಾನು ನಿನ್ನ ಕಡೆ ಸೇವೆಯನ್ನು ಮಾಡಿಸ್ಕೊಳ್ಳುವಂತಹ ಕೆಲಸಗಳೆಲ್ಲವೂ ಕೂಡ ಆಗತ್ತೆ. ಅದೆಲ್ಲವೂ ದೊಡ್ಡ ಪಾಪ ನನಗೆ. ಅದಕ್ಕೆ ಅದರ ಸೇವಾರೂಪವಾಗಿ ನಾನು ಹೀಗೆ ನಿನಗೆ ಛತ್ರವನ್ನು ಹಿಡಿತೀನಿ ಅಂತನ್ನುವಂತೆ ಆ ಶೇಷದೇವರು ಛತ್ರಿಯಾಗಿ ಬಂದಿದ್ದಾರೆ. ಆಮೇಲೆ ಆ ಯಮುನೆಯು ಕೂಡ ದಾರಿಯನ್ನು ಬಿಟ್ಟಿದ್ದಾಳಂತೆ. ಯಾಕೆ ಅಂತಂದರೆ ರಾಮದೇವರೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಆ ರಾಮದೇವರು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟೋದಕ್ಕೆ ಅಂತ ಹೋದರು, ದಾರಿಯನ್ನು ಬಿಡಲಿಲ್ಲ ಅಂತ. ಹಾಗೆ ಯಮುನಾದೇವಿ ನನಗೂ ಹಾಗೆ ಮಾಡೋದ್ರ ಕಷ್ಟ ಅಂತ ಹೇಳಿ ಯಮುನಾದೇವಿ ತಕ್ಷಣ ದಾರಿಯನ್ನು ಬಿಟ್ಟಿದ್ದಾಳೆ. ಯಾವಾಗ ಕೈಯಲ್ಲಿ ಕೃಷ್ಣವನ್ನು ಹಿಡಿದಿದ್ದಾನೋ ಆ ವಸುದೇವ ಯಾವುದೇ ರೀತಿಯಾದಂತಹ ತೊಂದರೆಗಳು ಇಲ್ಲ ಅಂತ ಅನ್ನೋದನ್ನು ವಾದಿರಾಜರು ತಮ್ಮ ಮಾತಿನಲ್ಲಿ ತಿಳಿಸ್ತಾರೆ. ಕರಸ್ಥ ದೇವಸ್ಯ ಕುತೋ ಅಂತರಾಯ, ಕೈಯಲ್ಲಿ ಆ ಪರಮಾತ್ಮನನ್ನು ಹಿಡಿದವನಿಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಆಗೋದಿಲ್ಲ ಅಂತ ಅನ್ನೋದನ್ನು ವಾದಿರಾಜರು ರುಕ್ಮಿಣೀಶದಲ್ಲಿ ತಿಳಿಸ್ತಾರೆ. ಭಗವಂತನನ್ನು ಕೈಯಲ್ಲಿ ಹಿಡಿದ್ರೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಅಂತ ವಸುದೇವ ತಿಳಿಸ್ದ. ಭಗವಂತನ ಅನುಗ್ರಹ ಇದ್ದರೆ ಭಗವಂತನ ಭಕ್ತರೂ ಕೂಡ ಸಲೀಸಾಗಿ ಆ ಭಗವಂತನ ಅನುಗ್ರಹವನ್ನು ಪಡೆಯಬಹುದು ಅಂತ ಅನ್ನೋದಕ್ಕೆ ಅನೇಕ ಜ್ಞಾನಿಗಳನ್ನು ನಾವು ನೋಡ್ಬೋದು. ಸತ್ಯಪ್ರಿಯರು ಅವರು ಮೇಲುಕೋಟೆಗೆ ಹೋಗಿರ್ತಾರೆ. ಮೇಲುಕೋಟೆಗೆ ಹೋದಾಗ ಅಲ್ಲಿ ಬಾಗಿಲೇ ತೆಗೆದಿರೋದಿಲ್ಲ. ಏನಾದರೂ ಯಾರು ಅರ್ಚಕರು ಇರ್ತಾರೋ ಅವರು ಬಾಗಿಲೇ ತೆಗೆಯೋದಿಲ್ಲ. ಅವರು ತಮ್ಮ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದ ತಕ್ಷಣ ಕೀಲಿ ಕಳಚಿ ಬಿದ್ದು ಹೋಗಿದೆ. ಹಾಗೆ ಅದೇ ರೀತಿಯಾಗಿ ಸತ್ಯಸಂಧರು
ಆ ಸತ್ಯಸಂಧರು ಗಯಾ ಕ್ಷೇತ್ರಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಗಯಾ ಪಾಲಕರು ಯಾರೂ ಕೂಡ ವಿಷ್ಣು ಪಾದದ ದ್ವಾರವನ್ನು ತೆಗೆಯೋದೇ ಇಲ್ಲ. ಆವಾಗ ಅವರು ಸ್ತೋತ್ರವನ್ನು ಮಾಡ್ತಾರೆ, ಮುರಾರಾತೆ ವಿಷ್ಣು ಅಂಥೇಳಿ ಅವರು ಸ್ತೋತ್ರವನ್ನು ಮಾಡ್ತಾರೆ. ಆ ಕೀಲಿ ಕಳಚಿ ಬಿದ್ದು ಹೋಗಿದೆ. ಭಗವಂತನನ್ನು ಸ್ತೋತ್ರ ಮಾಡಿದರೆ ಭಗವಂತನ ಭಕ್ತರಿಗೆ ಈ ರೀತಿಯಾದಂತಹ ಅನುಗ್ರಹ ಇದ್ದಾಗ ಕೈಯಲ್ಲೇ ಆ ಭಗವಂತನನ್ನು ಹಿಡ್ಕೊಂಡಂತಹ ವಸುದೇವನಿಗೆ ಇನ್ನೂ ಎಷ್ಟು ಅನುಗ್ರಹವನ್ನು ಮಾಡಲಿಕ್ಕಿಲ್ಲ. ಇದೇ ರೀತಿಯಾಗಿ ಸತ್ಯಧರ್ಮರು ಹೊಳೆ ನರಸೀಪುರಕ್ಕೆ ಹೋಗಿರ್ತಾರೆ. ಅಲ್ಲಿ ಅನೇಕ ವರ್ಷಗಳ ಕಾಲ ಅಲ್ಲಿ ಇರ್ತಾರೆ. ಇದ್ದಾಗ ಒಂದು ಸಲ ನಿತ್ಯ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಒಂದು ಸಲ ದ್ವಾದಶಿ ದಿವಸ ಅವರು ಬೆಳಗ್ಗೆ ಅರ್ಚಕರು ಬಂದು ಕಿಲಿ ತೆಗೆದಿಯೋದಿಲ್ಲ. ಯಾಕಂದರೆ ದ್ವಾದಶಿ ಬೇಗ ಭೋಜನ ಆಗಬೇಕಾಗಿರ್ತದೆ. ಇವರು ಭಗವಂತನಿಗೆ ನೈವೇದ್ಯ ಮಾಡಿ ಭೋಜನ ಮಾಡಬೇಕು ಅಂತ ಇವರು ಕಾಯ್ತಾ ಇರ್ತಾರೆ. ಆದರೆ ಅಲ್ಲಿ ಏನಾದರೂ ಕಿಲಿ ತೆಗೆಯೋದಿಲ್ಲ. ಆವಾಗ ಸರಿ ಆಯಿತು, ಹಾಗಾದರೆ ಇವತ್ತು ನೈವೇದ್ಯ ಆಗೋದಿಲ್ವ ದೇವರಿಗೆ ಅಂತೇಳಿ ಅವರು ಈ ಕಡೆ ಬರ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸ್ವಾಮಿ ತಡ ಆಯಿತು ಬಂದೆ ಅಂತ ಹೇಳಿ ಒಬ್ಬ ಅರ್ಚಕನ ರೂಪದಲ್ಲಿ ನರಸಿಂಹದೇವರೇ ಒಂದು ಬಾಗಿಲನ್ನು ತೆಗೆದು ಇವರು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆ ಭಗವಂತನಿಗೆ ಗಂಧವನ್ನು ಸಮರ್ಪಣೆ ಮಾಡಬೇಕಾಗಿರ್ತದೆ. ಸಮರ್ಪಣೆ ಮಾಡಿ ಬರ್ತಾರೆ. ಬಂದಾದ ಮೇಲೆ ಅರ್ಚಕರು ಮಧ್ಯಾಹ್ನ ಬಂದು ಸ್ವಾಮಿ ಕ್ಷಮಿಸ್ರಿ, ಇವತ್ತು ಬೆಳಗ್ಗೆ ಬಂದು ಬಾಗಿಲು ತೆಗಿಯೋಕ್ಕಾಗಲಿಲ್ಲ, ನನ್ನನ್ನು ಕ್ಷಮಿಸ್ರಿ ಅಂತ ಅರ್ಚಕರು ಬಂದು ಹೇಳ್ತಾರೆ. ಇಲ್ಲ, ಬೆಳಗ್ಗೆ ಬಾಗಿಲು ತೆಗೆದ್ರಲ್ಲ, ದೇವ್ರ ದರ್ಶನ ಆಯಿತು, ನನಗೆ ದೇವರಿಗೆ ಗಂಧ ಸಮರ್ಪಣೆ ಆಗಬೇಕಾಯಿತು, ಗಂಧ ಸಮರ್ಪಣೆ ಆಯಿತು ಅಂತಂದಾಗ ಅರ್ಚಕರಿಗೂ ಆಶ್ಚರ್ಯ ಆಯ್ತಂತೆ. ಈ ಮಾತನ್ನು ಅರ್ಚಕರೇ ಒಂದ್ಸತಿ ನಮ್ಮ ಸ್ವಾಮಿಗಳವರಿಗೆ ಹೇಳಿದ್ರಂತೆ. ಅಂದರೆ ಹಿಂದಿನವರು ನಮ್ಮ ಪೂರ್ವಜರ ಕಾಲದಲ್ಲಿ ಹೀಗಾಗಿದೆ, ನಿಮ್ಮ ಗುರುಗಳೇ ಬಂದು ಹೀಗೆ ಭಗವಂತನ ಅನುಗ್ರಹವನ್ನು ಪಡೆದಿದ್ದಾರೆ ಅಂತ ಅನ್ನೋದನ್ನು ನಮ್ಮ ಸ್ವಾಮಿಗಳ ಹತ್ರ ಹೇಳಿದ್ರಂತೆ. ನಮ್ಮ ಸ್ವಾಮಿಗಳು ಈ ಕಥೆಯನ್ನು ತಮ್ಮ ಪ್ರವಚನದಲ್ಲಿ ಹೇಳಿದರು. ಅದನ್ನು ಕೂಡ ಇಲ್ಲಿ ಆ ಭಗವಂತನ ಅನುಗ್ರಹ ಇದ್ದರೆ ಹೇಗೆ ಬೇಕಾದರೂ ಇರಬಹುದು ಅಂತ ಅನ್ನೋದನ್ನು ತಿಳಿಬಹುದು. ಕರಸ್ಥ ದೇವಸ್ಯ ಕುತೋಂತರಾಯ, ಕೈಯಲ್ಲಿ ಭಗವಂತನನ್ನು ಹಿಡಿದುಕೊಂಡು ಯಮುನಾ ನದಿಯನ್ನು ದಾಟ್ತಾ ಇದ್ದಾನೆ ಆ ವಸುದೇವ. ಅದೇ ರೀತಿಯಾಗಿ ರಘುವರಿಯರು ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗ ಮುದ ರಘುವರಿಯೋ ಮುದದ್ಯಾತ್ ಕಾಮಿತಾರ್ಥ ಪ್ರದಾಯಕ. ಆ ರಘುವರಿಯರನ್ನ ಹಿಂಬಾಲಿಸಿಕೊಂಡು ದುಷ್ಟರು, ಮ್ಲೇಂಚರು ಎಲ್ಲರೂ ಕೂಡ ಅಟ್ಟಿಸಿಕೊಂಡು ಬಂದಿದ್ದಾರೆ. ಚೋರರು ಎಲ್ಲರೂ ಅಟ್ಟಿಸಿಕೊಂಡು ಬಂದರೆ ಮಹಾಪ್ರವಾಹಿನಿಯಾದಂತಹ ಭೀಮಾ ನದಿ ಸಲೀಸಾಗಿ ದಾರಿ ಬಿಟ್ಟಿದಂತೆ. ಕೈಯಲ್ಲಿ ರಾಮದೇವ್ರ ಪೆಟ್ಟಿಗೆ ಇಟ್ಕೊಂಡಿದ್ದಾರೆ. ಆ ರಾಮದೇವ್ರ ಪೆಟ್ಟಿಗೆ ಇಟ್ಕೊಂಡಂತಹ ರಘುವರಿಯರಿಗೆ ಸಲೀಸಾಗಿ ದಾರಿಯನ್ನು ಬಿಟ್ಟಿದ್ದಾರೆ. ಮತ್ತು ದಾರಿ ಬಿಟ್ಟರೆ ಮತ್ತೆ ಹಿಂದೆ ಆ ಚೋರರಿಗೂ ಏನಾದ್ರು ಬಿಟ್ರ, ರಘುವರಿಯರು ಹೋದರು, ರಘುವರಿಯರ ಶಿಷ್ಯರು ಅವರು ಹೋದ ತಕ್ಷಣ ಮತ್ತೆ ಆ ಪ್ರವಾಹಿನಿ ಬಂದಿದೆ ಅಂತೆ. ಅವರನ್ನು ಯಾರನ್ನೂ ಕೂಡ ಬಿಟ್ಟಿಲ್ಲಂತೆ. ಕರಸ್ಥ ದೇವಸ್ಯ ಕುತೋಂತರಾಯ, ಇದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳು ಸಿಗತ್ತೆ. ಅದೆಲ್ಲವನ್ನು ಕೂಡ ಆ ಭಗವಂತನ ಮಹಿಮೆಯನ್ನು ನಾವು ಸ್ಮರಣೆಯನ್ನು ಇಲ್ಲಿ ಮಾಡಬಹುದು. ಅದಾದ ಮೇಲೆ ಕರೆದುಕೊಂಡು ಹೋಗ್ತಾ ಇದ್ದಾನೆ ವಸುದೇವ, ಹೋಗಿ ಆ ಯಶೋದೆಯ ಮಡಿಲಲ್ಲಿ ಕೃಷ್ಣ ಪರಮಾತ್ಮನನ್ನು ಇಟ್ಟು ಅಲ್ಲಿದ್ದಂತಹ ಯೋಗಮಾಯೆಯನ್ನು ಕರೆದುಕೊಂಡು ಬಂದಿದ್ದಾನೆ. ಹಾಗಾದರೆ ಆ ಯಶೋದೆಗೆ ಗೊತ್ತಾಯಿತೋ ಇಲ್ವೋ ಗಂಡು ಮಗು ಆಗಿತ್ತೋ ಹೆಣ್ಣು ಮಗು ಆಗಿತ್ತೋ ಅಂತ ಅನ್ನೋದು ಗೊತ್ತಾಗಿರ್ಬೇಕಲ್ವ ಅಂತಂದರೆ ಅದಕ್ಕೆ ಹೇಳ್ತಾರೆ, ನತಲ್ಲಿಂಗಂ ಪರಿಶ್ರಾಂತ ನಿದ್ರೆಯ ಅಪಹೃತ ಸ್ಮೃತಿ. ಅಲ್ಲಿ ಹುಟ್ಟಿದ್ದೇ ಯೋಗಮಾಯ. ಹುಟ್ಟಿದ ತಕ್ಷಣ ಅವಳಿಗೆ ಬಹಳ ಪರಿಶ್ರಾಂತ ಆಗಿತ್ತು, ಸುಸ್ತಾಗಿತ್ತು. ಅವಳು ನಿದ್ದೆಯನ್ನು ಹೊಂದಿದ್ದಾಳೆ. ಹಾಗಾಗಿ ಅವಳಿಗೆ ಹೆಣ್ಣು ಹುಟ್ಟಿತ್ತೋ ಗಂಡು ಹುಟ್ಟಿತ್ತೋ ಅಂತ ಅನ್ನೋದು ಗೊತ್ತಾಗಲಿಲ್ಲ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಯೋಗಮಾಯೆಯನ್ನು ಕರೆದುಕೊಂಡು ಬಂದಿದ್ದಾನೆ ವಸುದೇವ. ಬಂದ ತಕ್ಷಣ ಈ ಕಡೆ ಮತ್ತೆ ಬಂಧನದಲ್ಲಿ ಎಲ್ಲವೂ ಕೂಡ ಕೈಗೆ ಬೀಡಿ ಬಿದ್ದಿದೆ, ಮತ್ತು ಎಲ್ಲವೂ ಕೂಡ ಕಿಲಿ ಹಾಕ್ಕೊಂಡಿದೆ ತನ್ನಷ್ಟಿಗೆ ತಾನೇ. ಇದರಲ್ಲಿ ಒಂದು ತಿಳ್ಕೊಬೋದು, ಯಾವಾಗ ಕೈಯಲ್ಲಿ ಭಗವಂತ ಇದ್ದ ಅವಾಗೆಲ್ಲ ಬಂಧನವು ಬಿಚ್ಚಿತು. ಸಂಪತ್ತು ಕೈಗೆ ಬಂತು, ಮತ್ತೆಲ್ಲ ಬಂಧನವು ಕೂಡ ಆಟೋಮೆಟಿಕ್ಲಿ ಆಯಿತು. ನಾವು ಸಂಪತ್ತನ್ನು ರಕ್ಷಣೆ ಮಾಡೋಕ್ಕೆ ಅಂತ ಹೋಗ್ತೀವಿ, ಭಗವಂತನನ್ನು ಕೈ ಬಿಟ್ಟು ಬಿಡ್ತೀವಿ. ನಾವು ಭಗವಂತನನ್ನು ಇಟ್ಕೊಂಡ್ರೆ ಆ ಭಗವಂತ ನಮ್ಮ ಬಂಧನವನ್ನು ವಿಮೋಚನೆ ಮಾಡ್ತಾನೆ. ಬಂಧಕೋ ಭೋಪಾಶೇಷ್ಟ ಮೋಚತೆ ಅಂತ ಹೇಳಿದ ಹಾಗೆ ಅದರಂತೆ ಎಲ್ಲವೂ ಕೂಡ ಬಂಧನ ಆಗಿದೆ. ಮತ್ತು ಹುಟ್ಟಿದ ತಕ್ಷಣ
ಆ ದುರ್ಗಾದೇವಿ ಜೋರಾಗಿ ಒದರೋದಕ್ಕೆ ಪ್ರಾರಂಭ ಮಾಡಿದ್ದಾಳೆ, ಅಳೋದಕ್ಕೆ ಪ್ರಾರಂಭ ಮಾಡಿದ್ದೇ ತಡ ಕಂಸನ ಭೃತ್ಯರೆಲ್ಲರೂ ಕೂಡ ಕಾಯ್ತಾ ಇದ್ರು, ನಾವು ಹೋಗಿ ಹೇಳಬೇಕು ಅಂತೇಳಿ. ಕಂಸನ ಭೃತ್ಯರು, ಕಂಸ ನಿನಗೆ ಮಗು ಆಗಿದೆ, ಬೇಗ ನಿನ್ನ ಮೃತ್ಯು ಬಂದಿದೆ, ನೀನು ಬೇಗ ಬಾ ಅಂತ ಹೇಳಿ ಎಲ್ಲರೂ ಕೂಡ ಹೋಗಿ ಹೇಳಿದ್ದಾರೆ. ಹೇಳಿದ ತಕ್ಷಣ ಕಂಸನಿಗೆ ಭ್ರಾಂತಿಯಾಗಿ ವಸ್ತ್ರ ಎಲ್ಲ ಹೆಂಗೆ ಬೇಕೋ ಹಾಗಾಗಿದೆ, ಮಲ್ಕೊಂಡವನು ಹಾಗೇ ಎದ್ದು ಬಂದಿದ್ದಾನೆ. ಹಾಗೇ ಎದ್ದು ಬಂದು ತಕ್ಷಣದಲ್ಲಿ ಅವನು ಆ ಮಗುವನ್ನು ತಗೊಳ್ಳೋದಕ್ಕೆ ಅಂತ ಹೋದಾಗ ಅವಾಗ ದೇವಕ್ಕೆ ಹೇಳ್ತಾಳೆ, ಸ್ನುಷೇಯಂ ತವ ಕಲ್ಯಾಣ ಸ್ತ್ರೀಯಮ್ಮ ಅಂತೂ ಬರಹಸಿ, ಇವಳು ನಿನ್ನ ಸೊಸೆಯಪ್ಪ, ಇವಳನ್ನು ಕೊಲ್ಲಬೇಡ ನೀನು, ಇವಳನ್ನು ಕೊಂದರೆ ನಿನಗೆ ಪಾಪ ಬರುತ್ತದಪ್ಪ ಅಂತ, ಸೊಸೆಯನ್ನು ಕೊಲ್ಲಬೇಡ ನೀನು ಅಂತ ಎಷ್ಟು ಹೇಳಿದ್ರು ಆ ದೇವಕ್ಕೆ ಏನು ಹೇಳಿದ್ರು ಕೇಳೋದಿಲ್ಲ ಕಂಸ. ಸೀದಾ ಕರೆದುಕೊಂಡು ಬಂದು ಅವಳನ್ನು ಇನ್ನೇನು ಹೊಡಿಬೇಕು ಅಂತ ಹೋದಾಗ ಅವಳು ಮೇಲೆ ಹಾರಿ ಹೋಗಿದ್ದಾಳೆ. ನನ್ನನ್ನೇನು ಕೊಲ್ತೀಯ ನೀನು? ಕಂಸನನ್ನು ಬೈಯೋದಕ್ಕೆ ಪ್ರಾರಂಭ ಮಾಡಿದ ತಡ ಎಲ್ಲ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾಳೆ. ಯೋಗಮಾಯೆಗೆ ಸ್ತೋತ್ರ ಮಾಡ್ತಾ ಆ ಯೋಗಮಾಯೆಗೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾಳೆ. ನನ್ನನ್ನೇನು ಕೊಲ್ತೀಯ ನೀನು? ನಿನ್ನ ಮೃತ್ಯು ಬೇರೆ ಕಡೆ ಆಗಿದೆ, ಅವನನ್ನು ಹುಡುಕಿ ನೀ ಅವನನ್ನು ಕೊಲ್ಲೋಗು, ನೀನು ನನ್ನನ್ನು ಕೊಲ್ಲೋದ್ರಲ್ಲಿ ಯಾವ ಉಪಯೋಗ ಇಲ್ಲ ಅಂತ ಹೇಳಿ ಅವಳು ಅಲ್ಲಿ ಹಾರಿ ಹೋಗಿದ್ದಾಳೆ. ಆದರೆ ಯಾರಿಗೂ ಕೂಡ ಕಾಣದೇನೆ ವಸುದೇವ ದೇವಕಿಯರಲ್ಲಿ ಮತ್ತೆ ಅವಳು ಇದ್ದಾಳೆ ಅಂತ ಅನ್ನೋದನ್ನು ಕೂಡ ಅಲ್ಲಿ ತಿಳಿಸ್ತಾರೆ. ಅದಾದ ಮೇಲೆ ಅವಾಗ ಇವನಿಗೆ ಒಂದು ಕಡೆ ಭಯ ಆಯಿತು, ಒಂದು ಕಡೆ ದುಃಖ, ಇದು ದೇವತೆಗಳ ಮೇಲೆ ಕೋಪ ಬಂತು. ದೇವತೆಗಳು ಕೂಡ ಸುಳ್ಳು ಹೇಳ್ತಾರ, ಈ ಆಕಾಶವಾಣಿಯೂ ಕೂಡ ಸುಳ್ಳಾಗೋಯ್ತು, ನಾನು ಅನ್ಯಾಯವಾಗಿ ನನ್ನ ತಂಗಿ ಮಕ್ಕಳನ್ನು 6 ಜನರನ್ನು ಕೊಂದೆ ನಾನು ಅಂತ ಹೇಳಿ ದೇವಕಿ ವಸುದೇವರನ್ನು ಬಂಧನದಲ್ಲಿ ಇಟ್ಟಿದ್ದ. ಅವರೆಲ್ಲರನ್ನು ಕೂಡ ಬಿಡಿಸಿ ನನ್ನನ್ನು ತಪ್ಪಾಯಿತು, ನನ್ನನ್ನು ಕ್ಷಮಿಸ್ರಿ, ನಾನು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು ಅಂತ ಹೇಳಿ ಕಂಸ ಹೇಳ್ತಾನೆ. ಹೇಳಿದಾಗ ಹೋಗಲಿ ಬಿಡಪ್ಪ, ಏನು ಮಾಡೋಕ್ಕಾಗಲ್ಲ ಅಂತ ವಸುದೇವ ದೇವಕಿ ಇಬ್ಬರು ಕೂಡ ಅವನನ್ನು ಕ್ಷಮಿಸಿದ್ದಾರೆ. ಕಂಸನಲ್ಲಿ ಹೇಗೆ ಕಾಲ್ನೇಮಿ ಇದ್ನೋ, ತಾಮಸನಾದಂತಹ ಕಾಲ್ನೇಮಿ ಇದ್ನೋ, ಅದೇ ರೀತಿಯಾದಂತಹ ಭೃಗು ಋಷಿಗಳು ಕೂಡ ಅಲ್ಲಿದ್ದರು. ಹಾಗಾಗಿ ಇಂತಹ ಒಳ್ಳೆಯ ಮಾತುಗಳು ಅವಾಗ ಅವನಲ್ಲಿ ಬರ್ತಾ ಇತ್ತು ಅಂತ ಅನ್ನೋದನ್ನು ತಿಳಿಯಬಹುದು. ಅದಾದ ಮೇಲೆ ಇಷ್ಟು ಸಮಾಧಾನ ಮಾಡಿದ ಮೇಲೆ ಆ ವಸುದೇವ ಯಾವಾಗ ಭಗವಂತ ಹುಟ್ಟಿದ ತಕ್ಷಣ ಅವನು ಗೋದಾನವನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿರ್ತಾನೆ. 10 ದಿನ ಆದ ಮೇಲೆ ಅವನು ಗೋದಾನವನ್ನು 10,000 ಗೋದಾನವನ್ನು ದಾನ ಮಾಡ್ತಾನೆ. ಈ ಕಡೆ ನಂದಗೋಪ, ಯಶೋಧ ಅವರಿಬ್ಬರಿಗೆ ಬಹಳ ಖುಷಿಯಾಗಿದೆ. ಎಷ್ಟೋ ವರ್ಷಗಳಾಗಿತ್ತು, ಮಕ್ಕಳೇ ಆಗಿರೋದಿಲ್ಲ. ಭಗವಂತ ಭಗವಂತ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಒಬ್ಬ ಗಂಡು ಮಗು ಹುಟ್ಟಿದ್ದಾನೆ ಅಂತ ಅನ್ನೋದನ್ನು ತಿಳಿದು ಅವನು ಈ ಗೋಪಾಲಕರ ರಾಜ, ನಂದಗೋಪ ಈ ವಸುದೇವನ ತಮ್ಮನೇ. ಹೇಗೆ ಅಂತಂದರೆ ಇವನು ವೈಶ್ಯ ಜಾತಿಯಲ್ಲಿ ಹುಟ್ಟಿರ್ತಾನೆ. ಈ ಶೂರರಾಜನ ವೈಶ್ಯ ಹೆಂಡತಿ, ಆ ಹೆಂಡತಿಯಲ್ಲಿ ಹುಟ್ಟಿದವನೇ ನಂದಗೋಪ. ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದವನೇ ವಸುದೇವ ಆ ದೇವಕಿಯನ್ನು ಕೊಟ್ಟು ಮದುವೆ ಮಾಡಿರ್ತಾನೆ. ಈ ನಂದಗೋಪನು ಕೂಡ ತನ್ನ ತಮ್ಮನೇ. ನಂದಗೋಪನಿಗೆ ಮತ್ತು ವಸುದೇವನಿಗೆ ದೇವಕಿಗೆ ಇವರು 3 ಜನರಿಗೆ ಮಾತ್ರ ಗೊತ್ತಿರ್ತದೆ ಭಗವಂತನೇ ಹುಟ್ಟಿದ್ದು, ವಸುದೇವನಿಗೆ ಹುಟ್ಟಿದ್ದು, ನನ್ನ ಮಗನೇ ಅಲ್ಲಿ ಬೆಳೀತಾ ಇರೋದು ಅಂತ ಅನ್ನೋದು ಗೊತ್ತಿರ್ತದೆ. ಯಾಕೆ ಅಂತಂದರೆ ಮುಂದೆ ಗರ್ಗಾಚಾರ್ಯನ ಕಳಿಸಿದಾಗ ಗರ್ಗಾಚಾರ್ಯನ ವಸುದೇವ ಪುರೋಹಿತ, ಯಾದವರ ಪುರೋಹಿತ ಮತ್ತು ವಸುದೇವನ ಮಗ ಹುಡುಕ್ತಾ ಇದ್ದಾನೆ ಅಂತನ್ನುವಂಥ ಸಂದೇಹ ಬರದೇ ಇರೋ ಹಾಗೆ ಅವರು ಮಾತಾಡ್ತಾರೆ. ಹಾಗಾದರೆ ಆ ನಂದಗೋಪನಿಗೂ ಕೂಡ ಗೊತ್ತಿತ್ತು ಅಂತ ಅನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದು. ಅದಾದ ಮೇಲೆ ನಂದಗೋಪನು ಕೂಡ ಧೇನೂನಾಂ ನಿಯತೆ ಪ್ರಾದಾತ್ ವಿಪ್ರೇಭ್ಯ ಅಲಂಕೃತವಾದಂತಹ ಒಂದು 10,000 ಗೋದಾನವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಅವನು ಸಂಕಲ್ಪವನ್ನು ಮಾಡಿದ್ದಾನೆ. ಅನೇಕ ಮುತ್ತು ರತ್ನ ರಾಶಿಗಳ ಧಾನ್ಯ ರಾಶಿಗಳನ್ನೇ ಅವನು ದಾನವನ್ನು ಮಾಡಿದ್ದಾನೆ. ತಿಲಾದ್ರಿ ಎಳ್ಳಿನ ರಾಶಿಗಳನ್ನು ಅವನು ದಾನವನ್ನು ಮಾಡ್ತೀನಿ ಅಂತ ಹೇಳಿ ಅಲ್ಲಿ ದಾನವನ್ನು ಮಾಡಿದ್ದಾನೆ. ಮಗ ಆಗಿದ್ದಾನೆ ಅಂತ ಅನ್ನೋದನ್ನು ತಿಳಿದ ತಕ್ಷಣ ಅವನು ಇಷ್ಟೆಲ್ಲವನ್ನು ದಾನವನ್ನು ಮಾಡಿದ ಮೇಲೆ ಒಂದು ಸಲ ಈ ನಂದಗೋಪ
ಇದಕ್ಕೆ ಹೋಗಿರ್ತಾನೆ, ಕರವನ್ನು ಕೊಡೋದಕ್ಕೆ ಅಂತ ಹೇಳಿ ಮಥುರಾ ಪಟ್ಟಣಕ್ಕೆ ಹೋಗಿರ್ತಾನೆ. ಉಗ್ರಸೇನ ರಾಜನಿಗೆ ಕರವನ್ನು ಕೊಡಬೇಕಾಗಿರ್ತದೆ. ಆದರೆ ಉಗ್ರಸೇನ ರಾಜನನ್ನೂ ಕೂಡ ಬಂಧನದಲ್ಲಿಟ್ಟು ಕಂಸನೇ ರಾಜನಾಗಿರ್ತಾನೆ. ಆ ಕಂಸನ ಭಯದಿಂದ ಅಲ್ಲಿ ನಂದಗೋಪ ಹೋಗಿರ್ತಾನೆ. ನಂದಗೋಪ ಹೋದಾಗ ವಾರ್ಷಿಕವಾದಂತಹ ಕರವನ್ನು ಕೊಟ್ಟು ಬರ್ತಾನೆ. ಬರಬೇಕಾದ್ರೆ ಈ ವಸುದೇವ ದೇವಕಿಯರನ್ನು ಭೇಟಿಯಾಗ್ತಾನೆ. ಭೇಟಿಯಾಗಿ, ಇಲ್ಲ ನಿಮ್ಮ ಮಕ್ಕಳೆಲ್ಲ 6 ಜನ ಮಕ್ಕಳನ್ನೆಲ್ಲರನ್ನೂ ಕೂಡ ಕಂಸ ಸಂಹಾರ ಮಾಡ್ದ, 7ನೇದು ಅದು ಕೂಡ ಗರ್ಭಸ್ರಾವ ಆಯಿತು ಅಂತ ಕೇಳಿದೆ, ಮತ್ತು ಇನ್ನು ಹೆಣ್ಣು ಮಗು ಬಂದಿತ್ತು ಅದು ಕೂಡ ಹಾರಿ ಹೋಯಿತು ಅಂತ ಕೇಳಿದೆ. ಅದನ್ನೆಲ್ಲ ಕೇಳಿ ಬಹಳ ದುಃಖ ಆಯಿತು ಅಂತೇಳಿ ನಂದಗೋಪ ಮಾತಾಡ್ತಾನೆ. ಅಹೋತೆ ದೇವಕಿ ಪುತ್ರ ಕಂಸೇನ ಬಹವೋ ಹತಃ ಅಂತ ಹೇಳಿ ಇಷ್ಟೆಲ್ಲವನ್ನು ಕೂಡ ಹೇಳ್ತಾನೆ. ಹೇಳಿದ ಮೇಲೆ ಅವಾಗ ವಸುದೇವ ಹೇಳ್ತಾನೆ, ಕರೋವೈ ವಾರ್ಷಿಕೋ ದತ್ತೋ ರಾಜ್ಞೋ ದೃಷ್ಟ ವಯಂಚವಃ ನೇಹಸ್ಥೇಯಂ ಬಹುದಿನಂ ಸಂತ್ಯುತ್ಪಾತಶ್ಚ ಗೋಕುಲೆ. ನೀನು ಕರ ಕೊಟ್ಟಾಯಿತು, ವಾರ್ಷಿಕ ಕರವನ್ನು ಕೊಟ್ಟಿದ್ದಾಯಿತು, ಇನ್ನು ನೀನು ಇಲ್ಲಿ ಬಹಳ ದಿನ ಇರೋದು ಯೋಗ್ಯ ಅಲ್ಲ, ಅಲ್ಲಿ ಉಲ್ಕಾಪಾತಗಳು ನಡೀತಾ ಇದೆ, ಹಾಗಾಗಿ ನೀನು ಇಲ್ಲಿಂದ ಬೇಗ ಹೊರಡು ಅಂತ ಹೇಳಿ ನಂದಗೋಪನನ್ನು ಕಳಿಸ್ತಾನೆ. ನಂದಗೋಪನನ್ನು ಕಳಿಸಿದ ತಕ್ಷಣ ಆ ನಂದಗೋಪನು ಅಂದ್ಕೊತಾನೆ, ವಸುದೇವ ಹೇಳಿದ್ದಾನೆ ಅಂತಂದರೆ ಏನೋ ಗೋಕುಲಕ್ಕೆ ಏನೋ ತೊಂದರೆ ಆಗಿರಬೇಕು, ಅವನು ಯಾಕೆಂದರೆ ಅವನು ಸತ್ಯವಾದಂತಹ ಮಾತುಗಳನ್ನೇ ಆಡಿರ್ತಾನೆ, ಹಾಗಾಗಿ ಬೇಗನೆ ಹೊರಡಬೇಕು ಅಂತ ಹೇಳಿ ಅವನು ಅಲ್ಲಿಂದ ಹೊರಡ್ತಾನೆ. ಹೊರಡಿದ ತಕ್ಷಣ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಇಲ್ಲಿ ಪೂತನ ಈ ಕಂಸ ಏನು ಮಾಡಿರ್ತಾನೆ ಅಂತಂದರೆ, ಯಾವಾಗ ದುರ್ಗಾದೇವಿ ಹಾರಿ ಹೋಗ್ತಾಳೋ, ಹಾರಿ ಹೋದಾಗ ನಿನ್ನ ಮೃತ್ಯು ಎಲ್ಲೋ ಬೇರೆ ಕಡೆ ಬೆಳೀತಾ ಇದೆ ಅಂತ ಹೇಳಿದಾಗ ಎಲ್ಲ ತನ್ನ ಮಂತ್ರಿಗಳನ್ನು ಕರೆಸಿ ಅನೇಕ ಉಪಾಯಗಳನ್ನು ಮಾಡ್ತಾನೆ. ಉಪಾಯಗಳನ್ನು ಮಾಡಿದಾಗ ನೀವು ನಿಮ್ಮ ಐಡಿಯಾ ಹೇಳ್ರಿ ಅಂತ ಹೇಳಿದಾಗ ಅವಳೇನು ಹೇಳಿದಾಳೆ, ಈಗ ಯಾರು ಮಕ್ಕಳು ಹುಟ್ಟುತ್ತಾ ಇದ್ದಾರೋ ಮಕ್ಕಳು ಹುಟ್ಟಿದಾರೋ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡುವಂಥ ಒಬ್ಬ ಮಂತ್ರಿ ಹೇಳ್ತಾನಂತೆ. ಇಲ್ಲ, ಮೊದಲು ಏನಾರು ಹುಟ್ಟಿದ್ರೆ ಹಾಗಾದರೆ ಒಂದು ವಿಚಾರವನ್ನು ಮಾಡೋಣ, 10 ದಿನ ಅಲ್ಲ, ಒಂದು 15-20 ದಿನದಲ್ಲಿ ಯಾವ ಮಕ್ಕಳು ಹುಟ್ಟಿರುತ್ತೋ ಆ ಎಲ್ಲ ಮಕ್ಕಳನ್ನು ಕೊಂದುಬಿಡೋದು ಅಂತ ಒಬ್ಬ ಮಂತ್ರಿ ಹೇಳ್ತಾನೆ. ಅದಕ್ಕೆ ಇನ್ನೊಬ್ಬ ಮಂತ್ರಿ ಹೇಳ್ತಾನಂತೆ, ಹೇಗೆ ಆ ದುಷ್ಟರ ವಿಚಾರಗಳು ಹೇಗಿರ್ತದೆ ನೋಡ್ರಿ. ಇನ್ನೊಬ್ಬ ಮಂತ್ರಿ ಹೇಳ್ತಾನಂತೆ, ಹೆಂಗಿದ್ರು ದೇವತೆಗಳು ಹುಟ್ಟಿದ್ದು, ಅವತಾರ ಮಾಡಿದ ದೇವತೆಗಳು ಅಂತಂದ ಮೇಲೆ ಆ ದೇವತೆಗಳಿಗೆ ಭಾಳ ಪ್ರಿಯವಾದದ್ದು ಯಾವುದು? ಗೋವುಗಳು ಮತ್ತು ಆಕಳುಗಳು. ಅಲ್ಲಿ ಆಗಿರೋ ಮಕ್ಕಳಿಗಿರ್ತದೆ, ಆ ಮಕ್ಕಳುಗಳನ್ನೆಲ್ಲ ಸಂಹಾರ ಮಾಡ್ತಾ ಹೋಗೋಣ. ಮತ್ತು ಅಷ್ಟೇ ಅಲ್ಲ, ಎಲ್ಲಿ ಯಜ್ಞ ಯಾಗಾದಿಗಳು ನಡೀತಾ ಇರ್ತದೋ ಅಲ್ಲಿರುವಂತಹ ಮಕ್ಕಳನ್ನು ಕೂಡ ನಾವು ಸಂಹಾರ ಮಾಡೋಣ, ಯಜ್ಞವನ್ನು ಧ್ವಂಸ ಮಾಡೋಣ. ಇದರಿಂದ ಆ ದೇವತೆಗಳಿಗೆ ಪ್ರಿಯ ಆಗುತ್ತೆ. ಆ ದೇವತೆಗಳಿಗೆ ಪ್ರಿಯ ಆದರೆ ಆ ಭಗವಂತನಿಗೆ ಪ್ರೀತಿ ಆಗತ್ತೆ. ಹಾಗಾದರೆ ಇಷ್ಟೆಲ್ಲವನ್ನು ಮಾಡೋಣ ಅಂತ ಹೇಳಿ ಆ ಕಂಸನಿಗೆ ಎಲ್ಲ ಮಂತ್ರಿಯರು ಸೇರಿ ಹೇಳಿರ್ತಾರೆ. ಅದೇ ರೀತಿಯಾಗಿ ಅವನು ತನ್ನ ಅನುಚರರಾದಂತಹ ಅನೇಕ ಭೃತ್ಯರನ್ನು ಒಬ್ಬೊಬ್ಬರಿಗೆ ಒಂದೊಂದು ದಿಕ್ಕುಗಳನ್ನು ಕೊಟ್ಟು ಕಳಿಸ್ತಾನೆ. ಅದರಲ್ಲಿ ಈ ಪೂತನ ಒಬ್ಬಳು. ಈ ಪೂತನ ಕಂಸನನ್ನು ಸಾಕಿದಂತಹ ತಾಯಿಯೂ ಕೂಡ ಹೌದು. ಮತ್ತು ನೀನು ಹೇಗಿದ್ದರೆ ಎಷ್ಟೋ ಜನ ಮಕ್ಕಳನ್ನು ಕೊಂದು ನಿನಗೆ ಅಭ್ಯಾಸ ಇದೆ, ಆಗ ನೀನು ಕೂಡ ಹೋಗಿ ಬಾ ಅಂತ ಹೇಳಿ ಆ ಪೂತನನ್ನು ಕಳಿಸ್ತಾಳೆ. ಕಳಿಸಿದಾಗ ಅದೇ ರೀತಿ ಪೂತನ ಗೋಕುಲಕ್ಕೆ ಬರ್ತಾಳೆ. ಕ್ರಮವಾಗಿ ಬೇರೆ ಬೇರೆ ಬಾಲಕರನ್ನು ಸಂಹಾರ ಮಾಡ್ತಾ ಅಲ್ಲಿ ಬರ್ತಾಳೆ. ಗೋಕುಲಕ್ಕೆ ಬರ್ತಾಳೆ. ಬಂದಾಗ ಅಲ್ಲಿ ಬರಬೇಕಾದ್ರೆ ಭಾರೀ ಸ್ಫುರದ್ರೂಪಿಯಾದಂತಹ ರೂಪವನ್ನು ಹೊಂದಿ ಏನು ಅವಳನ್ನು ನೋಡಿದ್ರೆ ಸಾಕು ಎಲ್ಲರೂ ಮೋಹ ಹೊಂದಬೇಕು. ಏನು ನಮಗಿಂತ ಸುಂದರಳಾಗಿದ್ದಾಳಲ್ಲ ಇವಳು ಅಂತ ಹೇಳಿ ಅನ್ಕೋಬೇಕು ಜನ ಎಲ್ಲ. ಅಷ್ಟು ಯೋಗ್ಯವಾದಂತಹ ರೂಪವನ್ನು ಅವಳು ಪೂತನ ಧಾರಣೆ ಮಾಡಿ ಬರ್ತಾ ಇದ್ದಾಳೆ. ಬಂದಾಗ ಈ ನಂದಗೋಪ ಯಶೋಧ ಅಂತಂದರೆ ಅವರು ರಾಜರು, ಗೋಪಾಲಕರ ರಾಜರು ಅಂತಂದರೆ ಅವರ ಮನೆ ಬಹಳ ಯೋಗ್ಯವಾದಂತಹ ದೊಡ್ಡದಾದಂತಹ ಮನೆಯೇ ಇರುತ್ತೆ. ಸರಿ, ಇವಳನ್ನು ನೋಡಿದ ತಕ್ಷಣ ಇವಳು ನಮ್ಮವಳೇ ಯಾರೋ ಇರಬೇಕು ಅಂತ ಹೇಳಿ ಆ ಯಶೋಧನು ಕೂಡ ಸುಮ್ಮನೆ ಇರ್ತಾಳೆ. ಎಲ್ಲ ಮಕ್ಕಳನ್ನು ಹೇಗೆ ಸಾಯಿಸಬೇಕೋ ಹಾಗೆ ತನ್ನ ಸ್ತನದಲ್ಲಿ ಎಲ್ಲ ಏನು ಹಾವಿನ ವಿಷ ಅಂತ ಇರ್ತದೋ ಎಲ್ಲ ವಿಷವನ್ನು ತನ್ನ ಸ್ತನದಲ್ಲಿ ಹಾಕ್ಕೊಂಡು ಬಂದಿರ್ತಾಳೆ. ಈ ಪೂತನ ಹಾಕ್ಕೊಂಡು ಬಂದಿರ್ತಾಳೆ. ಆವಾಗ ಅದನ್ನೇ
ಕೃಷ್ಣನಿಗೆ ಕೊಡಬೇಕು ಅಂತ ಹೇಳಿ ಮಗುವನ್ನು ಕರೆದುಕೊಂಡಿದ್ದಾಳೆ. ಅವಳು ಕೂಡ ಹಾಲನ್ನು ಕೊಡ್ತಾಳೆ ಅಂತ ಹೇಳಿ ಯಶೋಧ ಎಲ್ಲರೂ ಕೂಡ ಸುಮ್ಮನಿದ್ದಾರೆ. ಇವಳು ಹಾಲು ಕೊಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ದಾಳೆ. ಭಗವಂತನಿಗೆ ಗೊತ್ತಿರೋದಿಲ್ವ, ಅವನು ಸರ್ವೋತ್ತಮ ಸರ್ವಜ್ಞ. ಅವನು ಗೊತ್ತಾಗಿದ್ದೇ ತಡ ಅವಳ ಹಾಲನ್ನು ಕುಡಿಯೋ ನೆಪದಲ್ಲಿ ಅವಳ ವಿಷವನ್ನು ಕೂಡ ಕುಡಿತಾ ಅವಳ ಪ್ರಾಣವನ್ನು ಕೂಡ ಹಿಣ್ತಾ ಇದ್ದಾನೆ. ಆವಾಗ ಅವಳು ಒದರ್ತಾಳೆ. ಸಾ ಮುಂಚಾಲಮಿತಿ ಪ್ರಭಾಷಿಣಿ ನಿಪೀಡ್ಯಮಾನಾಖಿಲ ಜೀವವರ್ಷಿಣಿ. ಬಿಡೋ ಮಾರಾಯ, ಬಿಡು ನನ್ನ ಅಂತೇಳಿ ಜೋರಾಗಿ ಒದರ್ತಾ ಇದ್ದಾಳಂತವಳು. ಎಷ್ಟು ಹೇಳಿದ್ರು ಬಿಡ್ತಾನೇ ಇಲ್ಲ ಭಗವಂತ. ಅವನು ನನ್ನ ಪ್ರಾಣವನ್ನು ತೆಗಿತೀಯ ಅಂತ ಹೇಳಿ ಆ ಕೃಷ್ಣ ಪರಮಾತ್ಮ ಅವಳ ಪ್ರಾಣವನ್ನು ಪೂರ್ಣವಾಗಿ ಹರಣವನ್ನು ಮಾಡಿದ್ದಾನೆ. ಮಾಡಿದ ಮೇಲೆ ಯಾವಾಗಲೂ ಕೂಡ ಮರಣವನ್ನು ಹೊಂದಬೇಕಾದ್ರೆ ಅವರ ಸ್ವರೂಪ ದೇಹ ಏನಿರ್ತದೆ ಆ ದೇಹದಿಂದ ಮರಣವನ್ನು ಹೊಂದ್ತಾರೆ. ಇವಳು ರಾಕ್ಷಸಿ. ಆ ರಾಕ್ಷಸಿ ಇಡೀ ಆ ಗೋಕುಲ ಪರಿಣಾಮ ಪೂರ್ಣ ಗೋಕುಲ ದಾಟಿ ಇನ್ನೂ ಮುಂದೆ ಹೋಗಿದೆ. ಸ್ತ್ರೀ ಗೌಯುತ್ಯ ಉತ್ಯಂತರ ಅದ್ರುಮಾನ್, ಅಷ್ಟು ಅಂದರೆ 3 ಗೌಯೂತಿ ಅಂದರೆ 6 ಮೈಲಿಗಿಂತ ಜಾಸ್ತಿ ಅಷ್ಟು ಅವಳ ದೇಹ ಬಿದ್ದೋಗಿದೆ. ಅದು ಆ ದೇಹದಿಂದ ಸುಗಂಧ ಪರಿಮಳ ಬರ್ತಾ ಇದೆ ಅಂತೆ. ಅಲ್ಲ, ಸತ್ತಿದ್ದು ಪೂತನ ರಾಕ್ಷಸಿ. ಆ ರಾಕ್ಷಸಿ ಸತ್ರು ಅಲ್ಲಿ ಸುಗಂಧ ಯಾಕೆ ಬಂತು ಅಂತಂದರೆ 2 ಕಾರಣ ಕೊಡ್ತಾರಂತೆ. ಒಂದು, ಕೃಷ್ಣ ಅವಳ ದೇಹವನ್ನು ಸ್ಪರ್ಶ ಮಾಡಿದ್ದಕ್ಕೆ. ಇನ್ನೊಂದು, ಅವಳಲ್ಲಿ ಊರ್ವಶಿಯ ಆವೇಶ ಇತ್ತು. ಅಲ್ಲ, ಊರ್ವಶಿ ಯಾಕೆ ಅಲ್ಲಿ ಬಂದು ಅಂತಂದರೆ ಆ ಊರ್ವಶಿಗೆ ನಾರದರ ಶಾಪ ಇತ್ತು. ಆ ಶಾಪದಿಂದ ಅವಳು ಅಲ್ಲಿ ಬಂದಿದ್ಲು ಅಂತ ಅನ್ನೋದನ್ನು ತಿಳಿಸ್ತಾರೆ. ಅದಾದ ಮೇಲೆ ಹೇಳ್ತಾರೆ, ಅವಳ ದೇಹವನ್ನು ಎಲ್ಲವನ್ನು ತುಂಡು ಮಾಡಿ ಕೊನೆಗೆ ಅವಳ ದೇಹವನ್ನು ಸುಟ್ರಂತೆ. ಯಾಕಂತಂದರೆ ಇಡೀ ದೇಹವನ್ನು ಸುಟ್ಟಿದ್ರೆ ಒಂದನ್ನೇ ಸುಟ್ಟೋಗ್ತಿತ್ತಂತೆ. ಆ ಗೋಕುಲನೇ ಸುಟ್ಟೋಗಂಗಿತ್ತು. ಹಂಗೆ ಆಗಬಾರ್ದು ಅಂಥೇಳಿ ಅವಳ ದೇಹವನ್ನು ಇದನ್ನು ಮಾಡಿ ಪುಡಿ ಮಾಡಿ ಸುಟ್ಟರು ಅಂತ. ಅದೇ ಸಮಯಕ್ಕೆ ನಂದಗೋಪ ಬರ್ತಾನೆ. ಏನೋ ಇಲ್ಲಿ ಆಘಾತ ಆಗಿದೆ ಅಂತ ಅನ್ನೋದನ್ನು ತಿಳಿದು ಅವನು ಓಡಿ ಬರ್ತಾನೆ. ಬಂದಾಗ ಈ ಪೂತನ ದೇಹ, ಅವಳ ದೇಹದ ಬಾವು ಹೇಗಿತ್ತು ಅಂತಂದರೆ ಆ ಒಂದು ಸೇತುವೆ ಇದ್ದಂಗೆ ಇತ್ತಂತೆ. ಒಂದು ನದಿಯಿಂದ ಇನ್ನೊಂದು ನದಿಗೆ ಆರಾಮಾಗಿ ದಾಟುವುದಾಗಿತ್ತಂತೆ. ಅಷ್ಟು ಅಗಲವಾಗಿ ಅಷ್ಟು ಆರಾಮಾಗಿ ದಾಟೋ ಆಗಿತ್ತಂತೆ. ಅದ್ರ ಮೇಲೆ ಇವ್ರು ನಡ್ಕೊಂಬಂದ್ರಂತೆ. ನಡ್ಕೊಂಬಂದಾಗ ನಾವೆಲ್ಲಿ ನಂದಗೋಪಕ್ಕೆ ವನಕ್ಕೆ ಬರ್ತಾ ಇದೀವೋ ಅಥವಾ ಬೇರೆ ಎಲ್ಲೋ ಬರ್ತಾ ಇದೀವೋ ಅಂತ ಅವರಿಗೂ ಕೂಡ ಕನ್ಫ್ಯೂಸ್ ಆಯ್ತಂತೆ. ಆಮೇಲೆ ಆ ಪೂತನ ದೇಹದ ಮೇಲೆ ಮಗು ಆಡ್ತಾ ಇದ್ದದನ್ನು ನೋಡಿ ಅವರನ್ನು ಕರೆದುಕೊಂಡು ಬಂದು ಆ ಮಗು ಆಟ ಆಡ್ತಾ ನಗ್ತಾ ಇದೆಯಂತೆ ಆ ದೇಹದ ಮೇಲೆ. ಮಗುಗೆ ಏನೂ ಅಂದರೆ ಏನೂ ಆಗಿಲ್ಲ. ಆಮೇಲೆ ಆ ಗೋಪೂಚದಿಂದ, ಗೋಮಯದಿಂದ ಮತ್ತು ಗೋಮೂತ್ರದಿಂದ ಅವನನ್ನು ಸ್ನಾನ ಮಾಡಿಸಿ ರಕ್ಷಣೆಯನ್ನು ಮಾಡಿದ್ದಾರಂತೆ. ಅದಾದ ಮೇಲೆ ಅವ್ಯಾಧಜೋಂಗ್ರಿ ಮಣಿಮಾನ್ ಸ್ತವಜಾನ್ಮತೋರು ಯಜ್ಞೋಚಿತ ಕಟಿತಟಿಂ ಜಠರಂ ಹಯಾಸ್ಯ. ಹೀಗೆ ಅಲ್ಲಿ ಒಂದೊಂದು ಅವಯವಗಳನ್ನು ಭಗವಂತನ ಅವಯವಗಳನ್ನು ಭಗವಂತನ ರೂಪಗಳ ರಕ್ಷಣೆ ಮಾಡಲಿ ಅಂತನ್ನುವಂತೆ ಇಲ್ಲಿ ತಿಳಿಸ್ತಾರೆ. ಅವರಿಗೆ ಭಗವಂತ ಅಂತ ಅನ್ನೋದು ಇನ್ನೂ ಗೊತ್ತಿರೋದಿಲ್ಲ. ಆ ಭಗವಂತನ ಒಂದೊಂದು ರೂಪಗಳು ರಕ್ಷಣೆ ಮಾಡಲಿ ಅಂತನ್ನುವಂತೆ ಗೋಪುಚ್ಛದಿಂದ ದೃಷ್ಟಿಯನ್ನು ತೆಗೆಯೋದು, ಗೋಮಯದಿಂದ ರಕ್ಷೆಯನ್ನೇ ಇಡೋದು, ಆಮೇಲೆ ಗೋಮೂತ್ರದಿಂದ ಸ್ನಾನ ಮಾಡಿಸೋದು, ಮತ್ತು ಆ ಗೋವಿನ ಇದು ಭಸ್ಮ, ಆ ಭಸ್ಮದಿಂದ ಒಂದೊಂದು ರಕ್ಷೆ ಅಂತ ಹೇಳಿ ಆ ಭಗವಂತನಿಗೆ ಇಟ್ಟಿದ್ದಾರೆ. ನಾವು ಒಂಚೂರು ಗೋಮಯ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತಂದರೆ ಅಯ್ಯೋ ಅದ್ರ ವಾಸನೆ ತಡ್ಕೊಳಕ್ಕಾಗಲ್ಲಪ್ಪ ಹಾಗೆ ಹೀಗೆ ಅಂತೀವಿ. ಆದರೆ ಗೋಮಯದಿಂದ ಗೋಪುಚ್ಛದಿಂದ ಅದನ್ನು ದೃಷ್ಟಿ ತೆಗಿಬೇಕು. ತೆಗೆದಾಗ ಆವಾಗ ಎಲ್ಲ ಬಾಲಕರಲ್ಲಿರುವಂತಹ ದೋಷಗಳು ಪರಿಹಾರ ಆಗತ್ತೆ, ಯಾವುದೇ ರೀತಿಯಾದಂತಹ ಭಯಗಳು ಬರೋದಿಲ್ಲ ಅಂತನ್ನೋದನ್ನು ನಮಗೆ ಇಲ್ಲಿ ತಿಳಿಸತ್ತೆ. ಆಮೇಲೆ
ಅಜ ನಿನ್ನ ಕಾಲನ್ನು ರಕ್ಷಣೆ ಮಾಡಲಿ, ಅಣಿಮಂತ ನಿನ್ನ ಮೊಣಕಾಲನ್ನು ರಕ್ಷಣೆ ಮಾಡಲಿ, ಯಜ್ಞ ಅವನು ತೊಡೆಯನ್ನು ರಕ್ಷಣೆ ಮಾಡಲಿ, ಅಚ್ಯುತ ಕಟಿಯನ್ನು ರಕ್ಷಣೆ ಮಾಡಲಿ, ಹಯಾಸ್ಯ ಹೊಟ್ಟೆಯನ್ನು ರಕ್ಷಣೆ ಮಾಡಲಿ. ಹೀಗೆ ಭಗವಂತನ ಒಂದೊಂದು ರೂಪಗಳು ಮಗುವಿನ ಎಲ್ಲ ಅವಯವಗಳನ್ನು ರಕ್ಷಣೆ ಮಾಡಲಿ ಅಂತ ಹೀಗೆ ಸ್ತೋತ್ರವನ್ನು ಮಾಡಿದ್ದಾರೆ. ಸ್ತೋತ್ರವನ್ನು ಮಾಡಿದಾಗ ಅವಾಗ ಢಾಕಿನ್ಯೋ ಯಾತದಾನಾಶ್ಚ ಕೂಷ್ಮಾಂಡ ಏರ್ವಕಾಗ್ರಹ ಭೂತಪ್ರೇತ ಪಿಶಾಚಾಶ್ಚ ಯಕ್ಷರಕ್ಷೋ ವಿನಾಯಕ. ಢಾಕಿನಿಯರು, ಯಾತದಾನರು, ಕೂಷ್ಮಾಂಡರು, ಬಾಲಗ್ರಹರು ಯಾರ್ಯಾರು ಅಂತಿದ್ದಾರೋ ಅವ್ರು ಯಾರ ದೃಷ್ಟಿನೂ ನಿನ್ನ ಮೇಲೆ ಬೀಳಬಾರದು ಅಂತಂದು ಆ ಭಗವಂತನಿಗೆ ಹೇಳ್ತಾ ಇದ್ದಾರೆ, ಬಾಲಕನಿಗೆ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಹೇಳಿದ ಮೇಲೆ ಜಿಗಾಂಸಯಾಪಿ ಹರೇಸ್ತನಂ ದತ್ವಾಪ ಸದ್ಗತಿಂ ಅಂತ ಹೇಳಿ ಇಲ್ಲಿ ಶ್ಲೋಕ ಬಂತು. ಅಂದರೆ ಆ ಪೂತನ ಅವಳು ಹಾಲನ್ನು ಕೊಟ್ಟರು, ಅವಳು ಮರಣವನ್ನು ಹೊಂದಿದರೂ ಕೂಡ ಮುಕ್ತಿಯನ್ನು ಹೊಂದಿದಳು ಅಂತ ಹೇಳಿ ಈ ಶ್ಲೋಕದಲ್ಲಿ ಇದೆ. ಹಾಗಾದರೆ ಪೂತನಾಗೆ ಮುಕ್ತಿ ಆಯಿತಾ ಅಂತಂದರೆ ಪೂತನಾಗೆ ಮುಕ್ತಿ ಆಗಿಲ್ಲ. ಈ ಪೂತನ ಬೇರೆ ಯಾರೂ ಅಲ್ಲ, ಹಿಂದೆ ರಾಮಾವತಾರದಲ್ಲಿ ಯಾರು ತಾಟಕ ಆಗಿದ್ಲೋ ಅವಳೇ ಪೂತನ ಆಗಿದ್ಲು. ತಾಟಕಿ ಊರ್ವಶಿ ಸಂಪ್ರವಿಷ್ಟ. ಆ ತಾಟಕಗಳಲ್ಲಿ ಊರ್ವಶಿ ಮಾತ್ರ ಏನೋ ಅಸುರರ ಸಂಘ ಆಗಿತ್ತು. ಆದರೆ ಕೃಷ್ಣನಿಗೆ ಹಾಲನ್ನು ಕೊಡಬೇಕಾದ್ರೆ ಕೃಷ್ಣ ಪರಮಾತ್ಮನಿಗೆ ಹಾಲನ್ನು ಕೊಡ್ತಾ ಇದ್ದೇನೆ, ಭಗವಂತನಿಗೆ ಹಾಲನ್ನು ಕೊಡುವಂತಹ ಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳಿ ಅವಳು ಸ್ತನಪಾನವನ್ನು ಮಾಡಿಸಿದ್ಲು. ಅಂತಹ ಊರ್ವಶಿಗೆ ಸದ್ಗತಿ ಆಯಿತೇ ಹೊರತು ಪೂತನಾಗೆ ಸದ್ಗತಿ ಆಗಿಲ್ಲ. ಆ ಊರ್ವಶಿಗೂ ಕೂಡ ಏನು ತನ್ನ ಯಶೋದಾಗೆ ಏನು ಗತಿಯನ್ನು ಕೊಡಬೇಕೋ ಆ ಗತಿಯನ್ನು ಭಗವಂತ ಕೊಟ್ಟ ಅಂತ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಯಶೋದ ಅಲ್ಲ, ಈ ಸಾಮಾನ್ಯ ರೂಪದಲ್ಲಿ ಬಂದಂತಹ ಊರ್ವಶಿಗೆ ಇಷ್ಟು ಗತಿಯಾಗಿರಬೇಕಾದ್ರೆ ಇನ್ನು ಅನೇಕ ಗೋಗಳು, ಆ ಗೋಗಳಿಗೆ ಹಾಲನ್ನು ಭಗವಂತ ಆರಾಮಾಗಿ ಅಲ್ಲಿ ಪಾನ ಮಾಡ್ತಾ ಇದ್ದ. ವತ್ಸಗಳನ್ನು ಹೇಗೆ ಕುಡಿಸ್ಬೇಕೋ ಹಾಗೆ ಭಗವಂತನು ಅಲ್ಲಿ ಹೋಗಿ ಆ ಗೋಗಳ ಹಾಲನ್ನು ಪಾನ ಮಾಡ್ತಾ ಇದ್ದ. ಆ ಗೋವುಗಳು ಎಷ್ಟು ಪುಣ್ಯ ಮಾಡಿದರು ಅಂತ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಕೃಷ್ಣ ಭಕ್ತ ಸ್ತನಕ್ಷೀರಾಹ ಕಿಮು ಗಾವೋನು ಮಾತ್ರ. ಆ ಗೋವುಗಳೇ ಅಷ್ಟು ಪುಣ್ಯ ಮಾಡಿದಾಗ ಇನ್ನು ಅದು ಹಾಲನ್ನು ಕುಡಿಸಿದಂತಹ ಯಶೋದ, ದೇವಕಿ ಅವರೆಲ್ಲರೂ ಕೂಡ ಎಷ್ಟು ಪುಣ್ಯ ಮಾಡಿದರು ಅಂತ ಅನ್ನೋದನ್ನು ಇಲ್ಲಿ ತಿಳಿಯಬಹುದು. ಅದಾದ ಮೇಲೆ ಕೃಷ್ಣನಿಗೆ ಹಾಲನ್ನು ಕುಡಿಸಿದಂತಹ ಪೂತನಿಗೂ ಕೂಡ ಸದ್ಗತಿ ಆಯಿತು, ಅಂದರೆ ಊರ್ವಶಿಗೂ ಕೂಡ ಸದ್ಗತಿ ಆಯಿತು ಅಂತ ಅನ್ನೋದನ್ನು ತಿಳಿಸಿದ ಮೇಲೆ ಭಗವಂತ ಅನೇಕ ವಿಧವಾದಂತಹ ಬಾಲಲೀಲೆಗಳನ್ನು ಪ್ರಾರಂಭ ಮಾಡಿದ್ದಾನೆ. ಒಂದು ಸತೆ ಔತ್ತಾನಿಕ ಅಂತನ್ನುವಂತಹ ಕರ್ಮ, ಅಂದರೆ ಈ ಮಗುವಿಗೆ 3 ತಿಂಗಳ ಆದ ಮೇಲೆ ಒಂದು ಗುಡಿಗೆ ಕರ್ಕೊಂಡು ಹೋಗಿ ಆ ಸೂರ್ಯನ ದರ್ಶನ ಮಾಡಿಸೋದು ಮತ್ತು ದೇವರ ದರ್ಶನವನ್ನು ಮಾಡಿಸೋದು ಒಂದು ನಿಯಮ. ಅದಕ್ಕೆ ಔತ್ತಾನಿಕೋತ್ಸವ ಅಂತ ಕರೀತಾರೆ. ಆ ಔತ್ತಾನಿಕೋತ್ಸವದ ಸಂದರ್ಭ 3 ತಿಂಗಳಾಗಿದೆ. 3 ತಿಂಗಳಾದ ಮೇಲೆ ಮಗುವನ್ನು ಕರೆದುಕೊಂಡು, ಆವತ್ತು ರೋಹಿಣಿ ನಕ್ಷತ್ರನೇ ಇರುತ್ತೆ, ಆ ರೋಹಿಣಿ ನಕ್ಷತ್ರದ ದಿವಸ ಮಗುವನ್ನು ಕರೆದುಕೊಂಡು ಒಂದು ಗುಡಿಗೆ ಹೋಗಿದ್ದ. ದೊಡ್ಡ ಉತ್ಸವ ಅಂತನೂ ಹಾಗೆ ಮಾಡ್ತಾ ಇದ್ದಾರೆ. ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೃಷ್ಣನನ್ನು ಒಂದು ಬಂಡಿಯ ಕೆಳಗೆ ಮಲಗಿಸಿದ್ದಾರೆ. ಮಲಗಿಸಿದಾಗ ಅದರ ಮೇಲೆ ಹಾಲು, ಮೊಸರು ಎಲ್ಲ ಪದಾರ್ಥಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಇಟ್ಟಾಗ ಕೃಷ್ಣನನ್ನು ಮಲಗಿಸಿ ಹೋಗಿದ್ದಾರೆ. ಮಲಗಿಸಿ ಹೋದಾಗ ಭಗವಂತ ಏನು ಮಾಡಿಲ್ಲ, ಆ ಬಾಲಕ ಕೈ ಕಾಲು ಆಡಿಸ್ತಾ ಎಚ್ಚರ ಆದಮೇಲೆ ಮಗು ಅಳತ್ತಲ್ಲ ಹಾಗೆ ಕೈ ಕಾಲನ್ನು ಜಾಡಿಸಿದ್ದಾನೆ. ಜಾಡಿಸಿದಾಗ ಅದರಲ್ಲಿ ಇದ್ದಂತಹ ಹಾಲು, ಮೊಸರು, ಆ ಬಂಡಿ ಅದು ಪೂರ್ಣ ಮುರಿದು ಬಿದ್ದು ಹೋಗಿದೆ ಆ ಬಂಡಿ. ಆವಾಗ ಜನ ಉತ್ಸವ, ಆ ಉತ್ಸವದ ಗದ್ದಲದಲ್ಲಿದ್ದಂತಹ ಮಗು ಹತ್ತಿದ್ದು ಕೂಡ ಕೇಳಿಸಿಲ್ಲ ಯಶೋದಾಳಿಗೆ. ಆವಾಗ ಬಂದು ಏನೋ ಶಬ್ದ ಆಯಿತು ಅಂತ ಬಂದು ನೋಡ್ತಾಳೆ, ಎಲ್ಲ ಬಂಡಿಯೆಲ್ಲ ಕೂಡ ಒಡೆದು ಹೋಗಿದೆ. ಹಾಗಾದರೆ ಯಾರೇನು ಮಾಡಿದ್ರು? ಅಲ್ಲಿದ್ದಂತಹ ಬಾಲಕರು ಹೇಳ್ತಾರಂತೆ, ಹೃದಯ ಅನೇನ ಪಾದೇನ ಕ್ಷಿಪ್ತಮೇತನ್ ನ ಸಂಶಯ. ಈ ಮಗುನೇ ಅಳತಾ ಕೈಕಾಲು ಜಾಡಿಸ್ತು, ಅದರಿಂದನೇ ಇದೆಲ್ಲವೂ ಕೂಡ ಬಿತ್ತು ಅಂತ ಹೇಳಿದ್ರೆ ಅದು ಯಾರೂ ಕೂಡ ನಂಬೋದೇ ಇಲ್ಲಂತ. ಯಾಕೆ ಅಂತಂದರೆ ಮಕ್ಕಳು ಹೇಳಿದ್ದು, ಆ ಬಾಲಕರು ಹೇಳಿದ್ದು, ಅವರು ಹೇಳಿದ್ದು ಏನು ನಂಬಬೇಕು ಅಂತ ಹೇಳಿ ಯಾರೂ ನಂಬೋದೇ ಇಲ್ಲ. ಆದರೆ ಅಲ್ಲಿ ಬಂದಂತಹ ಅಸುರ ಶಕಟಾಸುರ, ಆ ಶಕಟಾಸುರ ಬಂದಿದ್ದು ಅವನಿಗೆ ಗೊತ್ತಾಗಿರುತ್ತೆ. ಅಲ್ಲಿ ಕರ್ಕೊಂಡು ಹೋಗುವಂತಹ ಬಾಲಕರನ್ನು ಸಂಹಾರ ಮಾಡೋದಕ್ಕೆ ಅಂತ ಅವನು ಬಂದಿರ್ತಾನೆ. ಅದು ಗೊತ್ತಾದ ತಕ್ಷಣ ಭಗವಂತ ಅವನನ್ನು ಸಂಹಾರ ಮಾಡಿದ್ದಾನೆ. ಅದಾದ ಮೇಲೆ ಮತ್ತೆ
ಪೂರ್ವ ಸ್ಥಾಪಿತಂ ಗೋಪೈ ಮತ್ತೆ ಗೋಪುಚ್ಛದಿಂದ ಗೋಮಯದಿಂದ ಅವನಿಗೆ ರಕ್ಷಾ ಕವಚಾದಿಗಳನ್ನು ಮಾಡಿದ್ದಾರೆ. ಅದಾದ ಮೇಲೆ ಒಮ್ಮೆ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಭಗವಂತನಿಗೆ ಕೃಷ್ಣ ಪರಮಾತ್ಮನಿಗೆ ಹಾಲನ್ನು ಕುಡಿಸೋದಕ್ಕೆ ಅಂತ ಯಶೋಧ ತನ್ನ ತೊಡೆಯ ಮೇಲೆ ಕರ್ಕೊಂಡಾಗ ಎಂದೂ ಇಲ್ಲದಂತಹ ಭಾರ ಅವತ್ತು ಭಾರಿ ಆಗಿದೆ. ಆ ಮಗು ಆ ಬಾಲಕ ಬಹಳ ಭಾರ ಆಯಿತು. ಯಾಕೋ ಬಹಳ ಭಾರ ಆಗ್ತಾಯಿದೆ, ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿ ಆ ಮಗುವನ್ನು ಕೆಳಗೆ ಇಟ್ಟು ಅವಳು ಮನೆ ಕೆಲಸಕ್ಕೆ ಅಂತ ಹೋಗ್ತಾಳೆ. ಹೋದಾಗ ಅದೇ ಸಮಯಕ್ಕೆ ಈ ತೃಣಾವರ್ತ ಅವನು ಜೋರಾದಂತಹ ಗಾಳಿಯ ಬಿರುಗಾಳಿ ರೂಪದಲ್ಲಿ ಅವನು ಬಂದಾಗ ಆ ಮಗುವನ್ನು ಎತ್ಕೊಂಡು ಹೋಗ್ತಾನೆ. ಈ ಬಾಲರೂಪಿಯಾದಂತಹ ಪರಮಾತ್ಮನನ್ನು ಕರ್ಕೊಂಡು ಹೋದರೆ ಆವಾಗ ಆ ತೃಣಾವರ್ತನಿಗೂ ಕೂಡ ಭಗವಂತನ ಭಾರವನ್ನು ತಡೆಯೋಕ್ಕಾಗಲ್ಲಂತ. ಹೋಗ್ತಾ ಇನ್ನೂ ಮೇಲೆ ಹಾರ್ತಾ ಇದ್ದಾನೆ. ಆವಾಗ ಭಗವಂತನು ಸುಮ್ಮನಿದ್ದಂತೆ, ನೀ ಎಷ್ಟು ಮೇಲೆ ಕರ್ಕೊಂಡು ಹೋಗ್ತೀಯ ಅಷ್ಟು ನನಗೆ ಚಲೋ ಅಂತ ಹೇಳಿ ಅವನು ಮೇಲೆ ಹೋಗಿದ್ದಾನಂತೆ. ಮಗು ಯಶೋಧೆಗೆ ತಡ್ಕೊಳಕ್ಕಾಗಿಲ್ಲ ಭಾರ, ಆ ಇಡೀ ಭಾರವನ್ನು ತೃಣಾವರ್ತನ ಮೇಲೆ ಹಾಕಿದ್ದಾನೆ. ಆ ತೃಣಾವರ್ತನಿಗೂ ಕೂಡ ತಡ್ಕೊಳಕ್ಕಾಗಿಲ್ಲಂತೆ. ಆಮೇಲೆ ಆ ಭಗವಂತ ಏನು ಮಾಡ್ತಾನೆ ಅಂತಂದರೆ ಆ ತೃಣಾವರ್ತನನ್ನು ಕತ್ತನ್ನು ಜೋರಾಗಿ ಹೆಚ್ಚುತ್ತಾನೆ. ಏನು ಮಾಡಿದ್ರೂ ಬಿಡಿಸ್ಕೊಳಕ್ಕಾಗೋದಿಲ್ಲ. ಅಷ್ಟು ಜೋರಾಗಿ ಹೆಚ್ಚಿದ ಮೇಲೆ ಆ ತೃಣಾವರ್ತ ಅಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾನೆ. ಅವನ ದೇಹವು ಕೂಡ ಅಲ್ಲಿ ಕೆಳಗೆ ಬಿದ್ದಿದೆ. ಮತ್ತು ಈ ಕಡೆ ನೋಡ್ತಾರೆ, ಮಗು ಎಲ್ಲೋಯ್ತು ಕಾಣಿಸ್ತಾ ಇಲ್ಲ ಅಂತ ಬಹಳ ಈ ಯಶೋಧ ಮತ್ತು ಗೋಪಿಕಾಸ್ತ್ರೀಯರು ಎಲ್ಲರೂ ಕೂಡ ದುಃಖಿತರಾಗ್ತಾರೆ. ಆವಾಗ ಆ ತೃಣಾವರ್ತನ ದೇಹ ಕೆಳಗೆ ಬೀಳುತ್ತೆ. ಅದ್ರ ಮೇಲೆ ಮಗು ಆಟ ಆಡ್ತಿರೋದನ್ನು ನೋಡಿ ಮಗು ನಮಗೆ ಸಿಕ್ತಪ್ಪ ಅಂತ ಹೇಳಿ ಬಹಳ ಖುಷಿ ಪಡ್ತಾರೆ. ಮತ್ತು ಮಗುವಿಗೆ ಯಶೋಧ ತನ್ನ ಮಗುವಿಗೆ ಹಾಲುಗಳನ್ನು ಕೊಟ್ಟು ಸಮಾಧಾನ ಮಾಡಿದ್ದಾಳೆ. ಅದಾದ ಮೇಲೆ ಒಂದು ಸಲ ಭಗವಂತ ಸುಮ್ಮನೆ ಹಾಲನ್ನು ಪಾನ ಮಾಡಬೇಕಾದ್ರೆ ಆಕಳಿಸಿದ ಹಾಗೆ ನಟನೆ ಮಾಡಿದ್ದಾನೆ. ನಟನೆ ಮಾಡಿದಾಗ ಆವಾಗ ಸುಮ್ಮನೆ ಆ ಯಶೋಧ ಬಾಯಿ ನೋಡಿದ್ದಾಳೆ. ಬಾಯಲ್ಲಿ ಇಡೀ ಬ್ರಹ್ಮಾಂಡ ಕಾಣಿಸಿದೆ. ಖಮ್ರೋದಸಿ ಜ್ಯೋತಿರ್ ಅನೇಕ ಮಾಶಾಹ, ಇಡೀ ಬ್ರಹ್ಮಾಂಡದಲ್ಲಿ ನಕ್ಷತ್ರ ಲೋಕ, ಆ ಲೋಕ, ಭೂಗೋಳ, ಖಗೋಳ ಎಲ್ಲವೂ ಕೂಡ ಅದರಲ್ಲಿ ಕಾಣಿಸಿದ ತಕ್ಷಣ ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಆಶ್ಚರ್ಯ ಆಗಿದೆ. ಆದ ತಕ್ಷಣ ಭಗವಂತ ಮತ್ತೆ ಮೋಹವನ್ನು ಮಾಡಿದ್ದಾನೆ. ಅದಾದ ಮೇಲೆ ಒಂದು ಸಲ ಗರ್ಗಾಚಾರ್ಯರು ವಸುದೇವ ಹೇಳಿ ಕಳಿಸ್ತಾನೆ, ಅಲ್ಲಿ ನಂದಗೋಕುಲದಲ್ಲಿ ನನ್ನ ಮಕ್ಕಳಿದ್ದಾರೆ, ಅವರಿಗೆ ನೀವೇ ಸಂಸ್ಕಾರವನ್ನು ಮಾಡಿಸ್ಬೇಕು ಅಂತ ಹೇಳಿ ವಸುದೇವ ಕಳಿಸ್ತಾನೆ. ವ್ರಜಂ ಜಗಾಮ ನಂದಸ್ಯ ವಸುದೇವ ಪ್ರಚೋದಿತ. ವಸುದೇವ ಹೇಳಿ ಕಳಿಸಿದಾಗ ನಂದಗೋಪನಿಗೆ ಬಂದು ಭೇಟಿ ಆಗ್ತಾರೆ. ಅವಾಗ ನಂದಗೋಪನು ಕೂಡ ಹೇಳ್ತಾನೆ, ನೀವು ಬಂದಿದ್ದೀರಿ, ಸರಿಯಾದ ಸಮಯಕ್ಕೆ ಬಂದಿದ್ದೀರಿ, ನಮ್ಮ ಮಕ್ಕಳಿಗೆ ನಾಮಕರಣ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾನೆ. ಹೇಳಿದಾಗ ಅವಾಗ ಗರ್ಗಾಚಾರ್ಯ ಹೇಳ್ತಾರೆ, ಇಲ್ಲ ನೋಡಪ್ಪ, ನಾನು ಯಾದವರ ಪುರೋಹಿತ ಬಂದಿದ್ದೆ, ಅದ್ರ ಸಲುವಾಗಿ ಬಂದಿರ್ತಾರೆ. ಆದರೆ ಗೊತ್ತಾಗಬಾರ್ದಲ್ಲ, ಯಾದವರ ಪುರೋಹಿತ. ಮತ್ತು ಹೀಗೆ ಕಂಸ ವಸುದೇವನ ಮಗನನ್ನು ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ. ಮತ್ತು ನಾನು ಮಾಡಿಸ್ದೇನು ಗೊತ್ತಾದ ಮೇಲೆ ವಸುದೇವನ ಮಗನೇ ಇಲ್ಲಿದ್ದಾನೆ ಅಂತಂದು ಅವನನ್ನು ಸಂಹಾರ ಮಾಡಿಬಿಡ್ತಾರೆ. ಹಾಗಾದರೆ ಯಾರನ್ನೂ ಕೂಡ ಕರಿಬಾರ್ದು, ಗೌಪ್ಯವಾಗಿ ನಾಮಕರಣ ಸಂಸ್ಕಾರವನ್ನು ಮಾಡಬೇಕು. ಸರಿ, ಹಾಗಾದರೆ ನಾನು ನಮ್ಮ ಬಂಧು ಬಳಗದವ್ರು ಯಾರಿಗೂ ಕೂಡ ಹೇಳೋದಿಲ್ಲ, ಮನೆಯಲ್ಲಿ ಮಾಡೋಣ ಅಂತ ಹೇಳಿ ನಂದಗೋಪ ಗರ್ಗಾಚಾರ್ಯರಿಗೆ ಹೇಳ್ತಾನೆ. ಅದೇ ರೀತಿಯಾಗಿ ನಂದಗೋಪ ಗರ್ಗಾಚಾರ್ಯನ ಮನೆಗೆ ಕರೆದು ರೋಹಿಣಿ ಮಗನಾದಂತಹ ಬಲರಾಮನಿಗೆ, ಅವನು ಬಹಳ ಸುಂದರನಾಗಿರ್ತಾನೆ, ಆದ್ದರಿಂದ ರಾಮ, ಮತ್ತು ರಮಯತೀತಿ ರಾಮ, ಮತ್ತು ಬಹಳ ಬಲಿಷ್ಠನಾಗಿರ್ತಾನೆ, ಆದ್ದರಿಂದ ಬಲರಾಮ ಅಂತನ್ನುವಂತಹ ನಾಮಕರಣವನ್ನು ಮಾಡ್ತಾನೆ. ಮತ್ತು ಯಾವ ದೇವಕಿಯ ಗರ್ಭದಿಂದ ಈ ಗರ್ಭಕ್ಕೆ ಅವನು ಸಂಕರ್ಷಿತನಾಗಿದ್ದಾನೋ ಆದ್ದರಿಂದ ಸಂಕರ್ಷಣ ಅಂತನ್ನುವಂಥ ಹೆಸರು ಕೂಡ ಅವನಿಗೆ ಬರುತ್ತೆ. ಇವನಿಗೆ ಭಗವಂತನಿಗೆ ಎಲ್ಲರ ಮನಸ್ಸನ್ನು ಕರ್ಷಣೆ ಮಾಡ್ತಾನೆ, ಆದ್ದರಿಂದ ಕೃಷ್ಣ ಅಂತನ್ನುವಂತಹ ನಾಮಕರಣವನ್ನು ಮಾಡಿದ್ದಾರೆ. ಮತ್ತು ಇವನಿಗೆ ವಸುದೇವ ಮಗ ಹಿಂದೆ ವಸುದೇವ ಮಗನ ಆಗಿದ್ದ, ಆದ್ದರಿಂದ ಇವನಿಗೆ ವಾಸುದೇವ ಅಂತನ್ನುವಂತಹ ಅನೇಕ ಹೆಸರುಗಳಿಂದನೂ ಅವನು ಪ್ರಸಿದ್ಧಿ ಆಗ್ತಾನೆ ಅಂತನ್ನುವಂತಹ ಅಲ್ಲಿ ಹೇಳ್ತಾರೆ. ವಾಸುದೇವ ಇತಿ ಶ್ರೀಮಾನ್ ಅಭಿಜ್ಞ ಸಂಪ್ರಜಕ್ಷತೆ. ವಸುದೇವನ ಮಗನಾದ್ದರಿಂದ ವಾಸುದೇವ ಅಂತಲೂ ಇವನನ್ನು ಕರೀತಾರೆ ಅಂತಂದು ಹೇಳ್ತಾರೆ. ಬಹೂನಿ ಸಂತಿ ನಾಮಾನಿ ರೂಪಾಣಿ ಚ ಸುತಸ್ಯತೆ.
ಗುಣಕರ್ಮಾನುರೂಪಾಣಿ ತಾನ್ಯಹಂ ವೇದಿನೋ ಜನಾಃ. ನಿನ್ನ ಮಗನಿಗೆ ಬೇಕಾದಷ್ಟು ಹೆಸರುಗಳಿದೆ, ಅದೆಲ್ಲವೂ ಕೂಡ ಕಾಲಕ್ಕೆ ತಕ್ಕಂತೆ ಅದೆಲ್ಲವೂ ಕೂಡ ಪ್ರಸಿದ್ಧಿ ಆಗ್ತಾ ಹೋಗುತ್ತೆ ಅಂತ ಹೇಳಿ ಆ ನಾಮಕರಣವನ್ನು ಬಹಳ ಗೌಪ್ಯವಾಗಿ ಮಾಡಿದ್ದಾರೆ. ಅದಾದ ಮೇಲೆ ಒಂದು ಸಲ ಅವರಿಗೆ 3 ತಿಂಗಳಾಯಿತು, 4 ತಿಂಗಳಾಯಿತು. ಆಮೇಲೆ ಕ್ರಮವಾಗಿ ಅವರಿಗೆ ಇದು ಅಂಬೆಗಾಲು ಹಾಕೋಕ್ಕೆ ಶುರು ಮಾಡಿದ್ರು. ಆಮೇಲೆ ಓಡಾಡೋದಕ್ಕೆ ಶುರು ಮಾಡಿದ್ರು. ಅವಾಗ ಓಡಾಡೋಕ್ಕೆ ಶುರು ಮಾಡಿದಾಗ ಅವಾಗ ಚಿಂತೆ ಯಶೋಧ ಮತ್ತು ರೋಹಿಣಿಗೆ ಚಿಂತೆ ಇನ್ನೂ ಜಾಸ್ತಿ ಆಯಿತು. ಯಾಕೆ ಅಂತಂದರೆ ಎಲ್ಲಿ ಅಗ್ನಿಯನ್ನು ಮತ್ತು ಇದನ್ನು ಮುಟ್ತಾರೋ ಅನ್ನುವಂತಹ ಭಯ. ಮನೆ ಕೆಲಸ ಮಾಡಬೇಕು ಅಂತನ್ನೋದು ಈ ಕಡೆ ಇವರು ಎಲ್ಲಿ ಬಾಲಕರೆಲ್ಲ ಹೋಗ್ತಾರೋ ಅಂತ ನೋಡೋದು, ಕೃಷ್ಣ ಬಲರಾಮರೆಲ್ಲ ಹೋಗ್ತಾರೆ ಅಂತ ನೋಡೋದು. ಹಾಗಾಗಿ ಭಗವಂತ ಹೀಗೆ ಬಾಲಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ವತ್ಸಾನ್ ಮುಂಚನ್ ಕ್ವಚಿತ ಸಮಯಾನ್ ಕ್ರೋಶ ಸಂಜಾತಃ ಸಹ ಸ್ಥೇಯಂ ಸ್ವಾದ್ರತ್ ತ್ಯತದಧಿಪಯ ಕಲ್ಪಿತೆ ಶ್ರೇಯೋಗೈ ಮರ್ಕಂ ಭೋಕ್ಷನ್ ವಿಭಜತಿ ಚೇನ್ನಾಸ್ತಿ ಭಾಂಡಂ ವಿಭತ್ತಿ ದ್ರವ್ಯಾಲಾಭೆ ಸುಭೃಶ ಕುಪಿತೋ ಯಾತ್ಯನ ಕ್ರೋಶತೋ ಕಾನ್. ಆ ಭಗವಂತ ಹೇಗೆ ಬಾಲಲೀಲೆಗಳನ್ನು ಪ್ರಾರಂಭ ಮಾಡ್ದ ಅಂತಂದರೆ, ಹಾಲನ್ನು ಕರೆಯೋದಕ್ಕೆ ಅಂತೇಳಿ ಕರುಗಳನ್ನು ಬಿಡ್ತಾರೆ. ಆ ಕರುಗಳನ್ನು ಬಿಡೋದಕ್ಕೆ ಅಂತ ಒಂದು ಸಮಯ, ಆ ಸಮಯದಲ್ಲಿ ಕರುಗಳನ್ನು ಬಿಡಬೇಕು. ಬಿಟ್ಟಾದ ಮೇಲೆ ಅವರಿಗೆ ಎಷ್ಟು ಹಾಲು ಬೇಕೋ ಅದನ್ನು ತಗೋಬೇಕು. ಇದು ಕರುಗಳನ್ನು ಬಿಡೋದು. ಆದರೆ ಭಗವಂತ ಹಾಗೆ ಮಾಡ್ತಿರಲಿಲ್ಲಂತೆ. ಯಾವಾಗ ಬೇಕೋ ಆ ಕರುಗಳನ್ನು ಬಿಟ್ಟು ಹಾಲನ್ನು ಕುಡಿಯೋದಕ್ಕೆ ಅಂತ ಬಿಟ್ಟುಬಿಡೋದು. ಏನು ಬರೀ ಹಾಲನ್ನು ನೀವಷ್ಟೇ ಕುಡಿಯೋದೇನೋ, ಎಲ್ಲ ಕರುಗಳು ಕುಡೀಲಿ ಅಂತ ಹೇಳಿ ಆ ಕರುಗಳಿಗೆ ಕುಡಿಯೋದಕ್ಕೆ ಬಿಟ್ಬಿಡ್ತಿದ್ದ. ಮತ್ತು ಇವನು ಹಾಲು, ಬೆಣ್ಣೆ, ಮೊಸರು ಅದು ಅವನಿಗೆ ಬಹಳ ಪ್ರಿಯ ಆ ಭಗವಂತನಿಗೆ. ಅದನ್ನು ಎಲ್ಲಿ ಸಿಗುತ್ತೋ ಅದನ್ನು ತೊಗೊಳೋದಕ್ಕೆ ಅಂತ ಹೋಗ್ಬೇಕು. ಮತ್ತು ತೊಗೊಳೋದಕ್ಕೆ ಅಂತ ಹೋದಾಗ ಬೇಕಾದಷ್ಟು ಕಡೆ ಅದನ್ನು ಈ ಕೃಷ್ಣ ಬರ್ತಾನೆ, ಬಲರಾಮ ಬರ್ತಾರೆ ಅಂತಲೇ ಮುಚ್ಚಿಡ್ಬೇಕಂತ. ಮುಚ್ಚಿಟ್ಟಾಗ ಅದನ್ನು ನನಗೆ ಕಾಣಿಸ್ಲಾರ್ದೆ, ನನಗೆ ಸಿಗಲಾರ್ದೆ ಮುಚ್ಚಿಡ್ತೀರಾ ಅಂಥೇಳಿ ಅದನ್ನು ತನ್ನ ಒಂದು ಕಲ್ಲು ತೊಗೊಂಡು ನೋಡಿಯೋದು, ಅದನ್ನೆಲ್ಲ ಧ್ವಂಸ ಮಾಡಿ ಬರೋದು. ಇಲ್ಲ, ಅದನ್ನು ತೊಗೊಂಡ ತಕ್ಷಣ ತಾನು ಎಷ್ಟು ಬೇಕೋ ಅಷ್ಟನ್ನು ಪೂರ್ಣ ತಿಂದು ಕೋತಿಗಳಿಗೆ, ಬೆಕ್ಕುಗಳಿಗೆ, ಬಂದಂತಹ ಸಣ್ಣ ಸಣ್ಣ ಪ್ರಾಣಿಗಳಿಗೆ ಅದನ್ನೆಲ್ಲವನ್ನು ತಿನ್ನಿಸ್ಬೇಕಂತ. ಹೀಗೆ ಭಗವಂತ ಮಾಡ್ತಾ ಇದ್ದಂತೆ. ಇದು ಯಾವುದೂ ಸಿಗಲಿಲ್ವಾ, ಇದ್ದ ಪಾತ್ರೆಗಳನ್ನು ಜೋರಾಗಿ ಒಗೆದು ಹೋಗೋದು. ಅದೂ ಕೂಡ ಪಾತ್ರೆನೂ ಸಿಗಲಿಲ್ವಾ, ಅಲ್ಲಿದ್ದಂತಹ ಮಕ್ಕಳಿಗೆ ಚೂಟಿ ಅಳಸಿ ಹೋಗ್ತಾ ಇದ್ದಂತೆ ಭಗವಂತ. ಹೀಗೆ ಭಗವಂತ ಮಾಡ್ತಾ ಇದ್ದ ಅಂತ ಅನ್ನೋದನ್ನು ತಿಳಿಸ್ತಾರೆ. ಮತ್ತು ಭಗವಂತ ಬೆಣ್ಣೆ ಕದಿಯೋಕ್ಕೆ ಅಂತ ಬಂದರೆ ದಿವಸ ಒಂದೊಂಥರ ಕದಿಯೋಕ್ಕೆ ಬರ್ಬೇಕಂತೆ. ಇವತ್ತು ಒಂದು ಉಪಾಯ ಮಾಡಿದ್ರೆ ನಾಳೆ ಇನ್ನೊಂದು ಉಪಾಯ, ಹೀಗೆ ಬೇರೆ ಬೇರೆ ಉಪಾಯದಿಂದ ಅವ್ನು ಮಾಡ್ತಾ ಇದ್ದಂತೆ. ಯಾವುದೋ ಒಂದು ಕತ್ತಲು ಕೋಣೆಯಲ್ಲಿ ಇದು ಬೆಣ್ಣೆಗಳನ್ನೇ ಎಲ್ಲೋ ಸಿಗಲಾರ್ದೆ ಇಟ್ಟರು ಅಂತಂದರೆ, ಇವನು ನಂದಗೋಪನ ಮಗ, ಅವನಿಗೊಂದು ಮಣಿಯನ್ನು ಹಾಕಿರ್ತಿದ್ರಂತೆ. ಆ ಮಣಿಯ ಪ್ರಕಾಶದಿಂದ ಅದನ್ನು ನೋಡ್ತಾ ಇದ್ರಂತೆ. ಮಣಿ ಬೇಡ ಇವನಿಗೆ, ಇವನು ಸ್ವಯಂ ಪ್ರಕಾಶ, ಇವನು ಆ ಪ್ರಕಾಶದಿಂದನೇ ಅವನು ಎಲ್ಲಿ ಬೆಣ್ಣೆ ಇಟ್ಟಿರ್ತಿದ್ರು ಅದನ್ನು ನೋಡ್ತಾ ಇದ್ದಂತೆ. ಇವನನ್ನು ಹೊಡಿಬೇಕು ಅಂತ ಇನ್ನೇನೆ ಯಾರಾದರೂ ಬಂದರೆ ಅವಾಗ ಅಳೋ ಹಾಗೆ ನಟನೆ ಮಾಡ್ತಾ ಇದ್ದಂತೆ. ಕಣ್ಣಲ್ಲಿ ನೀರು ಬಂದಂಗೆ. ಆ ಭಗವಂತ ಬಂದ ಅಂದ ತಕ್ಷಣ ಅಯ್ಯೋ ಅವನಿಗೆ ಹೊಡೆಯೋದಕ್ಕೆ ಮನಸ್ಸು ಬರಬಾರ್ದು, ಹಾಗೆ ಭಗವಂತ ಮಾಡಿ ಅವರನ್ನು ಮೋಹಗೊಳಿಸಿ ನಟನೆ ಮಾಡ್ತಾ ಇದ್ದ. ಹೀಗೆ ಭಗವಂತ ಲೀಲೆಗಳನ್ನು ತೋರಿಸ್ತಾ ಇದ್ದ. ಇನ್ನು ಗೋಪಿಕಾ ಹತ್ರ, ಇದು ಯಶೋಧ ಹತ್ರ ಬಂದು ಹೇಳಬೇಕು, ನಿನ್ನ ಮಗ ಹಿಂಗೆ ಮಾಡ್ತಾ ಇದ್ದಾನೆ, ಅವನನ್ನು ನೋಡ್ಕೋ ಅಂತ ಹೇಳಬೇಕು ಅನ್ನೋಷ್ಟೊತ್ತಿಗೆ ಅವಳು ಕೇಳಿ ಭಗವಂತನ ಮಹಿಮೆಗಳನ್ನು, ಈ ರೀತಿ ಲೀಲೆಗಳನ್ನು ಕೇಳಿ ಅವಳು ಜೋರಾಗಿ ನಗಬೇಕಂತ. ಇಷ್ಟೆಲ್ಲ ಲೀಲೆ ಮಾಡ್ತಾ ಇದ್ದಾನೆ ನನ್ನ ಮಗ ಅಂತಂದು ಹೇಳಿ ಲೀಲೆಯನ್ನು ಹೀಗೆ ಭಗವಂತ ಬಾಲ್ಯಲೀಲೆಯನ್ನು ತೋರಿಸ್ತಾ ಇದ್ದಾನೆ. ಒಂದು ಸಲ ಭಗವಂತನ ಮಣ್ಣನ್ನು ತಿಂದ ಅಂತ ಹೇಳಿ ಎಲ್ಲರೂ ಬಂದು ಹೇಳಿದ್ರಂತೆ, ನಿನ್ನ ಮಗ ಮಣ್ಣನ್ನು ತಿಂದ, ಅದನ್ನು ನೋಡು ಅಂತ ಹೇಳಿ ಹೇಳ್ತಾರೆ. ಅವಾಗ ಯಶೋಧ ಹೇಳ್ತಾಳೆ, ಮಣ್ಣನ್ನು ತಿಂದಿದೆಯಾ, ತೋರಿಸು, ಬಾಯಿ ತೋರಿಸು. ಅವಾಗ ಭಗವಂತ ಹೇಳ್ತಾನೆ, ನಾಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ. ನಾನು ಮಣ್ಣು ತಿಂದೇ ಇಲ್ಲ. ಹಾಗೇನಾದರೂ ಮಣ್ಣು ತಿಂದೀನಿ, ಅವರೆಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ, ಏನಾದರೂ ನಾನು ತಿಂದೀನಿ ಅಂತ ಅನ್ನೋದು ನಿಂಗೆ ಅನ್ನಿಸ್ತಾ ಇತ್ತು ಅಂತ ನನ್ನ ಬಾಯನ್ನು ತೆಗೆದು ನೋಡ್ಕೋ. ಆವಾಗ ಬಾಯಿ ತೆಗೆದು ನೋಡ್ತಾಳೆ. ಆವಾಗ ಇಡೀ ಬ್ರಹ್ಮಾಂಡ ಎಲ್ಲ ಕಾಣಿಸಿದೆ. ಅಲ್ಲ, ಭಗವಂತ ಭಕ್ಷಿತವಾನಂಬ, ನಾನು ತಿಂದಿಲ್ಲ ಅಂತ ಮತ್ತು ಸುಳ್ಳು ಹೇಳಿದ್ನಲ್ಲ ಭಗವಂತ ಅಂತಂದರೆ ಅವನು ತಿಂದೇ ಇಲ್ಲ. ಅಹಂ ಭಕ್ಷಿತವಾನ್,
ಅಲ್ಲಿ ಈ ರೀತಿಯಾಗಿ ಅರ್ಥವನ್ನು ಮಾಡಬೇಕು ಅಂತ ಹೇಳಿ ಸತ್ಯಧರ್ಮರು ಹೇಳ್ತಾರೆ. ಅಂದರೆ ನಾನು ಭಕ್ಷಿತವಾನೇವ ಸರ್ವೇ ಅಮಿಥ್ಯಾಶಂಸಿನಃ, ಎಲ್ಲರೂ ಕೂಡ ನಿಜವನ್ನೇ ಹೇಳ್ತಾ ಇದ್ದಾರೆ ಅಂತ ಒಂದರ್ಥ. ಅಥವಾ ನಾನು ಮಣ್ಣನ್ನು ತಿಂದಿಲ್ಲ, ಯಾಕೆ ಅಂತಂದರೆ ಅದು ನನ್ನ ಒಳಗೆ ಅದು ಮೃತ್ ಅಂತಂದರೆ ಪೃಥ್ವಿ, ಇಡೀ ಬ್ರಹ್ಮಾಂಡ ಇಡೀ ಜಗತ್ತು ಅದೆಲ್ಲ ನನ್ನ ಒಳಗೆ ಅದ. ನಾಯಕ ಮಣ್ಣು ಒಂದನ್ನೇ ತಿನ್ನಲಿ, ಮಣ್ಣು ಒಂದನ್ನೇ ತಿಂದಿಲ್ಲ, ಇಡೀ ಬ್ರಹ್ಮಾಂಡವನ್ನೇ ತಿಂದಿದ್ದೀನಿ ನಾನು ಅಂತನ್ನುವಂತಹ ಅರ್ಥವನ್ನು ಕೂಡ ನಾವು ಇಲ್ಲಿ ತಿಳಿಯಬಹುದು. ಆವಾಗ ಅವಳ ಆ ಭಗವಂತನ ಬಾಯನ್ನು ನೋಡ್ತಾ ಇದ್ದಾಳೆ. ಪೂರ್ಣ ಇಡೀ ಬ್ರಹ್ಮಾಂಡ, ಆ ಬ್ರಹ್ಮಾಂಡದಲ್ಲಿ ಜ್ಯೋತಿಶ್ಚಕ್ರಂ ಜಲಂ ತೇಜ ನಭೋ ಸ್ವರ್ ವಿಯದೇವಚ, ಎಲ್ಲ ಜ್ಯೋತಿಶ್ಚಕ್ರ ಜ್ಯೋತಿರ್ಮಂಡಲ ಮತ್ತು ನೀರುಗಳು ಅಗ್ನಿಗೆ ಎಲ್ಲ ವಿಧವಾದಂತಹ ಆಕಾಶ ಅದೆಲ್ಲವೂ ಕೂಡ ಕಾಣಿಸಿದೆ. ಕಾಣಿಸಿ ಮತ್ತು ಗೋಕುಲದಲ್ಲಿ ಇವಳು ಯಶೋಧ ನೋಡ್ತಾ ಇರುವಂತಹ ದೃಶ್ಯ, ಹೀಗೆ ಯಶೋಧ ಕಾಣಿಸಿದ ತಕ್ಷಣ ಮತ್ತೆ ಭಗವಂತ ಮೋಹವನ್ನು ಮಾಡಿದ್ದಾನೆ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಆವಾಗ ಯಶೋಧ ಇದು ನಂದಗೋಪ ಇವರಿಬ್ಬರಿಗೂ ಕೂಡ ಇಷ್ಟು ಭಗವಂತ ಲೀಲೆ ಮಾಡ್ತಾ ಇದ್ದಾನಲ್ಲ, ಇವರಿಬ್ಬರು ಯಾರು ಅಂತ ಪರೀಕ್ಷಿತ ರಾಜರು ಪ್ರಶ್ನೆ ಮಾಡ್ತಾರೆ. ಪರೀಕ್ಷಿತ ರಾಜರು ಪ್ರಶ್ನೆ ಮಾಡಿದಾಗ ಇವರಿಬ್ಬರು ಬೇರೆ ಯಾರೂ ಅಲ್ಲ, ಬ್ರಹ್ಮದೇವರನ್ನು ಕುರಿತು ದ್ರೋಣ ಅಂತನ್ನುವಂತಹ ವಸು, ಈ ನಂದಗೋಪ ದ್ರೋಣ ಅಂತನ್ನುವಂತಹ ವಸು, ಧನ ಅಂತನ್ನುವಂತಹ ಅವನ ಪತ್ನಿ, ಅವರಿಬ್ಬರೇ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ನಮಗೆ ಭಗವಂತ ಅವತಾರವನ್ನು ಮಾಡಬೇಕು ನಮ್ಮಲ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿರ್ತಾರೆ. ಮತ್ತು ಭಗವಂತನ ಲೀಲೆಗಳನ್ನು ನೋಡಬೇಕು ಅಂತ ಕೇಳಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಭಗವಂತ ಅವರಿಗೆ ಲೀಲೆಯನ್ನು ತೋರಿಸ್ತಾ ಇದ್ದಾನೆ ಅಂತ ಅನ್ನೋದನ್ನು ತಿಳಿಸ್ತಾರೆ ಶುಕಾಚಾರ್ಯರು. ಅದಾದ ಮೇಲೆ ಒಂದು ಸಲ ಯಶೋಧ ಅವಳು ಮತನವನ್ನು ಮಾಡ್ತಾ ಇರ್ತಾಳೆ, ಮೊಸರನ್ನು ಕಡಿತಾ ಇರಬೇಕಾದ್ರೆ ಭಗವಂತನ ಮಹಿಮೆ ಹೇಳಬೇಕು. ಭಗವಂತನ ಮಹಿಮೆ ಯಾವುದೋ ಈಗಾದರೆ ದಾಸರುಗಳು ಪದ್ಯಾದಿಗಳನ್ನು ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಅವಾಗ ಅವರೇನು ಸ್ತೋತ್ರಗಳನ್ನು ಹೇಳ್ತಾ ಇದ್ರು ಅಂತಂದರೆ, ಆ ಕೃಷ್ಣ ಈ ರೀತಿ ಲೀಲೆ ಮಾಡ್ದ ಅಂತನ್ನುವಂತಹ ಸ್ಮರಣೆಗಳನ್ನು, ಆ ಕೃಷ್ಣನ ಸ್ಮರಣೆಯನ್ನೇ ಇದೇ ಭಗವಂತನ ಮಹಿಮೆ ಅಂತಂದು ತಿಳಿದು ಮಥನವನ್ನು ಮಾಡ್ತಾ ಇರ್ತಾರೆ. ಅವಾಗ ಮಥನ ಮಾಡಬೇಕಾದ್ರೆ ಒಂದು ಸಲ ಭಗವಂತ ನನಗೆ ಹಸಿಯಾಗಿದೆ, ನನಗೆ ಹಾಲು ಬೇಕು ಅಂತನ್ನುವಂತಹ ಅಪೇಕ್ಷೆಯಿಂದ ಹೇಳ್ತಾನೆ. ಹೇಳಿದಾಗ ಇಲ್ಲ ಸ್ವಲ್ಪ ತಡಿ, ನಿಂಗೆ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಅವಳನ್ನು ತಡೆಸ್ತಾನೆ. ಭಾಳ ಆಟ ಮಾಡಬೇಕಾದ್ರೆ ಹಾಲನ್ನು ಕೊಟ್ಟರಾಯ್ತು ಅಂತ ಹೇಳಿ ಹಾಲನ್ನು ಕೊಡ್ತಾಳೆ. ಹಾಲನ್ನು ಕೊಡಬೇಕಾದ್ರೆ ಒಳಗೆ ಇಟ್ಟಿರುವಂತಹ ಹಾಲು ಹೋಗ್ತಾ ಇದೆ ಅಂತ ಹೇಳಿ ಇವಳೇನು ಮಾಡ್ತಾಳೆ, ಮಗುವನ್ನು ಕೆಳಗೆ ಬಿಟ್ಟು ಹಾಲನ್ನು ನೋಡೋಕ್ಕೆ ಅಂತ ಹೋಗ್ತಾಳೆ. ಕೃಷ್ಣನಿಗೆ ಒಂದು ಕೋಪ ಬರುತ್ತೆ ನೋಡ್ರಿ. ಕೋಪ ಬಂದ ತಕ್ಷಣ ಯಾವ ಮೊಸರನ್ನು ಕಡಿತಾ ಇದ್ದ ಆ ಮೊಸರನ್ನು ಒಡೆದು ಎಲ್ಲ ಪಾತ್ರೆಯನ್ನು ಒಡೆದು ಆ ಬೆಣ್ಣೆಯನ್ನು ತಗೊಂಡು ಕಾಣಿಸ್ಲಾರ್ದಂಗೆ ಒಂದು ಮೂಲೆಯಲ್ಲಿ ತಿಂತಾ ಕೂತಿರ್ತಾನಂತೆ. ಶಬ್ದ ಆಗಿದ್ದನ್ನು ನೋಡಿ ಅವಳು ಇನ್ನೇನು ಕೋಲ್ ತೊಗೊಂಡು ಹೊಡಿಬೇಕು ಅಂತ ಬರ್ತಾಳೆ. ಮೊದಲು ನಗ್ತಾಳಂತ ಅವಳು ಯಶೋಧ. ಆ ಕೃಷ್ಣನ ಮುಖ ನೋಡಿ ಇದು ಕಾಡಿಗೆ ಹಚ್ಚಿರ್ತಿದ್ರು ಮಗುವಿಗೆ, ಆ ಮಗು ಕಣ್ಣನ್ನು ತಿಕ್ಕೊಂಡು ಅಳಬೇಕಾದ್ರೆ ಆ ಮುಖ ಎಲ್ಲ ಕಪ್ಪಾಗಿರೋದು ಅದನ್ನು ನೋಡಿ ಅವಳು ನಗೋಕ್ಕೆ ಶುರು ಮಾಡಿದ್ಲಂತೆ. ಆಮೇಲೆ ನಕ್ಕಿದ್ದು ಅವನಿಗೆ ಗೊತ್ತಾದರೆ ಮತ್ತೆ ನಮ್ಮ ತಾಯಿ ನಗ್ತಾ ಇದ್ದಾಳೆ ಅಂತೇಳಿ ಅವನು ಇನ್ನೂ ಇದೇ ಆಟ ಮಾಡ್ತಾನೆ ಅಂತ ಹೇಳಿ ಕೋಲ್ ತೊಗೊಂಡು ಹೊಡೆಯೋದಕ್ಕೆ ಅಂತ ಬಂದಾಗ ಅವಾಗ ಏನು ಮಾಡಿದ್ರು ಭಗವಂತ ಸಿಗೋದಿಲ್ಲ. ಹೊಡೆಯೋದಕ್ಕೆ ಅಂತ ಅಟ್ಟಿಸ್ಕೊಂಡು ಓಡಿ ಹೋಗ್ತಾಳೆ. ಎಷ್ಟು ಓಡೋದ್ರೂ ಭಗವಂತ ಸಿಗೋದಿಲ್ಲ. ಅಪ್ಪ ತಂದೆ ಸಿಕ್ಬಿಡಪ್ಪ, ನಿಂಗೆ ಕೈ ಮುಗಿತೀನಿ ಅಂತ ಹೇಳಿದ ತಕ್ಷಣ ಸಿಕ್ಬಿಡ್ತಾನಂತೆ. ಇದೇ ಕೆಲಸ ಮೊದಲೇ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ, ಆದಾಗ ವಾದರಾಜರು ಹೇಳ್ತಾರೆ, ಜ್ಞಾನ ಭಕ್ತಿ ಅವಳಿಗೆ ಕಮ್ಮಿ ಇತ್ತು, ಮತ್ತು ಇದು ಮಾಡಿದ ತಕ್ಷಣ ಬಂತ ಭಗವಂತನ ಹಿಂದೆ ಓಡಾಡಿದ್ದಕ್ಕೆ ಯಾತ್ರೆಯ ಪುಣ್ಯ ಬಂತು. ಆ ಪುಣ್ಯದಿಂದ ಭಗವಂತ ಸಿಕ್ಬಿಡಪ್ಪ ಅಂತ ಅವಳು ಕೇಳ್ಕೊಂಡಿದ್ದಕ್ಕೆ ಭಕ್ತಿನೂ ಬಂತು, ಮತ್ತು ವೈರಾಗ್ಯ ಎಲ್ಲಿ ಬಂತು ಅಂತಂದರೆ, ಇವಳು ಓಡೋಡು ಹೋಗ್ಬೇಕಾದ್ರೆ ಅವಳ ತಲೆಯಲ್ಲಿ ಹೂ ಬಿದ್ದಿತ್ತಂತೆ, ತಲೆಯಿಂದ ಹೂ ಬಿತ್ತಂತೆ. ಆ ಹೂ ಬಿದ್ದಿದ್ದು ಯಾವುದೂ ಕೂಡ ಗೊತ್ತಾಗಲಿಲ್ಲಂತ ಅವಳಿಗೆ. ಮೈ ಮೇಲೆ ಎಚ್ಚರ ಇಲ್ಲದೆ ಆ ಭಗವಂತನ ಹಿಂದೆ ಓಡೋಗಿದ್ದಕ್ಕೆ ಜ್ಞಾನ ಭಕ್ತಿ ವೈರಾಗ್ಯ ಮೂರೂ ಕೂಡ ಇತ್ತು. ಆದ್ದರಿಂದ ಭಗವಂತ ಸಿಕ್ಕ. ಅಷ್ಟೇ ಅಲ್ಲ, ಯಾಕೆ ಸಿಕ್ಕ ಅಂತಂದರೆ ತನ್ನ ತಾಯಿಯ ವಶವಾಗಿ ಮಕ್ಕಳು ಇರಬೇಕು ಅಂತ ಅನ್ನೋದಕ್ಕೆ ಸಿಗ್ತಾರೆ. ಸರಿ, ಸಿಕ್ಕಿದ ಮೇಲೆ ಆಯ್ತು ನಿನ್ನ ಕಟ್ಟ ಹಾಕ್ತೀನಿ ಅಂತ ಹೇಳಿ
ಹಗ್ಗ ತಗೊಂಡು ಆ ಉಲೂಕಲಕ್ಕೆ ಕಟ್ಟು ಹಾಕೋಕ್ಕೆ ನೋಡ್ತಾಳೆ. ಏನು ಮಾಡಿದ್ರು ಕಟ್ಟು ಹಾಕೋಕ್ಕಾಗೋದಿಲ್ಲ. ಎರಡೇ ಅಂಗುಲ ಇರೋದು ಇಷ್ಟು ಪರಮಾತ್ಮ. ಆ ಪರಮಾತ್ಮನಿಗೆ ಕಟ್ಟು ಹಾಕೋಕ್ಕಾಗ್ತಾ ಇಲ್ಲಂತೆ. 2 ಅಂಗುಲ ಮಿಸ್ ಆಗ್ತಾಯಿದೆ, ಕಡಿಮೆ ಆಗ್ತಾಯಿದೆ. ಅವಾಗ ಮನೆಯಲ್ಲಿರುವಂಥ ಬೇರೆ ಬೇರೆ ಹಗ್ಗಗಳನ್ನ ಎಲ್ಲನೂ ತಂದು ಅವನನ್ನು ಕಟ್ಟು ಹಾಕೋಕ್ಕೆ ನೋಡ್ತಾಳೆ. ಅವು ಕೂಡ ಸಿಗೋದಿಲ್ಲ. ಆಮೇಲೆ ಭಗವಂತ ಸ್ವಮಾತೃ ವಶತಾಮರಿಹಿ, ತನ್ನ ತಾಯಿಯ ವಶದಲ್ಲಿ ಎಲ್ಲ ಮಕ್ಕಳು ಇರಬೇಕು ಅಂತನ್ನುವಂತಹ ಜಗತ್ತಿಗೆ ತಿಳಿಸೋದಕ್ಕೆ ಮತ್ತೆ ತಾಯಿಯ ಕೈಗೆ ಸಿಕ್ಕಿದ್ದಾನೆ. ಸಿಕ್ಕಿದ ತಕ್ಷಣ ಏನು ಅವಾಗ 2 ಅಂಗುಲ ಕಮ್ಮಿ ಬಿತ್ತೋ ಈಗ ಅದಕ್ಕಿಂತ ಜಾಸ್ತಿ ಆಗಿ ಇನ್ನೂ ಕಡಿಮೆಯಿಂದ ಭಗವಂತ ಕಟ್ಟಿಸ್ಕೊಂಡ್ಮೇಲೆ ನನ್ನನ್ನೇ ಕಟ್ಟಾಕ್ತೀಯ ಅಂತ ಹೇಳಿ ಪೂರ್ಣ ಒಂದು ಮರ ಇತ್ತಂತೆ, 2 ಮರ, ಅವಳಿ ಜವಳಿ 2 ಮರ ಇತ್ತಂತೆ. ಆ ಮರದ ಮಧ್ಯದಲ್ಲಿ ಭಗವಂತ ಮುಂದೆ ಹೋಗ್ತಾನಂತೆ. ಭಗವಂತ ಮುಂದೆ ಹೋದ ತಕ್ಷಣ 2 ಮರ ಒಡೆದು ಬಿದ್ದಿದೆ. ಆ ಭಗವಂತನಿಗೂ ಕೂಡ ಕಟ್ಟಿದ್ದು ಬಿದ್ದೋಗಿದೆ. ಹೀಗೆ ಭಗವಂತ ಅನೇಕ ವಿಧವಾದಂತಹ ಬಾಲಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಆ ಮರ ಬಿದ್ದ ತಕ್ಷಣ ಮರನು ಅಲ್ಲಿ ಇದ್ದವರು ಬೇರೆ ಯಾರೂ ಅಲ್ಲ, ನಲಕೂಬರ ಮಣಿಗ್ರೀವ ಅಂತನ್ನುವಂತಹ ಇಬ್ಬರು. ಅವರು ಕುಬೇರನ ಮಕ್ಕಳು. ಆ ಕುಬೇರನ ಮಕ್ಕಳು ಒಂದು ಸತೆ ಅವ್ರಿಗೆ ಯಾಕೆ ಆಗತಿ ಬಂದಿತ್ತು ಅಂತಂದರೆ, ಒಂದು ಸಲ ಅವರು ಸರೋವರದಲ್ಲಿ ಸ್ನಾನವನ್ನು ಮಾಡ್ತಾ ಇರ್ತಾರೆ. ಎಲ್ಲ ಸ್ತ್ರೀಯರ ಜೊತೆಗೆ ಸೇರಿ ಸರೋವರದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ನಾರದರು ಆವಾಗ ಸಂಚಾರ ಮಾಡ್ತಾ ಸರೋವರದ ಸಮೀಪದಲ್ಲಿ ಬರ್ತಾರೆ. ನಾರದರು ಬಂದ ತಕ್ಷಣ ಎಲ್ಲ ಸ್ತ್ರೀಯರು ಎದ್ದು ತಮ್ಮ ತಮ್ಮ ವಸ್ತ್ರಗಳನ್ನು ಹಾಕ್ಕೊತಾರೆ. ಇವರು ವಸ್ತ್ರಗಳನ್ನು ಹಾಕ್ಕೊಳ್ಳೋದೇ ಇಲ್ಲ. ಆವಾಗ ನಾರದರು ಬೈತಾರೆ, ನೀವು ಕುಬೇರನ ಮಕ್ಕಳು ಅಂತ ಹೇಳಿ ನಿಮಗೆ ಶ್ರೀಮಂತರ ಮಕ್ಕಳು ಅಂತನ್ನುವಂತಹ ಕೊಬ್ಬು ಬಂದಿದೆ, ಅಹಂಕಾರ ಬಂದಿದೆ. ಹಾಗಾಗಿ ನೀವು ಯಾವ ವಸ್ತ್ರ ಇಲ್ಲದೆ ಅಗೌರವವನ್ನು ಮಾಡಿದ್ದೀರೋ ಅಂತಹ ವಸ್ತ್ರವೇ ಇಲ್ಲದೆ ಇಂತಹ ಶರೀರವನ್ನು ನೀವು ಹೊಂದ್ರಿ ಅಂತೇಳಿ ಶಾಪ ಕೊಡ್ತಾರೆ. ಆ ಮರಕ್ಕೆ ಯಾರು ಹೋಗಿ ವಸ್ತ್ರ ಉಡಿಸೋದು ಯಾರು ಮಾಡೋದೂ ಇಲ್ಲ. ಅದಕ್ಕೆ ಮರವಾಗಿ ಅವರು ಹುಟ್ಟಿರ್ತಾರೆ. ಆವಾಗ ನಿಮಗೆ ಮೋಕ್ಷ ಹೇಗೆ ಅಂತಂದರೆ ಅದಕ್ಕೆ ಭಗವಂತನೇ ನಿಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಭಗವಂತನ ಸ್ಪರ್ಶ ಆದರೆ ನಿಮಗೆ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ. ಈ ನಲಕೂಬರ ಮಣಿಗ್ರೀವರಲ್ಲಿ ಧ್ವನಿ ಚಮು ಅಂತನ್ನುವಂತಹ ಪಾರ್ವತೀ ದೇವಿಯ ವರದಿಂದ ಅವಧ್ಯರಾದಂತಹ ಇಬ್ಬರು ರಾಕ್ಷಸರು. ಅವರು ಆ ವೃಕ್ಷದಲ್ಲಿ ಇರ್ತಾರೆ. ಅವರು ಅಂದಂತಮಸಿಗೆ ಹೋಗ್ತಾರೆ. ಈ ಧ್ವನಿ ಚಮು ಅಂದಂತಮಸಿಗೆ ಹೋಗ್ತಾರೆ. ಆಮೇಲೆ ನಲಕೂಬರ ಮಣಿಗ್ರೀವರವರಿಗೆ ಮಾತ್ರ ಭಗವಂತ ಅವ್ರನ್ನ ಮೋಚನೆ ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ಅವರು ಸ್ತೋತ್ರವನ್ನು ಮಾಡ್ತಾರೆ. ವಾಣಿ ಗುಣಾನುಪತನೆ ಶ್ರವಣೋಪದಾಯ ಹಸ್ತೌಚ ಕರ್ಮಸು ಮನಸ್ತವ ಪಾದಯೋರ್ನೌ ಸ್ಮೃತ್ಯಾಂ ಶಿರಸ್ತವ ಸುರಪ್ರವರ ಪ್ರಣಾಮೆ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ನಮ್ಮ ಮಾತುಗಳು ಯಾವಾಗಲೂ ಕೂಡ ನಿನ್ನ ಸ್ತೋತ್ರವನ್ನು ಮಾಡುವಂತೆ ಇರಲಿ, ನಿನ್ನ ಗುಣಗಳ ಸ್ತವನ ಮಾಡುವಂತೆ ಇರಲಿ, ಮತ್ತು ಶ್ರವಣಗಳು ಯಾವಾಗಲೂ ಕೂಡ ನಿನ್ನ ಮಹಿಮೆಗಳನ್ನು ಕೇಳುವಂತೆ ಇರಲಿ, ಮತ್ತು ಕೈಗಳು ಯಾವಾಗಲೂ ಕೂಡ ನಿನ್ನ ಕರ್ಮಗಳಲ್ಲಿ ಆಸಕ್ತಿ ಆಗಿರಲಿ ಅಂತ, ಮನಸ್ಸು ಯಾವಾಗಲೂ ನಿನ್ನ ಪಾದದಲ್ಲಿ ಇರಲಿ ಅಂತ ಹೇಳಿ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾರೆ. ಅದಾದ ಮೇಲೆ ಒಂದು ಸಲ ಈ ಗೋಕುಲದಲ್ಲಿ ಇದ್ದಿದ್ದು ಅವರಿಗೂ ಕೂಡ ಸಾಕಾಗಿರ್ತದೆ. ಸಾಕಾಗಿದಾಗ ಸರಿ, ಹಾಗಾದರೆ ನಂದಗೋಪಾದಿಗಳೆಲ್ಲರೂ ಕೂಡ ವಿಚಾರವನ್ನು ಮಾಡ್ತಾರೆ. ಇಲ್ಲಿ ಇದ್ದರೆ ಯಾಕೋ ಬಹಳ ಉತ್ಪಾತಾದಿಗಳು ನಡೀತಾ ಇದೆ, ಬಹಳ ತೊಂದರೆಗಳೇ ಆಗ್ತಾ ಇದೆ, ಹಾಗಾಗಿ ಇಲ್ಲಿಂದ ವೃಂದಾವನಕ್ಕೆ ಹೋಗಬೇಕು ಅಂತ ವಿಚಾರವನ್ನು ಮಾಡ್ತಾರೆ. ಇಲ್ಲಿ ಭಾಗವತದಲ್ಲಿ ನಂದಗೋಪ ವೃಂದಾವನಕ್ಕೆ ಹೋಗುವಂಥ ವಿಚಾರವನ್ನು ಅಷ್ಟೇ ಮಾಡ್ದ, ಉತ್ಪಾತಾದಿಗಳು ಆಗ್ತಾ ಇದೆ ಅಂತ ಹೇಳ್ದ. ಆದರೆ ಆ ಉತ್ಪಾತಾದಿಗಳು ಯಾವ ರೀತಿಯಾಗಿತ್ತು ಅಂತಂದರೆ ಅದನ್ನು ಹರಿವಂಶದಲ್ಲಿ ಹೇಳ್ತಾರೆ. ಈ ಕೃಷ್ಣ ಇವನಿಗೆ ಗೋಕುಲದಲ್ಲಿ ಬೇಸರ ಆಗಿರುತ್ತೆ. ಅದಕ್ಕೆ ಅವನು ಸಸರ್ಜ ರೋಮಕೂಪೇಭ್ಯ ಅಂತ ತನ್ನ ರೋಮಕೂಪಗಳಿಂದ ತೋಳುಗಳನ್ನು ಸೃಷ್ಟಿಸಿ ಅದರಿಂದ ಭಯ ಹುಟ್ಟಿಸಿ ಅದೇ ಉತ್ಪಾತಾದಿಗಳು ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದನ್ನು ಹರಿವಂಶದಲ್ಲಿ ತಿಳಿಸಿದ್ದಾರೆ ಅಂತ ಅನ್ನೋದನ್ನು ನಾವಿಲ್ಲಿ ತಿಳಿಯಬಹುದು. ಅದಾದ ಮೇಲೆ ಇದೇ ಉತ್ಪಾದಾದಿಗಳು ಆಗ್ತಾ ಇದೆ ಅಂತ ತಿಳಿದು ಅವರು ವೃಂದಾವನಕ್ಕೆ ಅಲ್ಲಿಂದ ಹೋಗ್ತಾ ಇದ್ದಾರೆ. ವೃಂದಾವನಕ್ಕೆ ಹೋದ ಮೇಲೆ ಭಗವಂತ ವೃಂದಾವನದ ಸ್ಥಳ, ಅಲ್ಲಿ ಗೋಗಳನ್ನು ರಕ್ಷಣೆ ಮಾಡೋದು ಅದೆಲ್ಲ ಕೂಡ ಭಗವಂತನಿಗೆ ಬಹಳ ಇಷ್ಟವಾಗಿದೆ. ಆ ವೃಂದಾವನವನ್ನು ಪ್ರವೇಶ ಮಾಡಿದ್ದೇ ತಡ ಅಲ್ಲಿ ಮತ್ತೆ ಅಸುರ ಬಂದಿದ್ದಾನೆ. ವತ್ಸರೂಪಿಯಾದಂತಹ ಅಸುರ ಅಲ್ಲಿ ಬಂದಿದ್ದಾನೆ. ಅವನನ್ನು ಗರಗರ ತಿರುಗಿಸಿ ಅಲ್ಲಿರುವಂತಹ ವೃಕ್ಷಗಳಕ್ಕೆ ಒಗೆದಿದ್ದಾನೆ ಭಗವಂತ. ವೃಕ್ಷಗಳಿಗೆ ಒಗೆದ್ರೆ ಆ ವೃಕ್ಷಗಳಿಂದ ಎಲ್ಲ ಕ್ರಮವಾಗಿ ಅದರಲ್ಲಿ ಒಬ್ಬೊಬ್ಬರು ಅಸುರರಿರ್ತಾರೆ.
ಎಲ್ಲ ಅಸುರರನ್ನು ಸಂಹಾರ ಮಾಡಿ ಆ ವೃಕ್ಷಗಳಲ್ಲಿ ಬಿದ್ದಂತಹ ಹಣ್ಣುಗಳನ್ನು ಗೋಪಾಲಕರಿಗೆ ಕೊಟ್ಟಿದ್ದಾನೆ ಭಗವಂತ. ಅದಾದ ಮೇಲೆ ಬಕಾಸುರ, ಆ ಬಕಾಸುರನು ಕೂಡ ಬರ್ತಾನೆ. ಕಂಸನಿಂದ ಪ್ರೇರಿತನಾದಂತಹ ಬಕಾಸುರ ಬಂದು ಭಗವಂತನಿಗೆ ತೊಂದರೆ ಕೊಡಬೇಕು ಅಂತ ಹೋಗ್ತಾನೆ. ಭಗವಂತ ತನ್ನ ಕೈಯನ್ನು ಬಕಾಸುರನ ಬಾಯಲ್ಲಿ ಹಾಕ್ತಾನೆ. ಕೈ ಹಾಕಿದಾಗ ಏನದು ಕೆಂಡ ಆದಂತೆ ಆಗಿದೆ ಆ ಬಕಾಸುರನಿಗೆ. ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅದನ್ನು ಉಗುಳೋದಕ್ಕೆ ಅಂತ ಹೋಗ್ತಾನೆ. ಆವಾಗ ಭಗವಂತ ಬಕಾಸುರನ 2 ಕೊಕ್ಕೆಯನ್ನು ಸೀಳಿ ಬಕಾಸುರನನ್ನು ಸಂಹಾರ ಮಾಡಿದ್ದಾನೆ. ಈ ಬಕಾಸುರನನ್ನು ಹೇಗೆ ಸಂಹಾರ ಮಾಡಿದ್ನು ಕೃಷ್ಣ, ಅದೇ ರೀತಿಯಾಗಿ ಆ ಬಕಾಸುರ, ಅವನು ಏಕಚಕ್ರದಲ್ಲಿದ್ದಂತಹ ಬಕಾಸುರ, ಅವನನ್ನು ಕೂಡ ಭೀಮಸೇನರು ಹಾಗೆ ಸಂಹಾರ ಮಾಡಿದಂತೆ. ಅವನನ್ನು 2 ವಿಭಾಗ ಮಾಡಿ ಭೀಮಸೇನರು ಸಂಹಾರ ಮಾಡಿದ್ರು ಅಂತ ಅನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದು. ಹೀಗೆ ಭಗವಂತನ ಬಾಲಲೀಲೆಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದು ಸತಿ ಅವನು ವೇಣನಾದವನ್ನು ಮಾಡಬೇಕು, ಆಮೇಲೆ ಗೋಪಾಲಕರ ಜೊತೆ ಆಟ ಆಡಬೇಕು, ಅವನು ವಿಶ್ರಾಂತಿಯನ್ನು ಪಡಬೇಕಾದ್ರೆ ಎಲ್ಲ ಗೋಪಾಲಕರು ಅವನ ಪಾದ ಸೇವೆಯನ್ನು ಮಾಡಬೇಕು. ಹೀಗೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾನೆ ಭಗವಂತ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಇದೇ ರೀತಿಯಾಗಿ ಇನ್ನೂ ಅನೇಕ ಬಾಲಲೀಲೆಗಳಿದೆ. ಆ ಎಲ್ಲ ಬಾಲಲೀಲೆಗಳನ್ನು ನಾವು ನಾಳೆ ದಿನ ತಿಳಿಯೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೇನೆ. 12 ಮಾತ್ರ ಮುಗಿಸ್ತಾ ಇದ್ದೇನೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಪುಣ್ಯಂ ತದಾಪ್ನೋತು ಗುರುರ್ಮಮ.